ಓಕೆ. ಯಾರ ಜ್ಞಾನ ಶಕ್ತಿ ಕೋಟಿ ಸೂರ್ಯರನ್ನು ಮೀರಿದೆ, ಮತ್ತು ಯಾರ ದಿವ್ಯ ಧ್ವನಿ ಲೋಕಹಿತವ ಮಾಡಿದೆ, ಲೋಕದಲ್ಲಿ ಯಾರ ಕೀರ್ತಿ ವ್ಯಾಪ್ತವಾಗಿದೆ, ಅಂತಹ ದೇವರಲ್ಲಿ ನನ್ನ ತಲೆಯು ಬಾಗಿದೆ, ಅಂತಹ ದೇವರಲ್ಲಿ ನನ್ನ ತಲೆಯು ಬಾಗಿದೆ, ಅಂತಹ ದೇವರಲ್ಲಿ ನನ್ನ ತಲೆಯು ಬಾಗಿದೆ. ಬಂಧುಗಳೇ, ಎಲ್ಲರಿಗೂ ಜಯ ಜಿನೇಂದ್ರ. ನಿರಂಜನಲಾರಿ ಮಾಧ್ಯಮದ ಮೂಲಕ ಬೇಸಿಗೆ ಧಾರ್ಮಿಕ ಶಿಬಿರ 3ನೇ ವರ್ಷದ್ದು ಇವತ್ತು 5ನೇ ದಿನ. ತಮಗೆಲ್ಲರಿಗೂ ಆದರದ ಸ್ವಾಗತವನ್ನು ಬಯಸುತ್ತೇನೆ. ಬಂಧುಗಳೇ, ನಿರಂಜನಲಾರಿ ಮಾಧ್ಯಮದ ಮೂಲಕ ನಡೆಯುತ್ತಿರುವಂತಹ ಧಾರ್ಮಿಕ ಶಿಬಿರವು ಮಕ್ಕಳಿಗೆ ಜೈನ ಧರ್ಮದ ಪರಿಚಯವನ್ನು ಮಾಡಿಸುವ ಸಲುವಾಗಿ ಅಥವಾ ತಿಳಿಯುವ ಸಲುವಾಗಿ ಈ ಶಿಬಿರವನ್ನು ನಾವು ಏರ್ಪಾಡು ಮಾಡಿರುತ್ತೇವೆ. ಇದು 3ನೇ ವರ್ಷದ ಕಾರ್ಯಕ್ರಮವಾಗಿದ್ದು ಇವತ್ತು 5ನೇ ತರಗತಿಯಾಗಿರುತ್ತದೆ. ಈ ಕಾರ್ಯಕ್ರಮಕ್ಕೆ ಅಧ್ಯಾಪಕರುಗಳಾಗಿ ಪದ್ಮಶ್ರೀ ಮೇಡಮ್ ಹಾಗೂ ಸುಮಾಪ್ರಸಾದ್ ಮೇಡಮ್ ಆಗಮಿಸಿದ್ದಾರೆ. ಹಾಗೆ ಮಕ್ಕಳು ಕೂಡ ಆಗಮಿಸಿದ್ದಾರೆ. ಇದೀಗ ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆಯನ್ನು ಹಾಡಲಿದ್ದಾರೆ ಮೋನಿಶಾ ಜೈನ್ ಅವರು. ಜೈ ಜಿನೇಂದ್ರ. ಲಾ 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 ಲಾ. ಶ್ರೀ ಜಿನನೇ ಸಂತುತನೇ ಧರಣಿಯ ಜ್ಯೋತಿ ನಮೋ, ಸನ್ಮುನಿ ಹೃದಯ ವಿರಾಜ ನಮೋ, ಚಿನ್ಮಯ ರೂಪ ತವ ಪಾದ ದ್ವಂದ್ವ, ಚಿನ್ಮಯ ರೂಪ ತವ ಪಾದ ದ್ವಂದ್ವ, ಮುಕುತಿಯ ಸೋಪಾನ ದೇವ. ಶ್ರೀ ಜಿನನೇ ಸಂತುತನೇ ಧರಣಿಯ ಜ್ಯೋತಿ ನಮೋ, ಸನ್ಮುನಿ ಹೃದಯ ವಿರಾಜ ನಮೋ, ಆತ್ಮ ಸುಖಾಂತ ಕೈವಲ್ಯನಾಥ ಜೀವದಯ ಭರಿತ, ನಿರ್ವಿಘ್ನಮತಿ ದಾತ, ಆತ್ಮ ಸುಖಾಂತ ಕೈವಲ್ಯನಾಥ ಜೀವದಯ ಭರಿತ, ನಿರ್ವಿಘ್ನಮತಿ ದಾತ, ಜ್ಞಾನ ಸುನೇತ್ರ ಕಮನೀಯ ಗಾತ್ರ, ಜ್ಞಾನ ಸುನೇತ್ರ ಕಮನೀಯ ಗಾತ್ರ, ಪುತ ಜನನುತ ಪಾತ್ರ ಪವಿತ್ರ ಜ್ಞಾನಮಿತ್ರ. ಶ್ರೀ ಜಿನನೇ ಸನ್ನುತನೇ ಧರಣಿಯ ಜ್ಯೋತಿ ನಮೋ, ಸನ್ಮುನಿ ಹೃದಯ ವಿರಾಜ ನಮೋ, ಸಂಯಮ ಪೂರ್ಣ ಭವಭೀತಿ ಹರಣ ವೃಷಭಜಿನ ಕರುಣ, ವರಮೋಕ್ಷ ಶ್ರೀರಮಣ, ಸಂಯಮ ಪೂರ್ಣ ಭವಭೀತಿ ಹರಣ ವೃಷಭಜಿನ ಕರುಣ, ವರಮೋಕ್ಷ ಶ್ರೀರಮಣ, ಪಾಪ ವಿಮುಕ್ತನ ಸರ್ವಜ್ಞನಾಥನ, ಪಾಪ ವಿಮುಕ್ತನ ಸರ್ವಜ್ಞನಾಥನ, ತ್ರೈರತ್ನಧರವರನ ಪಾದ ಪದುಮಕ್ಕೆ ಮಮ ನಮನ. ಶ್ರೀ ಜಿನನೇ ಸಂತುತನೇ ಧರಣಿಯ ಜ್ಯೋತಿ ನಮೋ, ಸನ್ಮುನಿ ಹೃದಯ ವಿರಾಜ ನಮೋ, ಚಿನ್ಮಯ ರೂಪ ತವ ಪಾದ ದ್ವಂದ್ವ, ಚಿನ್ಮಯ ರೂಪ ತವ ಪಾದ ದ್ವಂದ್ವ, ಮುಕುತಿಯ ಸೋಪಾನ ದೇವ. ಶ್ರೀ ಜಿನನೇ ಶ್ರೀ ಜಿನನೇ ಶ್ರೀ ಜಿನನೇ ಸನ್ನುತನೇ ಧರಣಿಯ ಜ್ಯೋತಿ ನಮೋ,
ಸನ್ಮುನಿ ಹೃದಯ ವಿರಾಜನಾಮೋ. ಜೈ ಜಿನೇಂದ್ರ. ಓಕೆ, ಧನ್ಯವಾದ ಮಕ್ಕಳ. ಮೋನಿಶಾ ಜೈನ್ ಹಾಗೂ ಕಾನಿಶಾ ಜೈನ್ ಇಬ್ಬರಿಗೂ ಕೂಡ ಧನ್ಯವಾದಗಳು ಪ್ರಾರ್ಥನೆಗಳನ್ನು ಹಾಡಿದ್ದಕ್ಕಾಗಿ. ಬಹಳ ಚೆನ್ನಾಗಿ ಪ್ರಾರ್ಥನೆ ಹಾಡಿದ್ದೀರಿ ಮಕ್ಕಳ. ಓಕೆ, ನಮ್ಮ ಇಂದಿನ ಈ ತರಗತಿಗೆ ಅಧ್ಯಾಪಕರಾಗಿ ಆಗಮಿಸಿರುವಂತಹ ಪದ್ಮಶ್ರೀ ಚಂದ್ರಪ್ರಕಾಶ್ ಬೆಂಗಳೂರು ಇವರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಸುಮಾ ಪ್ರಸಾದ್ ಮೈಸೂರು ಇವರಿಗೂ ಕೂಡ ನಾನು ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತೇನೆ. ಬಂಧುಗಳೇ, ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿರುವವರು ಇತ್ತೀಚೆಗೆ ವಿಶ್ವ ದಾಖಲೆಯ ಕಾರ್ಯಕ್ರಮವನ್ನು ಆಯೋಜಿಸಿ ಯಶಸ್ವಿಯಾಗಿರುವಂತಹ ಗಾಯಕರು, ಸಂಘಟಕರು ಆಗಿರುವಂತಹ ಶ್ರೀ ನವೀನ್ ಜಾಂಬಳೆ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರಿಗೂ ಕೂಡ ನಾನು ಹಾರ್ದಿಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಬಂಧುಗಳೇ, ನಮ್ಮ ಯೂಟ್ಯೂಬ್ನ ತಾಂತ್ರಿಕ ಸಮಸ್ಯೆಗಳಿಂದಾಗಿ ನಮ್ಮ ಈ ಕಾರ್ಯಕ್ರಮವನ್ನು ರೆಕಾರ್ಡ್ ಮಾಡಿ ನಮಗೆ ಸಹಕರಿಸುತ್ತಿರುವಂತಹ ಸುಮಾ ಮೇಡಮ್ ಹಾಗೂ ಶ್ರಾವಣಿ ಅವರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಧಾರ್ಮಿಕ ಶಿಬಿರದಲ್ಲಿ ಭಾಗವಹಿಸುತ್ತಿರುವ ಎಲ್ಲಾ ಪುಟಾಣಿಗಳಿಗೂ ಕೂಡ ನಾನು ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಪೋಷಕರಿಗೂ ಕೂಡ ನಾನು ಸ್ವಾಗತವನ್ನು ಬಯಸುತ್ತೇನೆ. ಮಕ್ಕಳೇ, ಇವತ್ತು ನಮ್ಮ ಧಾರ್ಮಿಕ ಶಿಬಿರದ 5ನೇ ದಿನ ಪ್ರಾರಂಭದಲ್ಲಿ ಪದ್ಮಶ್ರೀ ಚಂದ್ರಪ್ರಕಾಶ್ ಮೇಡಮ್ ಅವರು ನಮ್ಮ ತರಗತಿಯನ್ನು ನಡೆಸಿಕೊಡಲಿದ್ದಾರೆ. ಅವರೆಲ್ಲರಿಗೂ ಗೌರವಪೂರ್ವಕವಾಗಿ ಪ್ರೀತಿಯಿಂದ ಜೈ ಜಿನೇಂದ್ರ ಅಂತ ಹೇಳೋಣ. ಜೈ ಜಿನೇಂದ್ರ ಮೇಡಮ್. ಜೈ ಜಿನೇಂದ್ರ. ಜೈ ಜಿನೇಂದ್ರ. ಫಸ್ಟ್ ನಮಸ್ಕಾರ ಹೇಳೋಣ. ಜೈ ಜಿನೇಂದ್ರ. ನಮಸ್ಕಾರ ಸ್ಟಾರ್ಟ್ ಮಾಡೋಣ. ನಮೋ ಅರಿಹಂತಾನಂ ನಮೋ ಸಿದ್ಧಾನಂ ನಮೋ ಆನಂ ನಮೋ ಸ್ವಸಹೂನಂ. ಇವತ್ತು ನಾನು ನೆನ್ನೆ ನೀವೆಲ್ಲ ಮುನಿಗಳ ಬಗ್ಗೆ ಒಂದಿಷ್ಟು ಕ್ವಶನ್ ಕೇಳ್ತಾ ಇದ್ರಿ ಅಲ್ವಾ? ನಮ್ಮಲ್ಲಿ ದಿಗಂಬರ ಮುನಿಗಳು ಯಾತಕ್ಕೆ ಈ ತರ ಇರ್ತಾರೆ ಏನು ಅನ್ನೋದು. ಅದಕ್ಕೋಸ್ಕರ ನಾನಿವತ್ತು ಸಂಸಾರ ಜೀವ ಹಾಗೂ ಮುಕ್ತ ಜೀವ ಮುನಿಗಳು ಯಾಕೆ ಹಾಕ್ತಾರವ್ರು ಅನ್ನೋದ್ರ ಬಗ್ಗೆ ನಿಮ್ಗೊಂದ್ ಸ್ವಲ್ಪ ಒಂದ್ ಎಕ್ಸಾಂಪಲ್ ಇಂದ ನಾನು ಹೇಳೋದಿಕ್ ಪ್ರಯತ್ನ ಪಡ್ತೀನಿ, ಆಯ್ತಾ? ಈಗ ನೋಡಿ, ಸಂಸಾರ ಜೀವ ಮುಕ್ತ ಜೀವ ಅಂದ್ರೆ ನಾವೆಲ್ಲ ಸಂಸಾರದಲ್ಲಿ ಇದೀವಿ. ಇವತ್ತು ನಾವೆಲ್ಲ ಈ ದೇಹನ ಹೊತ್ಕೊಂಡು ಇಲ್ಲಿ ಹುಟ್ಟಿದೀವಿ. ಇಲ್ಲಿ ಅಪ್ಪ ಅಮ್ಮ ಇದ್ದಾರೆ, ನಮ್ ಕೆಲ್ಸಗಳನ್ನ ಮಾಡ್ತಾ ಇದೀವಿ. ನಿತ್ಯ ಕೆಲ್ಸಗಳನ್ನ ಮಾಡ್ಕೊಂಡು ನಾವು ನಮ್ ವಿದ್ಯಾಭ್ಯಾಸಗಳ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ದುಡ್ಡು ಸಂಪಾದನೆ ಮಾಡ್ಕೊಂಡು ನಾವು ಜೀವನನ ಕಳೀತಾ ಇದೀವಿ. ಆದ್ರೆ ಇದು ಶಾಶ್ವತ ಅಲ್ಲ ಅನ್ನೋದನ್ನ ತಿಳ್ಕೊಂಡು, ನೆನ್ನೆ ನಿಮಗೆ ತೇಜಸ್ವಿನಿ ಮೇಡಮ್ ಹೇಳಿದ್ರಲ್ವಾ, ನಾನು ಯಾರು ಅನ್ನೋದನ್ನ. ನಾನು ಯಾರು? ಆತ್ಮ. ಆತ್ಮ ಅನ್ನೋದನ್ನ ಹೇಳಿದ್ರಲ್ವಾ ಅವರು. ಈ ದೇಹ ಅಲ್ಲ ನಾವು ಆತ್ಮ. ಆ ಆತ್ಮಂಗೆ ಏನಾಗಿದೆ ಅಂದ್ರೆ ಕರ್ಮದ ಆವರಣ ಆಗಿದೆ. ಹೇಗೆ ಅಂತ ಅಂದ್ರೆ, ಈಗ ಕನ್ನಡಿ ಮೇಲೆ ಧೂಳೇನಾದ್ರೂ ಚೆನ್ನಾಗಿ ಧೂಳ್ ಕುಂತ್ಕೊಂಡ್ಬಿಟ್ರೆ ನಮ್ ಮುಖ ಕಾಣಿಸುತ್ತ ಕನ್ನಡಿನಲ್ಲಿ? ಇಲ್ಲ ಅಲ್ಲ. ಅದನ್ನ ನಾವು ಕ್ಲೀನ್ ಮಾಡ್ಕೊಂಡಾಗ ಮಾತ್ರ ನಮ್ ಮುಖ ಕಾಣಿಸುತ್ತೆ, ಇಲ್ದಿದ್ರೆ ನಮ್ ಮುಖ ಅಲ್ಲಿ ಕಾಣಿಸೋದಿಲ್ಲ. ಹಾಗೇನೆ ನಮ್ಮ ಆತ್ಮಕ್ಕೆ ಏನಾಗ್ಬಿಟ್ಟಿದೆ, ಕರ್ಮ ಅನ್ನೋ ಆವರಣ ಅಂದ್ರೆ ಧೂಳು ಅಂಟ್ಕೊಂಡ್ಬಿಟ್ಟಿದೆ ನಮ್ಮ ಆತ್ಮದ ಸುತ್ತಲೂ. ಹಾಗಾಗಿ ನಮ್ಗೆ ಏನಾಗ್ತಿದೆ, ದೇವ್ರು ಹೇಗಿರ್ತಾನೆ, ದೇವ್ರು ಹೇಗೆ, ಅವ್ರು ಹೇಗಾದ್ರು ಅನ್ನೋ ಜ್ಞಾನ ನಮ್ಗೆ ಪೂರ್ತಿಯಾಗಿ ತಿಳ್ಕೊಳಕ್ಕೆ ಆಗಿಲ್ಲ. ಆದ್ರೆ ನೀವೆಲ್ಲ ಪುಣ್ಯವಂತರ ಮಕ್ಕಳು ನೋಡಿ. ಇಷ್ಟು ಜನ ಕರ್ನಾಟಕದಲ್ಲಿ ನಮ್ ಜೈನ್ ಮನೇಲಿ ಮಕ್ಳುಗಳಿದ್ದಾರೆ. ಆದ್ರೆ ನೀವಿಂದಿಷ್ಟು 40-50 ಜನ ಬಂದು ಕೇಳ್ತಾ ಇದ್ದೀರಾ. ನೀವೆಲ್ಲ ಪುಣ್ಯ ಪಡ್ಕೊಂಡ್ ಬಂದಿರೋವಂಥವ್ರು. ನಿಮ್ಗೆಲ್ಲ ಅದ್ರೊಳಗೆ ಆಸಕ್ತಿ ಬಂದು ನೀವು ಬಂದು ಇಲ್ಲಿ ಕುಂತ್ಕೊಂಡ್ ಪಾಠ ಕೇಳ್ತಿದ್ದೀರಾ ಅಂದ್ರೆ ನಿಮಗೆ ಆ ಕರ್ಮದ ಆವರಣ ತೆಗಿಯುವಂತ ಶಕ್ತಿ ಬರ್ತಾ ಇದೆ. ಆ ಜ್ಞಾನ ಬೆಳೆಸ್ಕೊಳಕ್ಕೆ ಆಸಕ್ತಿ ಉಂಟಾಗಿದೆ ನಿಮ್ಗೆ. ಅದಕ್ಕೆ ನೀವು ಬಂದು ಆ ಪುಣ್ಯದಿಂದ ಇಲ್ಲಿ ಕುಂತ್ಕೊಂಡು ಪಾಠ ಕೇಳ್ತಾ ಇದ್ದೀರಾ ರಜದಲ್ಲೂ ಕೂಡ. ಹಾಗೆ ಆ ಕನ್ನಡಿನ ಹೇಗೆ ಕ್ಲೀನ್ ಮಾಡ್ಕೊಬೇಕು ನಾವು ಅಂದ್ರೆ, ಹಾಗೇನೆ ನಮ್ಮ ಆತ್ಮ ಕಂಟಿರ ಅಂತ ಕರ್ಮನ ನಾವು ತೆಗಿಬೇಕು. ಆ ತೆಗಿಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ, ನಾವು ತಪಸ್ಸನ್ನ ಮಾಡ್ಬೇಕು, ಜಪನ ಮಾಡ್ಬೇಕು, ಒಳ್ಳೆ ಕೆಲ್ಸಗಳನ್ನ ಮಾಡ್ಬೇಕು. ಈ ರೀತಿಯಾಗಿ ನಾವು ಮಾಡ್ಕೊಂಡಾಗ ಮಾತ್ರ ಆ ಕನ್ನಡಿ ಧೂಳ್ ಹೇಗೆ ಕ್ಲೀನ್ ಮಾಡ್ತೀವೋ ಹಾಗೆ ನಮ್ಮ ಆತ್ಮನಲ್ಲಿ ಅಂಟಿರೋ ಅಂತ ಕೊಳೆನ ನಾವು ತೆಗಿಯೋದಿಕ್ ಸಾಧ್ಯ. ಇಲ್ದಿದ್ರೆ
ಆ ತಪಸ್ಸು, ಜಪ, ತಪ, ನಮ್ಮಲ್ಲ ಸಂಯಮ ಇವನ್ನೆಲ್ಲ ನಾವು ಪಾಲನೆ ಮಾಡದೇ ಇದ್ರೆ ಆ ಕರ್ಮ ನಮ್ಗೆ ನಿರ್ಜರೆ ಅಂತ ಹೇಳ್ತಾರೆ. ನಮ್ಮ ಜೈನ ಪಾರಿಭಾಷಿಕ ಶಬ್ದದಲ್ಲಿ ಕರ್ಮ ನಿರ್ಜರೆ ಆಯ್ತು ಅಂತ ಹೇಳ್ತಾರೆ. ಅಂದ್ರೆ ಕರ್ಮ ನಮಗಿಂದ ಬಿಟ್ಟೋಯ್ತು ಅಂತ. ಅದನ್ನ ನಾವು ಮಾಡ್ಬೇಕಾದ್ರೆ ಈ ರೀತಿಯಾದಂತಹ ಕೆಲ್ಸಗಳನ್ನ ಮಾಡ್ಬೇಕು. ಅದಕ್ಕೆ ಮುನಿಗಳಾಗ್ತಾರ. ಅವ್ರು ಮುನಿಯಾಗಿ ಅವ್ರು ನೋಡಿ, ಅವ್ರು ಯಾವನ್ನೇ ಒಂದ್ ಶಬ್ದನ ಕೇಳಿದ್ರಿ ಸುಮಾ ಮೇಡಮ್ ಇಂದ, ಪರಿಗ್ರಹಗಳು ಅಂದ್ರೆ ನಮ್ಮಲ್ಲಿ ಏನೂ ಇಟ್ಕೊಳ್ದೇ ಇರೋ ಅಂತದ್ದು. ನಮಗೆ ಸಂಸಾರ ಜೀವಿಗೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ನಾವ್ ಇಟ್ಕೊಬೇಕಾಗುತ್ತೆ. ಆದ್ರೆ ಮುನಿಗಳು ಏನ್ ಮಾಡ್ತಾರೆ, ಎಲ್ಲವನ್ನು ಕೂಡ ಬಿಟ್ಬಿಡ್ತಾರ. ಅವ್ರು ನೋಡಿ ಮೈ ಮೇಲೆ ಬಟ್ಟೆ ಕೂಡ ಹಾಕಲ್ಲ. ಯಾಕೆಂದ್ರೆ ಒಂದ್ಸಲ ಬಟ್ಟೆ ಹಾಕಿದ್ರೆ ಮತ್ತೆ ಮತ್ತೆ ಆ ಬಟ್ಟೆ ಚೇಂಜ್ ಮಾಡ್ಬೇಕಲ್ವಾ. ಅವರು ಪರಿಗ್ರಹನ ಅವ್ರು ಸಂಗ್ರಹಣೆ ಮಾಡ್ತಾ ಇದ್ ನಮ್ಮಂಗೆ ಅವರು ಬಟ್ಟೆಗಳು ತೆಕ್ಕೊಬೇಕು, ಹಾಕೊಬೇಕು, ಇಡ್ಬೇಕು ಅಲ್ವಾ. ಆದ್ರಿಂದ ಅವರು ಬಟ್ಟೆ ಕೂಡ ಹಾಕಲ್ಲ. ಅವ್ರ ಜೊತೆ ಒಂದು ಊಟ ಮಾಡೋದಿಕ್ಕೂ ಕೂಡ ಅವ್ರ ಸಾಮಾನು ಇಟ್ಕೊಳಲ್ಲ. ನಮ್ಮಂತ ಶ್ರಾವಕರು ಯಾರಾದ್ರೂ ಆಹಾರ ಮಾಡಿ ಅವರಿಗೆ ಕರ್ದಾಗ ಮಾತ್ರ ಬಂದು ಆಹಾರನ ಸ್ವೀಕಾರ ಮಾಡ್ತಾರೆ. ಇಲ್ದಿದ್ರೆ ಅವ್ರು ಬರೋದಿಲ್ಲ ಅಲ್ವಾ. ಅಂದ್ರೆ ಸಂಸಾರ ಜೀವ, ಮುಕ್ತ ಜೀವ. ನಾವೆಲ್ಲ ಸಂಸಾರದಲ್ಲಿದ್ದೀವಿ. ನಮ್ಗೆ ಅಪ್ಪ ಅಮ್ಮ ಇದ್ದಾರೆ, ಊಟ ಅವ್ರ ಅಡಿಗೆ ಮಾಡಿ ಹಾಕ್ತಾರೆ, ನಾವೆಲ್ಲ ಊಟ ಮಾಡ್ಕೊಂಡು ಆರಾಮಾಗಿದ್ದೀವಿ. ಆ ಒಂದು ಇದು ಕರ್ಮ ಅಂದ್ರೇನು, ಪಾಪ ಅಂದ್ರೇನು, ಪುಣ್ಯ ಅಂದ್ರೇನು, ಇದನ್ನೆಲ್ಲ ಬಿಟ್ಟು ನನ್ನ ಆತ್ಮ, ಅದೇ ನೆನ್ನೆ ಹೇಳಿದ್ರಲ್ಲ ನಾನು ಅದನ್ನ ನಾನ್ ಕಂಡ್ಕೊಬೇಕಾದ್ರೆ, ಆ ಜ್ಞಾನ ನಮಗ್ ಬರ್ಬೇಕಾದ್ರೆ ಮುನಿಗಳಾಗಿ ನಾವು ತಪಸ್ಸನ್ನ ಆಚರಿಸ್ಲೇಬೇಕು. ಆ ತಪಸ್ಸನ್ನ ಆಚರಿಸಿದಾಗ ಮಾತ್ರ ನಮ್ಗೆ ಅಜ್ಞಾನ ಉಂಟಾಗುತ್ತೆ. ನಾವು ಕೂಡ ತೀರ್ಥಂಕರ ತರನೇ ಪರಮಾತ್ಮರಾಗ್ಬೋದು. ಇಲ್ದಿದ್ರೆ ನಮ್ಗೆ ಆಗೋದಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನಾವು ಪಡ್ಕೊಬೇಕಾದ್ರೆ ಏನ್ ಮಾಡ್ಬೇಕು, ನಮ್ಗೆ ಒಳ್ಳೆ ಕೆಲ್ಸಗಳನ್ನ ಮಾಡ್ತಾ ಹೋಗ್ಬೇಕು. ಆ ಒಳ್ಳೆ ಕೆಲ್ಸಗಳನ್ನ ಮಾಡ್ತಾ ಹೋದ್ರೆ ನಮಗೆ ಪುಣ್ಯದ ಲಾಭ ಸಿಗುತ್ತೆ. ನಾವು ಕೆಟ್ಟದನ್ನ ಮಾಡ್ತಾ ಇದ್ರೆ ಏನಾಗುತ್ತೆ, ಪಾಪ ಸಿಗ್ತಾ ಹೋಗುತ್ತೆ. ಆದ್ರಿಂದ ನಾವು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಪುಣ್ಯನ ಹೆಚ್ಚು ಹೆಚ್ಚು ಸಂಪಾದನೆ ಮಾಡ್ಬೇಕು. ಅದಕ್ಕೆ ನಾವು ಸಂಸಾರದಲ್ಲಿ ಜೈನರಾಗಿ ಹುಟ್ಟಿರೋದೇ ನಮ್ಗೊಂದು ಪುಣ್ಯ. ಯಾಕೆಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತ ಕೆಟ್ಟ ವಿಚಾರಗಳನ್ನ ಮಾಡ್ಬೇಡಿ ಅಂತಾನೆ ನಮ್ ತೀರ್ಥಂಕರ್ ಹೇಳಿರೋದು. ಮುಖ್ಯವಾಗಿ ಹೇಳಿರೋದು ಯಾವ್ದನ್ನ ಹೇಳಿರೋದು ಫಸ್ಟ್ 5 ಇದ್ರೊಳಗೆ ಅನುರಥಗಳಲ್ಲಿ ಯಾವ್ದು ಫಸ್ಟ್ ಬರೋದು, ಹಿಂಸೆ ಮಾಡಬಾರ್ದು. ಗುಡ್. ಅದನ್ನ ನಾವು ಮಾಡದೇ ಇದ್ದಾಗ ನಮಗೆ ಹೆಚ್ಚು ಹೆಚ್ಚು ಪುಣ್ಯದ ಲಾಭ ಆಗ್ತಾ ಹೋಗುತ್ತೆ. ಬರೀ ನಾವು ಪ್ರಾಣಿಗಳನ್ನ ಕೊಲ್ಲದಷ್ಟೇ ಹಿಂಸೆ ಅಲ್ಲ, ಒಬ್ರಿಗೆ ಬೈಯೋದು ಹಿಂಸೆ, ಒಬ್ರಿಗೆ ಹೊಡಿಯೋದು ಹಿಂಸೆ, ಒಬ್ರನ್ನ ದುಃಖ ಪಡಿಸೋದು ಕೂಡ ಹಿಂಸೆನೆ. ಅದನ್ನು ಕೂಡ ನಾವು ಮಾಡಬಾರ್ದು. ಅದನ್ನ ಮಾಡ್ದಂಗೆ ನಾವು ಈ ಸಂಸಾರದಿಂದ ಮುಕ್ತಿನ ಹೊಂದಬೇಕು. ಇಲ್ದಿದ್ರೆ ನಾವ್ ಈ ಸಂಸಾರದಕ್ಕೆ ಅಂಟ್ಕೊಂಡು ಆಸೆ ಪಡ್ಕೊಂಡ್ ನಾವ್ ಕುಂತಿದ್ರೆ ನಾವ್ ಇಲ್ಲೇ ಮತ್ತೆ ಮತ್ತೆ ಹುಟ್ಟಿ ಬರ್ತಾ ಇರ್ತೀವಿ. ಅದಕ್ಕೆ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ, ಒಂದ್ ಕತೆ ರೂಪದಲ್ಲಿ ನಿಮ್ಗೆ. ಏನು ಅಂತ ಅಂದ್ರೆ, ಒಬ್ಬ ಕಾಡ್ನಲ್ಲಿ ಹೀಗೆ ಹೋಗ್ತಾ ಇದ್ದ. ಒಂದ್ ಭಯಂಕರವಾದಂತ ಕಾಡಲ್ಲಿ ಅವ್ನು ನಡ್ಕೊಂಡು ಹೋಗ್ತಾ ಇರ್ಬೇಕನ್ಮ ಒಂದ್ ದಾರಿ ತಪ್ಪಿಟ್ಟು ಕಾಡು ಒಳಗಡೆ ಹೊರಟೋಗ್ಬಿಟ್ಟ. ಅವನು ಹೋದಾಗ ಏನಾಗೋಯ್ತು, ಅವನ್ಗೆ ಎದುರ್ಗೆ ಒಂದ್ ದೊಡ್ಡ ಆನೆ, ಒಂಟಿ ಸಲ್ಗ ಅಂತಾರಲ್ಲ, ಅದು ಇವನನ್ನ ಅಟ್ಟಿಸ್ಕೊಂಬರಕ್ ಶುರು ಮಾಡ್ಬಿಡ್ತು. ಇವನೇನ್ ಮಾಡ್ದ, ಭಯ ಬಿದ್ದು ಜೋರಾಗಿ ಓಡಕ್ ಶುರು ಮಾಡ್ದ. ಓಡ್ತಾ ಏನ್ ಮಾಡ್ದ, ಒಂದ್ ದೊಡ್ಡ ಮರದ ಹತ್ರ ಒಂದ್ ದೊಡ್ಡ ಮರ ಇತ್ತು. ಆ ಮರದ ಕೊಂಬೆ ಮೇಲೆ ನಾನು ಹತ್ತು ಬಿಟ್ರೆ, ಅದನ್ನ ಇಟ್ಕೊಂಡ್ ನಾನು ಇದ್ ಮಾಡ್ಬಿಟ್ರೆ ಆನೆ ನನ್ನ ಹಿಡಿಯಲ್ಲ ಅಂತ ಹೇಳಿ ಜಿಗದ್ ಬಿಟ್ಟು ಏನ್ ಮಾಡ್ದ, ಆ ಮರದ ಕೊಂಬೆನ ಹಿಡಿದು ಬಿಟ್ಟ. ಹಿಡ್ದಾಗ ಏನಾಯ್ತು, ಆನೆಗೆ ಏನಾಗ್ತಿತ್ತು, ಇವ್ನು ಸಿಗ್ತಾ ಇರ್ಲಿಲ್ಲ. ಅದಕ್ಕೆ ಏನ್ ಮಾಡ್ತಿತ್ತು, ಆನೆ ಆ ಮರನೇ ಇಟ್ಕೊಂಡು ಅಳ್ಳಾಡಿಸ್ತಿತ್ತು. ಇವನೇನ್ ಮಾಡ್ದ, ಕೆಳಗಡೆ ಬಗ್ ನೋಡ್ತಾನೆ. ಆ ಕೊಂಬೆ ಹಿಡ್ದಾಗ ಕೆಳಗಡೆ ಹಾವು ಇರುತ್ತೆ, ದೊಡ್ಡ ಹಾವೊಂದು, 4 ಹಾವುಗಳೊಂದು ಅಲ್ಲಿ ಹೆಬ್ಬಾವುಗಳು ಇರ್ತವೆ. ಇವನು ಅದ್ರಿಂದ ಮೇಲಕ್ಕೆ ಹೋಗ್ಬೇಕು ಅಂತ ಹಿಂಗ್ ಕೊತ್ತೆತ್ ನೋಡ್ತಾನೆ. ಅಲ್ಲಿ 2 ಈ ಇಲಿಗಳು ಕುಂತ್ಕೊಂಡು ಆ ಮರನ ಕಟ್ ಮಾಡ್ತಾ ಇದ್ವು. ಇಂಥ ಒಂದ್ ಸಮಯದಲ್ಲಿ ಏನಾಗುತ್ತೆ, ಅವನ್ಗೆ ಆ ಭಯದಲ್ಲಿ ಅವ್ನು ನೋಡ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಓಡಿಸ್ಕೊಂಡ್ ಬಂದಿದ್ದಾನೆ, ಮರನ ಅಳ್ಳಾಡಿಸ್ತಾ ಇದೆ. ಕೆಳಗಡೆ ಜಂಪ್ ಹೊಡಿಯನ್ನ ಅಂದ್ರೆ ಹಾವು ಇದೆ. ಆ ಮರದ ಕೊಂಬೆನೆ ಇಟ್ಕೊಂಡಿರೋದಿಕ್ಕೆ ಏನಾಗ್ತಿದೆ, ಅಲ್ಲಿ 2 ಇಲಿಗಳು ಅವನನ್ನ ಆ ಕೊಂಬೆನ ಕಟ್ ಮಾಡ್ತಾ ಇದೆ. ಅವಾಗ ಏನ್ ಮಾಡ್ದ ಅವನು, ಅಷ್ಟ್ರೊಳಗೆ ಏನಾಗೋಯ್ತು, ಅಲ್ಲಿ ಮರದಕ್ಕೆ ಜೇನು ಕಟ್ಟಿತ್ತು. ಜೇನು ಗೂಡ್ ಕಟ್ಟೋದನ್ನ ನೋಡಿದಿರಲ್ಲ ನೀವು. ಜೇನ್ ಗೂಡ್ ಕಟ್ಟೇನ್ ಮಾಡಿದೆ, ಅದರಿಂದ ರಸ ಒಂದೊಂದೇ ತೊಟ್ಟು ಬೀಳುತ್ತಾ ಇದೆ. ಇವನೇನ್ ಮಾಡ್ತಾನೆ,
ಆ ಕೊತ್ತೆತ್ತಿಂಗ್ ನೋಡ ಮುಂದೆ ಬಾಯಿಗೆ ಅವನ್ಗೆ ಆ ಜೇನಿನ ರಸ ಬಿತ್ತು. ಅವಾಗ ಅವನ್ ಮಾಡ್ತಾನೆ, ಆ ನಾಲ್ಗೆಯಿಂದ ಅದನ್ನ ಚಪ್ಪರಿಸ್ಕೊಂಡು ತಿನ್ನಕ್ ಶುರು ಮಾಡ್ತಾನೆ. ಅಷ್ಟ್ರೊಳಗೆ ಏನಾಯ್ತು, ಆ ಆ ಕಡೆ ಏನಾಯ್ತು, ವಿಮಾನದಲ್ಲಿ ಮೇಲ್ಗಡೆ ವಿಮಾನದಲ್ಲಿ ದೇವತೆಗಳು ಹೋಗ್ತಾ ಇದ್ರು. ಅವರು ಇಲ್ಲಿ ಇವನ್ ಕಷ್ಟನ ನೋಡಿದ್ರು. ಅಯ್ಯೋ ಪಾಪ ನೋಡಿ, ಈ ಕಡೆ ಆನೆನೆ ಮರನೇ ಬೀಳ್ಸಕ್ ನೋಡ್ತಾ ಇದೆ, ಕೆಳಗಡೆ 4 ಹಾವುಗಳಿದೆ, ಮೇಲೆರಡು ಇಲಿಗಳು ಕುಂತ್ಕೊಂಡ್ ಕಟ್ತಾ ಇದೆ. ಇವನು ಪಾಪ ಮಧ್ಯದಲ್ಲಿ ಸಿಗಾಕೊಂಬಿಟ್ಟಿದ್ದಾನೆ, ಇವನಿಗೆ ನಾವು ಸಹಾಯ ಮಾಡೋಣ ಅಂತ ಹೇಳಿ ಆ ದೇವತೆಗಳು ಏನ್ ಮಾಡಿದ್ರು, ಬಾರಪ್ಪ ನೀನು ಕೈ ಕೊಡು, ನಾವು ನಿನ್ನ ಮೇಲೆ ಹತ್ತಿಸ್ಕೊಂತೀವಿ, ನೀನು ಕಷ್ಟದಲ್ಲಿ ಸಿಗಾಕೊಂಡ್ಬಿಟ್ಟಿದ್ಯಾ, ಬಾ ನೀನು ಅಂತ ಕರೆದ್ರೆ ಅವನು ತಡೀರಿ ಒಂದ್ ಸ್ವಲ್ಪ ಹೊತ್ತು, ನನ್ಗೆ ಜೇನ್ ಸಿಕ್ಕಿದೆ, ಆ ಜೇನನ್ನ ನಾನು ತಿಂದ್ಬಿಟ್ಟು ಬರ್ತೀನಿ ಅಂತ ಅವ್ರನ್ನ ಸುಮಾರು ಹೊತ್ತು ಆ ಜೇನ್ನೇ ತಿನ್ಕೊಂಡು ಕಾಯಿಸ್ಕೊಂಡು ಕುಂತಿದ್ದ. ಅವ್ರಿಗೆ ನೋಡಿದ್ರು ಇವನ್ ಎಷ್ಟೊತ್ತಾದ್ರೂ ಬರ್ಲಿಲ್ಲ, ಬರೀ ಜೇನನ್ನೇ ನೆಕ್ತಾ ಕುಂತಿದ್ದಾನೆ. ಅವ್ರು ಬೇಜಾರಾಗಿ ಹೋಗ್ಬಿಟ್ರು. ಅಷ್ಟ್ರೊಳಗೆ ಏನಾಗೋಯ್ತು, ಈ ಇಲಿಗಳು ಮರದ ಇದನ್ ಕಡಿತಾ ಇದ್ವಲ್ಲ, ಅದ್ ಪೂರ್ತಿ ಕಡ್ದಾಕಿತ್ತು. ಇವನ್ ಕೆಳಗಡೆ ಬಿದ್ದ್ಬಿಟ್ಟು ಇದನ್ನ ಹಾವುಗಳು ಇವನನ್ನ ಕಚ್ಚಿಬಿಟ್ಟು ಸಾಯಿಸ್ಬಿಟ್ವು. ಅಂದ್ರೆ ಈ ಸಂಸಾರದಲ್ಲಿ ಏನಾಗ್ತಿದೆ, ನಮ್ಗೆ ಈ ಕರ್ಮಗಳ್ಗೆ ಅಂಟ್ಕೊಂಡು ನಾವೇನ್ ಮಾಡ್ತಿದೀವಿ, ಆ ಕೆಳಗಡೆ ಹಾವು ಹೇಗೆ ಇದ್ ಮಾಡ್ತೋ ಅದ್ರ ಜೊತೆ ನಾವು ಮತ್ತೆ ಸಂಸಾರದಲ್ಲಿ ನಮಗ್ ಸಿಕ್ಕಿರೋದು, ಈ ಸಂಸಾರದಲ್ಲಿ ಏನಾಗಿದೆ, ಅಲ್ಪ ಸುಖ. ನೀವೇ ನೋಡಿದೀರಾ, ಒಂದು ದಿನ ನಿಮಗೆ ಅಮ್ಮ ಅಪ್ಪ ಏನೋ ಒಂದ್ ಖುಷಿಯಾಗಿ ತಂದ್ಕೊಡ್ತಾರೆ, ಇನ್ನೊಂದ್ ದಿನ ನೀವೆಲ್ಲೋ ಹೊರಗಡೆ ಹೋದಾಗ ಅಮ್ಮನ್ನ ಅಪ್ಪನ್ನ ಕೇಳ್ತೀರಾ, ನನ್ಗ ಅದನ್ನ ಕೊಡ್ಸಿ ಅಂತ ಅಂದ್. ಅವತ್ ಅವ್ರ ಏನ್ ಹೇಳ್ತಾರೆ, ನೆನ್ನೆ ಇನ್ನೂ ಕೊಡ್ಸಿದೀವಿ, ಮನೆ ತುಂಬಾ ಆಟ ಸಾಮಾನ್ ತೆಕೊಂಡ್ ಹೋಗ್ತೀಯ ನೀನು, ಇವತ್ ಕೊಡ್ಸಲ್ಲ ನಿನ್ಗೆ ಅಂತ ಜೋರ್ ಮಾಡಿ ಬೈತಾರೆ. ಅವಾಗ ಏನಾಗುತ್ತೆ, ನಿಮ್ಗೆ ದುಃಖ ಆಗುತ್ತಲ್ಲ. ಮನೆಗ್ ಬಂದ್ರು ನಿಮ್ಗೆ ಆಟ ಸಾಮಾನ್ ಮೇಲೆ ಕಣ್ಣಿರುತ್ತೆ, ಅಯ್ಯೋ ಅದೆಷ್ಟ್ ಚೆನ್ನಾಗಿತ್ತು, ಅದನ್ನ ಕೊಡಿಸ್ಲಿಲ್ಲ ಇವತ್ತಪ್ಪ ನನ್ಗೆ ಅಂತ ಅಂದು ನೀವು ಅದೇ ಕೋಪದಲ್ಲೇ ಬೇಜಾರಲ್ಲೇ ಇರ್ತೀರಾ ಅಲ್ವಾ. ನೆನ್ನೆ ಕೊಡ್ಸಿರ್ತಾರಲ್ಲ ಆಟ ಸಾಮಾನು, ಅದ್ ಮರ್ತೇ ಹೋಗ್ಬಿಟ್ಟಿರುತ್ತೆ ನಿಮ್ಗೆ, ಅದ್ರೊಳಗೆ ಪಟ್ಟಿದ್ ಖುಷಿನೇ ಮರೆತು ಬಿಟ್ಟಿರ್ತೀರಾ ನೀವು. ಯಾವ್ದು ಸಿಕ್ಕಿರಲ್ಲ ಅದ್ರ ಬಗ್ಗೆ ದುಃಖ ಪಡ್ತಾ ಕುಂತಿರ್ತೀರಾ ನೀವು. ಆಗಿದೆ ಅಲ್ವಾ ನಿಮ್ಗೆಲ್ಲ ಇದು ಇನ್ಸಿಡೆನ್ಸ್? ನಿಮ್ಗೆಲ್ಲ ಆತರ ಅಮ್ಮ ಅಪ್ಪ ಮಾಡ್ದಾಗ ಬೇಜಾರಾಗಿದೆ ಅಲ್ವಾ? ಕೊಡಿಸ್ದೇ ಇದ್ದಾಗ ಬೇಜಾರಾಗಿದೆ, ಕೊಡಿಸ್ದಾಗ ಖುಷಿಯಾಗಿದೆ ಅಲ್ಲ? ಹಾಗೇನೆ ನಮ್ ಸಂಸಾರದಲ್ಲೂ ಅಷ್ಟೇ, ನಮ್ಗೆ ಒಂದು ದಿನ ಖುಷಿ ಇರುತ್ತೆ, ಇನ್ನೊಂದು ದಿನ ದುಃಖ ಇರುತ್ತೆ. ಸಂಸಾರ ಅಂದ್ರೇನೆ ಹೀಗೆ, ಸುಖ ದುಃಖ ಪಾಪ ಪುಣ್ಯ ಎರಡರಲ್ಲೂ ನಾವು ಕಾಲ ಕಳೀತಾ ಮತ್ತೆ ಮತ್ತೆ ಇದನ್ನೇ ಅನುಭವಿಸ್ಕೊಂಡು ಹೀಗೆ ಇರ್ತೀವಿ ಅಲ್ವಾ. ಆದ್ರೆ ಇದ್ರೆಲ್ರಕ್ಕಿಂತನೂ ಉತ್ತಮವಾಗಿದೆ ಒಂದು ಜೀವನ, ಇನ್ನೂ ಉತ್ತಮ, ಯಾವಾಗ್ಲೂ ಖುಷಿಯಾಗೇ ಇರ್ಬೋದು, ನಗ್ತಾನೆ ಇರ್ಬೋದು, ನಾವು ಆನಂದದಿಂದನೇ ಇರ್ಬೋದು ಅನ್ನೋದೇ ಪರಮಾತ್ಮ. ಅದನ್ನ ಮುನಿಗಳು ಕಂಡಿಟ್ಕೊಂಡಿದ್ದಾರೆ ನೋಡಿ. ಎಲ್ರು ಮುನಿ ಆಗಕ್ ಸಾಧ್ಯ ಇಲ್ಲ. ಯಾರು ಹೆಚ್ಚು ಪುಣ್ಯ ಪಡ್ಕೊಂಡಿರ್ತಾರಲ್ಲ, ಒಂದೊಂದ್ ಜನ್ಮದಲ್ಲೂ ಈಗ ನೀವೀಗ ಜೈನರಾಗಿ ಹುಟ್ಟಿದೀರಾ, ಒಳ್ಳೆ ಮನದಲ್ಲಿ ಹುಟ್ಟಿದೀರಾ, ಒಳ್ಳೆ ಅಪ್ಪ ಅಮ್ಮ ಎಲ್ಲ ಸಿಕ್ಕಿದ್ದಾರೆ ನಿಮ್ಗೆ. ಈಗ ನೀವೇನ್ ಮಾಡ್ಬೇಕು, ಅದನ್ನ ಉಪಯೋಗಿಸ್ಕೊಂಡು ಹೆಚ್ಚು ಹೆಚ್ಚು ಪುಣ್ಯನ ನೀವು ಸಂಪಾದನೆ ಮಾಡ್ಬೇಕೀಗ. ಧರ್ಮನೂ ಕಲಿಬೇಕು, ಸಾಮಾಜಿಕ ವಿಷಯಗಳನ್ನು ಸ್ಕೂಲಲ್ಲಿ ಹೇಳ್ಕೊಡೋದನ್ನು ಕಲಿಬೇಕು. ಅದ್ರೊಳಗೆ ಮುಂದೆ ಬಂದು ನೀವು ಸಂಸಾರದಲ್ಲೇ ಇರ್ತೀವಿ ಅನ್ನೋದಾದ್ರೆ ಅಲ್ಲಿ ಒಳ್ಳೆ ಕೆಲ್ಸಗಳನ್ನ ಮಾಡ್ತಾ ಹೋಗ್ಬೇಕು, ಧರ್ಮದ ಜ್ಞಾನವನ್ನು ತಿಳಿತಾ ಹೋಗ್ಬೇಕು. ಮಾಡ್ತಾ ಮಾಡ್ತಾ ಏನಾಗುತ್ತೆ, ನಿಮ್ಗೆ ಹೆಚ್ಚು ಹೆಚ್ಚು ಪುಣ್ಯ ಸಂಪಾದನೆ ಮಾಡ್ತೀರಾ. ಮುಂದಿನ ಭವ ಇಂದೊಂದ್ಸಲ ಹುಟ್ಟು ಬರ್ತೀರಾ ನೀವು ಅಂದಾಗ ನೀವ್ ಹೆಚ್ಚು ಪುಣ್ಯಶಾಲಿಗಳಾಗಿರ್ತೀರಾ, ಇನ್ನೂ ಒಳ್ಳೆ ಜಾಗದಲ್ಲಿ ಹುಡ್ತೀರಾ, ಮತ್ತೆ ಜೈನರಾಗೇ ಹುಡ್ತೀರಾ, ಇನ್ನು ಒಳ್ಳೆ ಅವಕಾಶಗಳು ನಿಮ್ಗೆಲ್ಲಾ ದೊರೆಯುತ್ತೆ ಕೆಲಸ ಮಾಡೋದಿಕ್ಕೆ. ಅವಾಗ ನೀವ್ ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಮಾಡಿ, ಅವಾಗ ಇನ್ನೂ ಜಾಸ್ತಿ ಪುಣ್ಯ ಪಡ್ಕೊಂಡು ಕಡೆ ಪುಣ್ಯ ಜಾಸ್ತಿ ಆದಾಗ ಏನಾಗುತ್ತೆ, ನೀವು ಮುನಿಗಳಾಗ್ತೀರಾ. ಮುನಿಗಳಾಗಿ ತಪಸ್ಸನ್ನ ಆಚರಣೆ ಮಾಡುವಂತ ಶಕ್ತಿ ನಿಮಗ್ ಬರುತ್ತೆ. ಆ ಶಕ್ತಿ ಬಂದಾಗ ಏನ್ ಮಾಡ್ತೀರಾ ನೀವು, ಅವ್ರಂಗೆ ತಪಸ್ಸನ್ನ ಆಚರಿಸಿ ಜ್ಞಾನವನ್ನ ಪಡ್ಕೊಂತೀರ. ಮುನಿ ಅಂತ ಅಂದ್ರೆ ಮೌನ ಅನ್ನೋ ಶಬ್ದದಿಂದ ಬಂದಿರೋದು. ಮೌನ ಅನ್ನೋ ಶಬ್ದದಿಂದ ಮುನಿ, ಮೌನ ಅನ್ನೋ ಪದದಿಂದ ಮುನಿ ಬಂದಿದೆ. ಮುನಿ ಆದವ್ರು ಏನ್ ಮಾಡ್ತಾರೆ, ಮೌನವಾಗಿ ತಮ್ಮ ಆತ್ಮಂದೇ ಚಿಂತನೆ ಮಾಡ್ತಾ ಇರ್ತಾರ ಅವ್ರು ಯಾವಾಗ್ಲೂ. ಆದ್ರೆ ಆ ದೇಹಕ್ಕೋಸ್ಕರ ಅವರು ದಿನಕ್ಕೊಂದೇ ಸಲ ಆಹಾರ ಮಾಡ್ತಾರೆ. ಮತ್ತೆ ಧರ್ಮ ಪ್ರಭಾವನೆಯನ್ನ ಎಲ್ಲಾ ಕಡೆ, ಯಾಕೆ ಅವ್ರನ್ನ ಇಟ್ಕೊಂಡು ಎಲ್ಲಾ ಕಡೆ ಹೋಗ್ತಾರೆ ಅಂದ್ರೆ, ನಮ್ಮಂತ ಅಜ್ಞಾನಿಗಳಿಗೆ ಈ ಧರ್ಮ ಅಂದ್ರೇನು, ಈ ವಿಚಾರ ಅಂದ್ರೇನು, ಯಾತಕ್ಕೋಸ್ಕರ. ನೋಡಿ ನಿಮ್ಗೆ ಎಷ್ಟೊಂದು ಕ್ವಶನ್ಸ್ಗಳಿದಾವೆ ನಿಮ್ ತಲೆನಲ್ಲೀಗ. ಯಾತಕ್ ಮುನಿಗಳು ಹಾಗಿರ್ತಾರೆ, ಏನಕ್ ಮಾಡ್ತಾರೆ ಇವನ್ನೆಲ್ಲ ಅನ್ನೋ ಕ್ವಶನ್ ಇದೆ ಅಲ್ವಾ. ಅದನ್ನೆಲ್ಲ ಪ್ರಚಾರ ಮಾಡ್ತಾರ ಅವ್ರು.
ತೀರ್ಥಂಕರ್ ಏನ್ ಹೇಳಿದರೆ ಅದನ್ನೆಲ್ಲಾನು ಧರ್ಮ ಪ್ರಚಾರ ಮಾಡ್ತಾ ಒಂದ್ ಕಡೆಯಿಂದ ಒಂದ್ ಕಡೆಗೆ ನೋಡಿ ಕಾಲ್ ನೆಡಿಗೆಲೆ ಹೋಗ್ತಾರೆ. ಯಾಕೆ ಕಾಲ್ ನೆಡಿಗೆಲೆ ಹೋಗ್ತಾರೆ ಅವರು? ಯಾವ್ದೇ ಪ್ರಾಣಿಗಳಿಗೆ ಹಿಂಸೆ ಆಗ್ಬಾರ್ದು. ಅವ್ರ ಅದಕ್ಕೆ ನಡಿಬೇಕಾದ್ರೆ ಈರ್ಯಾಪತ ಶುದ್ಧಿ ಅಂತ ಹೇಳ್ತಾರೆ. ಅದು ನೋಡಿ ಜೈನ ಪಾರಿಭಾಷಿಕ ಭಾಷೆ ಪದ ಅದು. ಈರ್ಯಾಪತ ಶುದ್ಧಿ ಅಂದ್ರೆ ಒಂದೊಂದೇ ಇದನ್ನ ಅವರು ಹೆಜ್ಜೆನ ಇಡ್ಬೇಕಾದ್ರೆ ಅಲ್ಲಿ ಯಾವ್ದು ಕ್ರಿಮಿಕೀಟ ಇಲ್ವಾ ಅನ್ನೋದನ್ನ ನೋಡ್ಕೊಂಡು ಹೆಜ್ಜೆ ಇಡ್ತಾ ಇರ್ತಾರೆ ಅವ್ರು. ಅಷ್ಟು ಸೂಕ್ಷ್ಮವಾಗಿ ಮತ್ತೆ ನೀವು ಹಾಗೇನೆ ಅವರು ಹಿರಿಯಾಪತ್ತ ಶುದ್ಧಿ ಮಾಡ್ಕೊಂಡು ಹೋಗ್ತಾರೆ. ದಿನಕ್ಕೊಂದೇ ಸಲ ಆಹಾರ ತೆಕ್ಕೊಂತಾರೆ. ನೀವ್ ನೆನ್ನೆ ಒಂದ್ ಕ್ವಶನ್ ಕೇಳ್ತಾ ಇದ್ರಿ, ಯಾತಕ್ಕೆ ಮುನಿಗಳು ಕೈ ಹೀಗಿಟ್ಕೊಂಡು ಆಹಾರಕ್ಕೆ ಹೋಗ್ತಾರೆ ಅಂತ. ಅವರು ಸುಮಾ ಮೇಡಮ್ ಹೇಳ್ದಂಗೆ ಅದು ಅವರು ನಾವು ಆಹಾರಕ್ಕೆ ಬರ್ತಾ ಇದೀವಿ. ಅವ್ರು ಯಾರನ್ನೋ ಊಟ ಕೊಡಿ ಅಂತ ಕೇಳಲ್ಲ. ನಿಮ್ ಮನೇಲಿ ಊಟ ಮಾಡಿದೀರಾ, ನನ್ಗೆ ಊಟ ಕೊಡ್ತೀರಾ, ನನ್ ಹೊಟ್ಟೆ ಹಸಿತಾ ಇದೆ ಅಂತ ಹೇಳಲ್ಲ ಅವರು ಭಗವಂತನ ಹತ್ರ ಫಸ್ಟ್ ಹೋಗಿ ಕೈಕಾಲೆಲ್ಲ ತೊಳ್ಕೊಂಡು ಶುದ್ಧಿ ಮಾಡ್ಕೊಂಡು ಕುಂತ್ಕೊಂಡು ಅಲ್ಲಿ ಜಪ ಮಾಡಿ ಮೌನದಿಂದ ಮೌನ ವ್ರತನ ಆಚರಣೆ ಮಾಡ್ತಾರಲ್ಲಿ ಕುಂತ್ಕೊಂಡವ್ರು. ನನ್ಗೆ ಆಹಾರ ಆಗವರೆಗೂ ನಾನು ಮಾತನಾಡದಿಲ್ಲ, ನಾನು ಏನನ್ನೂ ಕೇಳದಿಲ್ಲ, ಏನನ್ನೂ ಬೇಡದಿಲ್ಲ ಅನ್ನೋ ಒಂದು ಮೌನ ವ್ರತನ ಅಲ್ಲಿ ತೆಕ್ಕೊಂತಾರವ್ರು ದೇವ್ರ ಮುಂದೆ. ಆ ವ್ರತ ತೆಕ್ಕೊಂಡು ಈ ಗುರ್ತು ಯಾಕೆ ಇಟ್ಕೊಂತಾರೆ ಅಂದ್ರೆ ಅವ್ರ ಆಹಾರಕ್ಕೆ ಹೊರಟಿದ್ದಾರೆ ಅನ್ನೋದು ನಮಗ್ ಗೊತ್ತಾಗ್ಬೇಕು ಅಂತ. ಮುನಿಗಳು ಆಹಾರಕ್ಕೆ ಹೊರಟಿದ್ದಾರೆ ಅಂತ ಮುನಿಗಳಿಗೆ ನೋಡಿ, ನಾವಂತೂ ಮುನಿ ಆಗಕ್ ಸಾಧ್ಯ ಇಲ್ಲ. ಆ ಮುನಿ ಆದಂತವ್ರಿಗೆ ನಾವು ಆಹಾರ ಮಾಡಿದ್ರೆ ಅದರಷ್ಟು ಸಿಗುವಷ್ಟು ಪುಣ್ಯ, ಆಹಾರ ದಾನದಲ್ಲಿ ಸಿಗುವಷ್ಟು ಪುಣ್ಯ ಇನ್ಯಾವ ದಾನದಲ್ಲೂ ನಮಗ್ ಸಿಗೋದಿಲ್ಲ. ಅಂತ ಮುನಿಗಳು ಆಹಾರಕ್ಕೆ ಹೊರಟಾಗ ನಾವ್ರಿಗೆ ಶುದ್ಧವಾದ ಆಹಾರವನ್ನ ಕೊಡೋದಿಕ್ ನಾವೆಲ್ಲ ತಯಾರು ಮಾಡ್ಕೊಂಡಿರ್ಬೇಕು. ಅವಾಗ ಅವರು ನಮ್ಮನೆ ಮುಂದೆ ಅದು ನೋಡಿ, ಅವರು ಯಾರು ನೀವು ಒಂದು ಕಳಸ ಹಿಡ್ದು ಮಡಿ ಬಟ್ಟೆ ಉಟ್ಟು ಶುದ್ಧವಾದ ಆಹಾರವನ್ನ ಮನೆಯಲ್ಲಿ ತಯಾರಿಸಿ ನಿಮ್ಮ ಮನೆ ಮುಂದೆ ಒಂದು ಕಳಸ ಹಿಡಿದು ಗೌರವ ಪೂರ್ವಕವಾಗಿ ಅವ್ರಿಗೆ ನಮೋಸ್ತು ಸ್ವಾಮೀಜಿ, ನಮೋಸ್ತು ಸ್ವಾಮೀಜಿ, ನಮೋಸ್ತು ಸ್ವಾಮೀಜಿ ಅಂತ ನೀವು ಕರ್ದಾಗ ಅವ್ರು ಬಂದು ಅಲ್ಲಿ ನಿಂತ್ಕೊಂತಾರೆ ಆಹಾರಕ್ಕೆ. ಅದು ಅವ್ರು ಏನ್ ಅನ್ಕೊಂಡಿರ್ತಾರೆ ಆ ತರ ಇದ್ರೆ ಮಾತ್ರ ಬಂದ್ ನಿಲ್ತಾರೆ. ಅವ್ರ ಮನಸ್ಸಿನಲ್ಲಿ ಎಷ್ಟೋ ಸಲ ಕುರಿತ್ಕೊಳೋದು ಅಂದ್ರೆ ಅವರು ಆ ಸಂಯಮನ ಹೆಚ್ಚು ಪರಿಪಾಲನೆ ಮಾಡ್ಬೇಕು. ಅಕಸ್ಮಾತ್ ಇವತ್ ನನ್ಗೆ ಊಟ ಸಿಗ್ಲಿಲ್ಲ ಅಂದ್ರು ನಾನ್ ಕೋಪ ಮಾಡ್ಕೊಬಾರ್ದು, ನಾನ್ ಅಸಮಾಧಾನ ಮಾಡ್ಕೊಬಾರ್ದು ಅನ್ನೋ ಉದ್ದೇಶದಿಂದ ಅವರು ಒಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಂಡು ಹೋಗ್ತಾರೆ. ಇಂಥದನ್ನ ಈಗ 2 ಕಳಸ ಹಿಡ್ಕೊಂಡು ನಿಂತಿದ್ರೆ ಅವ್ರ ಮನೆ ಮುಂದೆ ಮಾತ್ರ ನಾನ್ ನಿಲ್ತೀನಿ, ಗಂಡ ಹೆಂಡತಿ ಇಬ್ರು ನಿಂತಿದ್ರೆ ನಿಲ್ತೀನಿ, ಒಂದ್ ಮಗು ನಿಂತಿದ್ರೆ ನಿಲ್ತೀನಿ, ಈ ತರ ಒಂದು ಸಂಕಲ್ಪ ಮಾಡ್ಕೊಂಡು ಹೊರಡ್ತಾರೆ. ಅದು ಸಿಗ್ಲಿಲ್ಲ ಅಂದ್ರೆ ಅವ್ರು 5 ದಿನ ಆಗ್ಲಿ 6 ದಿನ ಆಗ್ಲಿ ಉಪವಾಸ ಮಾಡ್ತಾರೆ. ಇದು ನಾನ್ ಶ್ರವಣ ಬೆಳಗೊಳದಲ್ಲಿದ್ದಾಗ ಒಂದು ದಯಾಸಾಗರ ಸಂಘ ಅಂತ 1980 ಬಂದಿದ್ರು ಅವರೆಲ್ಲ ಶ್ರವಣ ಬೆಳಗೊಳಕ್ಕೆ ಚಾತುರ್ಮಾಸ ಮಾಡಕ್ಕೆ. ಅವಾಗ ನಾನು ಚಿಕ್ಕ ಹುಡುಗಿ ನಿಮ್ಮಂಗೆ. ಆದ್ರೆ ನಮ್ ಶ್ರವಣ ಬೆಳಗೊಳಕ್ಕೆ ತುಂಬಾ ಮುನಿಗಳು ಬರ್ತಿರೋದ್ರಿಂದ ನಮ್ಗೆಲ್ಲ ಚಿಕ್ಕ ಮಕ್ಳಿಗೆ ಆಹಾರ ಮಾಡೋದನ್ನ ಅಭ್ಯಾಸ ಮಾಡ್ಸಿದ್ರು. ನಾವೆಲ್ಲ ಹೋಗಿ ವ್ರತ ಮಾಡಿರ್ಲಿಲ್ಲ, ಆದ್ರಿಂದ ನಾವು ಆಹಾರ ನಮ್ ಕೈನಲ್ಲಿ ತೆಕ್ಕೊಂತಿರ್ಲಿಲ್ಲ. ಬಟ್ ಹಿಂಗೆ ಅವ್ರು ಬಂದಾಗ ಕಳಸ ಹಿಡಿದ್ ನಿಂತ್ಕೊಳಕ್ಕೆ, ಅವ್ರನ್ನ ಒಳಗ್ ಕರ್ಕೊಂಡ್ ಹೋಗೋದಿಕ್ಕೆ ನಮ್ಗೂ ಒಂದ್ ಮಡಿ ಉಡಿಸ್ಬಿಟ್ಟು ನಿಲ್ಸೋರಲ್ಲಿ. ನಾವು ಅವ್ರನ್ನ ಕರೀತಾ ಇದ್ವಿ. ನೇಮಿಸಾಗ್ರು ಅಂತ ಇದ್ರು ಅವಾಗ. ಅವರು ಒಂದು ಸ್ವಸ್ತಿಕ ಬರ್ಕೊಂಡು ಅಕ್ಕಿ ಇಟ್ಕೊಂಡು ಫಲ ಇಟ್ಕೊಂಡು ಅದ್ರ ಮೇಲೆ ಒಂದು ಹೂವ ಇಟ್ಕೊಂಡಿದ್ರೆ ನಾನು ಆಹಾರಕ್ಕೆ ಬರ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಬಿಟ್ಟಿದ್ರು. ಆ 8 ದಿನ ಆದ್ರೂ ಯಾರ ಮನೇಲೂ ಅದು ಸಿಕ್ಕಿರ್ಲಿಲ್ಲ. ಎಷ್ಟು ಪ್ರಯತ್ನ ಪಟ್ರು 8 ದಿನ ಉಪವಾಸ ಇದ್ರು ಅವ್ರು. ಬರೋರು ನೋಡೋರು ಯಾರು ಅದನ್ನ ಇಟ್ಕೊಂತಿರ್ಲಿಲ್ಲ, ವಾಪಸ್ ಹೋಗೋರು. ಈ ತರ ಅವರು ಕಠಿಣವಾದಂತ ಸಂಕಲ್ಪಗಳನ್ನು ಕೂಡ ಮಾಡ್ಕೊಂತಾರೆ. ಯಾಕೆ ಅಂದ್ರೆ ಅವರು ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು ಅಂತಲ್ಲ, ತಮಗೆ ತಾವು ಆ ದಂಡನೇನ್ ಮಾಡ್ಕೊಂಡಾಗ ಸಂಯಮ ನಮ್ಮಲ್ಲಿ ಉಂಟಾಗ್ಲಿ, ದೃಢತೆ ಬರ್ಲಿ ನಮ್ಗೆ ಅನ್ನೋ ಉದ್ದೇಶದಿಂದ ಅವ್ರಂಗ್ ಮಾಡ್ಕೊಳೋರು. ಕಡೆಗ ಅದೇನೋ ಪುಣ್ಯದ ಫಲ ಅವತ್ತಿನ ದಿನ ನಮ್ಮ ಅತ್ತೆ ಮನೆಯಲ್ಲಿ ಸೋದರತ್ತೆ ಮನೆಯಲ್ಲಿ ಆಹಾರ ಮಾಡಿದ್ರು. ನಾವು ಅದನ್ನ ಇಟ್ಕೊಂಡಿದ್ದೆ, ಬಂದು ನಿಂತ್ರ ಅವತ್ತು. ಇವತ್ತು ಅದನ್ನ ನಿಮ್ ಮುಂದೆ ಹೇಳ್ಕೊಬೇಕು ಅನ್ಸುತ್ತೆ. ಯಾಕೆ ಅಂದ್ರೆ ಯಾತಕ್ ಹೇಳ್ತಾ ಇದ್ದೀನಿ ಅಂದ್ರೆ, ನಾಳೆ ನಿಮ್ಮ ಊರುಗಳಿಗೆ ಮುನಿಗಳೇನಾದ್ರು ಬಂದ್ರೆ ಮಕ್ಳೇ, ಖಂಡಿತ ನೀವೆಲ್ರೂ ಕೂಡ ಆಹಾರ ಮಾಡಕ್ ಹೋಗಿ. ಅದ್ರಂತ ಭಾಗ್ಯ ಇನ್ಯಾವುದೂ ಇಲ್ಲ. ಈಗೆಲ್ಲ ತಿಳ್ಕೊಂತಿದ್ದೀರಲ್ವಾ ನೀವು. ಮುಂದೆ ಮುನಿಗಳು ಬಂದ್ರೆ ನೀವೊಂದ್ ಮಡಿ ಉಡ್ಕೊಂಡು ನೀವೇನ್ ದೊಡ್ಡ ನಿಯಮ ವ್ರತ ಏನು ಮಾಡ್ಬೇಕಾಗಿಲ್ಲ. ಅವ್ರನ್ನ ಈ ತರ ತಡದ್ ನಿಲ್ಸೋದು, ಬೇರೆಯವ್ರ ಆಹಾರ ಮಾಡೋದಾಗ ಅವ್ರಿಗೆ ಸೋದುಷಿ ಕೊಡೋದು. ಯಾಕೆಂದ್ರೆ ನಿಮ್ ಕಣ್ ಚುರ್ಕಾಗಿರುತ್ತೆ.
ನೋಡ್ಬಿಟ್ಟು ಇದ್ರೊಳಗೆ ಏನು ಇಲ್ಲ, ವಯಸ್ಸಾದವ್ರು ನಿಂತಿರ್ತಾರ ಆಹಾರ ಕೊಡಕ್ಕೆ, ಅವ್ರ ಕಣ್ಣು ಸರಿ ಕಾಣಿಸ್ತಿರಲ್ಲ, ನಮ್ಮನ್ನೆಲ್ಲ ಅದಕ್ಕೆ ನಿಲ್ಲಿಸ್ಕೊಳೋರು. ಅವಾಗ ಅವ್ರಿಗೆ ಸೋದರ್ಸಿ ಕೊಡ್ತಾ ಇದ್ವಿ, ಅವ್ರು ಕೊಡೋರು ಅದನ್ನ ನಿಯಮ ಮಾಡಿರೋರು. ಈ ರೀತಿಯಾಗಿ ಸಣ್ಣ ಪುಟ್ಟ ಸಹಾಯನ ನೀವು ಅಲ್ಲಿ ಮಾಡ್ಬೋದು. ಆದ್ರಿಂದ ನೀವು ಆಹಾರ ಮಾಡೋದ್ ಯಾರ ಮುನಿಗಳು ಬಂದ್ರೆ ಖಂಡಿತ ಮಕ್ಳೇ ನೀವೆಲ್ರೂ ಆಹಾರ ಮಾಡೋದಿಕ್ ಹೋಗಿ. ಅಲ್ಲಿ ಅಂತ ಸೌಭಾಗ್ಯ ನಿಮಗ್ ಬೇಕು ಅಂದ್ರೂ ಸಿಗಲ್ಲ. ನಿಮ್ಗೆ ಏನಾದ್ರೂ ಅಂತ ಪುಣ್ಯದ ಲಾಭ ಬಂದ್ರೆ ನಿಮ್ಗೆ ಸಿಕ್ಕಿದ್ರೆ ಆ ಚಾನ್ಸ್ನ ಮಾತ್ರ ಖಂಡಿತ ಬಿಡ್ಬೇಡಿ. ಹೀಗೆ ಅವರು ದೃಢವಾದ ಸಂಕಲ್ಪಗಳನ್ನ ಮಾಡ್ಕೊಂಡು ಹೊರಡ್ತಾರೆ ಆಹಾರಕ್ಕೆ. ಆಹಾರಕ್ಕೆ ಹೋದಾಗ ನೋಡಿದೀರಾ ನೀವು, ಅವ್ರ ಕೈನಲ್ಲೇ ಆಹಾರ ತೆಕ್ಕೊಳೋದನ್ನ ಎಲ್ರು ನೋಡಿದೀರಾ ಅಲ್ವಾ? ನೋಡಿದೀರಾ ಅಲ್ವಾ? ಎಲ್ಲ ಮುನಿಗಳು ಆಹಾರ ಮಾಡೋದನ್ನ ನೋಡಿದೀರಾ ಅಲ್ಲ? ನಿಂತ್ಕೊಂಡಿರ್ತಾರೆ, ಕೈಯಲ್ಲೇ ಆಹಾರ ತೆಕ್ಕೊಂತಾರೆ, ಮತ್ತೆ ಅವರು ಅನೇಕ ವಸ್ತುಗಳನ್ನೆಲ್ಲ ತ್ಯಾಗ ಮಾಡ್ಬಿಟ್ಟಿರ್ತಾರೆ. ಅವ್ರ ಏನ್ ಆಹಾರ ತೆಕ್ಕೊಂತಾರೆ ಅವನ್ನೇ ನೀವು ಶುದ್ಧವಾಗಿ ಮಾಡ್ಬೇಕಾಗಿರುತ್ತೆ. ಬಾವಿ ನೀರ್ ಬೇಕು ಅವ್ರಿಗೆ, ನೀರ್ನ ಸೋದ್ಸಿ ಕಾಯಿಸಿ ಕೊಡ್ಬೇಕಲ್ವಾ ಅವ್ರಿಗೆ. ಹೀಗೆ ಮುನಿಗಳು ಯಾತಕ್ಕಷ್ಟೆಲ್ಲ ವ್ರತಗಳನ್ನ ಮಾಡ್ತಾರೆ ಅಂದ್ರೆ ಯಾವುದೇ ಜೀವಿಗಳಿಗೆ ಹಿಂಸೆ ಆಗಬಾರ್ದು ಅನ್ನೋ ಉದ್ದೇಶಕ್ ಮಾತ್ರ ಅವ್ರು ಮಾಡೋದು. ನಡಿಬೇಕಾದ್ರೆ, ಆಹಾರ ತೆಕ್ಕೊಬೇಕಾದ್ರೆ ಎಲ್ಲವನ್ನು ಕೂಡ ಅವರು ಮಾಡೋದು ಯಾವುದೇ ಜೀವಿಗಳಿಗೂ ಕೂಡ ಹಿಂಸೆ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರು ಮಾಡ್ತಾರೆ. ಫಸ್ಟ್ ನಿಮ್ಗೆ ಗೊತ್ತಾ ಮುನಿಗಳನ್ನ ಹೇಗೆ ತಡಿಬೇಕು ಅನ್ನೋದು? ನಿಮ್ಗೆ ಗೊತ್ತು ಏನ್ ಹೇಳ್ತೀರಾ? ಮುನಿಗಳ ಆಹಾರಕ್ಕೆ ಬಂದಾಗ ಏನಂತ ಹೇಳ್ತೀರಾ? ನಮಸ್ತು ಮಹಾರಾಜ್. ಆಮೇಲೆ ಸ್ವಾಮಿ ನಮಸ್ತು ನಮಸ್ತು ನಮಸ್ತು. ಸ್ವಾಮಿ ನಮಸ್ತು ನಮಸ್ತು. ಆಮೇಲೆ ನಮಸ್ತು ಮಹಾರಾಜ್. ನಮಸ್ತು ಮಹಾರಾಜ್. ಜ್ಞಾನ ಶುದ್ಧಿ, ಜಲಶುದ್ಧಿ, ಆಹಾರ ಶುದ್ಧಿ, ಆಹಾರಕ್ಕೆ ಬನ್ನಿ, ನೀರು ಶುದ್ಧಿ, ನವದಾ ಭಕ್ತಿ, ಕಾಯ ಶುದ್ಧಿ ಅಂತ ಹೇಳ್ಬೇಕಲ್ಲ. ಮೂರನ್ನು ಹೇಳಿ ಆಮೇಲೆ ನಮ್ಮನೇಲಿ ಆಹಾರನ ತಯಾರಿಸಿದೀವಿ, ನಮ್ಮನೆಗೆ ಆಹಾರಕ್ಕೆ ಬನ್ನಿ ಸ್ವಾಮೀಜಿ ಅಂತ ಹೇಳಿ ಶುದ್ಧಿ ಮಾಡ್ಕಂತ ಒಳಗ್ ಕರ್ಕೊಂಡ್ ಹೋಗ್ಬೇಕು. ಕರ್ಕೊಂಡೋಗಿ ಮಣೆ ಹಾಕಿ ಅವ್ರನ್ನ ಅಲ್ಲಿ ಉಚ್ಚಾಸನ ಅಂತ ಹೇಳ್ತಾರೆ ನಮ್ಮಲ್ಲಿ ಅದನ್ನ. ಇಲ್ಲಿ ಮೇಲ್ಗಡೆ ಆಸನದಲ್ಲಿ ನೀವು ಕುಂತ್ಕೊಳ್ಳಿ ಅಂತ ಹೇಳ್ಬೇಕು. ಕುಂತ್ಕೊಂಡು ಅವ್ರಿಗೆ ಏನ್ ಮಾಡ್ಬೇಕು? ಪಾದನ ತೊಳಿಬೇಕು. ಪಾದ ತೊಳೆದು ಅರ್ಚನೆನ ಮಾಡ್ಬೇಕು. ಅವ್ರ ಮುನಿಗಳ ಹೆಸರು ಹೇಳಿ ಅವ್ರಿಗೆ ಅರ್ಚನೆಯನ್ನ ಮಾಡ್ಬೇಕು. ಮಾಡಿದ್ದಾದ್ಮೇಲೆ ಮತ್ತೆ ಅವ್ರಿಗೆ ನಿಮ್ ಮನೇಲಿ ಮಾಡಿದಂತ ಆಹಾರಗಳೇನಿದೆ ಅದನ್ನೆಲ್ಲ ಒಂದು ತಟ್ಟೆನಲ್ಲಿ ನೀವು ಜೋಡ್ಸಿಟ್ಕೊಬೇಕು. ಅದನ್ನೆಲ್ಲ ತೋರಿಸ್ಬೇಕು ಅವ್ರಿಗೆ, ಇವತ್ತು ಇಂತಿಂತ ಆಹಾರ ಮಾಡಿದೀವಿ ನಾವು ಅಂತ. ಅದ್ರೊಳಗೆ ಅವ್ರು ಎಷ್ಟೋ ತ್ಯಾಗ ಮಾಡ್ಬಿಟ್ಟಿರ್ತಾರೆ. ಅಂತವನ್ನೆಲ್ಲ ಬೇಡ ಅಂತ ಹೇಳಿ ಅವರು ಅದನ್ನ ತೆಗಿಸ್ತಾರೆ. ಅದನ್ನ ತೆಗೆದು ಪಕ್ಕಕ್ಕಿಟ್ಟು ಆಹಾರನ ಕೊಡಬಾರ್ದು. ಕೊಡ್ದಂಗೆ ಅವ್ರಿಗೆ ಮತ್ತೆ ಆಹಾರನ ನೀವು ಅವ್ರು ಏನ್ ಹೇಳಿರ್ತಾರೆ ಅದಷ್ಟ ಆಹಾರ ಮಾತ್ರ ಅವ್ರ ಕೈಗಾಕಿ ಆಹಾರನ ಕೊಡ್ಬೇಕು. ಆಹಾರ ಕೊಟ್ಟಾದ ನಂತರ ಅವ್ರಿಗೆ ಮತ್ತೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಆಹಾರ ತೆಕ್ಕೊಂಡು ಅವ್ರ ಕೈ ಬಿಟ್ಟಾಗ ಮತ್ತೆ ನೀವು ಅವ್ರನ್ನ ಕೂರಿಸಿ ಅವ್ರ ಹತ್ರ ಆಶೀರ್ವಾದವನ್ನ ಪಡ್ಕೊಬೇಕು. ಆಹಾರ ಮಾಡ್ಬೇಕಾದ್ರೂ ನೀವು ಮನೆಯಲ್ಲಿ ಸೋಸಿದ ನೀರನ್ನ ಕಾಯಿಸಿ ಅದ್ರೊಳಗೆ ಆಹಾರವನ್ನ ತಯಾರಿಸ್ಬೇಕು. ಬಾವಿ ನೀರೇ ಆಗ್ಬೇಕದು ಅವ್ರಿಗೆ. ಮತ್ತೆ ಅವರು ಅವತ್ತಿನ ದಿನ ಮಾಡಿದ್ದಂತಹ ಹಿಟ್ಗಳಲ್ಲಿ ಮಾತ್ರ ಅವರು ಗೋಧಿ ಹಿಟ್ಟಾಗ್ಲಿ ಅಕ್ಕಿ ಹಿಟ್ಟಾಗ್ಲಿ ಅವತ್ತು ಮಾಡಿದ್ದನ್ನ ಮಾತ್ರ ಬಿಸಿದ್ದನ್ನ ತೆಕ್ಕೊಂತಾರೆ. ಅದ್ರೊಳಗೆ ನೀವು ಅವ್ರಿಗೆ ಆಹಾರನ ಮಾಡಿ ಕೊಡ್ಬೇಕಾಗುತ್ತೆ. ಈ ರೀತಿಯಾಗಿ ಅವ್ರಿಗೆ ಶುದ್ಧವಾದಂತ ಆಹಾರವನ್ನ ಕೊಟ್ಟು ಕಡೆಗೆ ಅವರಿಂದ ನಾವು ಆಶೀರ್ವಾದನ ಪಡೆದು ಅವ್ರನ್ನ ಕಳಿಸ್ಕೊಡ್ಬೇಕಾಗುತ್ತೆ. ಹೀಗೆ ನಾವು ಮುನಿಗಳಿಗೆ ಆಹಾರ ವಿಧಿಯನ್ನ ಕೊಡ್ಬೇಕಾಗುತ್ತೆ. ಮತ್ತೆ ಅವ್ರ ಕಮಂಡ್ಲಕ್ಕೆ ಹೊಸ ನೀರ್ ಹಾಕ್ಬೇಕು. ಕಮಂಡ್ಲನ ಅವರು ಯಾವ್ದಕ್ಕೋಸ್ಕರ ಇಟ್ಕೊಂಡಿರ್ತಾರೆ ಅನ್ನೋದು ಗೊತ್ತಾ ನಿಮ್ಗೆ? ಯಾರಿಗಾದ್ರೂ ಗೊತ್ತಾ ಕಮಂಡ್ಲ? ಮ್ಯಾಮ್ ಕಾಲ್ ತೊಳಿಯಕ್ಕೆ. ಕಾಲ್ ತೊಳಿಯಕ್ಕೆ. ಅವರು ಅಲ್ಲಿ ಅವರು ಈ ತರ ನಲ್ಲಿ ಎಲ್ಲ ಕಮಂಡ್ಲಲ್ಲೇ ತೊಳ್ಕೊತಾರೆ. ನೋಡಿ, ಅವರು ದಿನಕ್ಕೆ ಅಷ್ಟೇ ನೀರು ಉಪಯೋಗಿಸದವ್ರು, ಹೆಚ್ಚಿಗೆ ನೀರ್ನು ಕೂಡ ಉಪಯೋಗಿಸಲ್ಲ. ಯಾಕೆಂದ್ರೆ ನೀರಿಂದನೂ ಕೂಡ ಜೀವ ಹಿಂಸೆ ಆಗುತ್ತೆ. ನೋಡಿ, ಇದ್ರೊಳಗಡೆ ನೀವ್ ತಿಳ್ಕೊಬೇಕಾಗಿರೋದೇನು ಅಂದ್ರೆ ಮಕ್ಳೇ, ನಾವ್ ಯಾವ್ದನ್ನು ಕೂಡ ವೇಸ್ಟ್ ಮಾಡಬಾರ್ದು. ಪ್ರಕೃತಿ ನಮ್ಗೆ
ನೀರ್ ಕೊಟ್ಟಿದೆ, ಉಸಿರಾಡಕ್ ಗಾಳಿ ಕೊಟ್ಟಿದೆ, ಇರೋದಿಕ್ಕೆ ಭೂಮಿ ಕೊಟ್ಟಿದೆ. ಈ ಪ್ರಕೃತಿನಲ್ಲಿರುವಂತ ವಸ್ತುಗಳನ್ನ ನಾವು ಪ್ರೀತಿಸ್ಬೇಕು. ಆ ವಸ್ತುಗಳನ್ನ ಹೆಚ್ಚು ಹೆಚ್ಚು ಬೆಳೆಯೋದಿಕ್ಕೆ ಬಿಡ್ಬೇಕು. ಸಸ್ಯಗಳನ್ನ ಹೆಚ್ಚು ಬೆಳೆಸ್ಬೇಕು, ನಾವು ಗಿಡ ಮರಗಳನ್ನ ಹೆಚ್ಚು ಬೆಳೆಸ್ಬೇಕು. ನೀರನ್ನ ಜಾಸ್ತಿ ವೇಸ್ಟ್ ಮಾಡಬಾರ್ದು. ಇದರಿಂದ ತೊಂದ್ರೆನೇ ಹೆಚ್ಚು ಅಲ್ವಾ? ಈಗ ಎಲ್ಲಾರ್ಗು ಬೇಸಿಗೆ ಬಂದಾಗ ಎಷ್ಟು ನೀರಿಗೆ ತೊಂದರೆ ಆಯ್ತು ಅನ್ನೋದು ಗೊತ್ತು ನಿಮ್ಗೆ. ಆದ್ರಿಂದ ನಾವು ಅವರು ಉಚ್ಚ ಸ್ಥಾನದಲ್ಲಿ ಅದನ್ನ ಉಪಯೋಗಿಸಿದ್ರೆ, ನಾವು ಅಲ್ಪದ್ರಲ್ಲಿ ಅದನ್ನ ಹೇಗೆ ನಮ್ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಬೇಕು ಅನ್ನೋದನ್ನ ನಾವು ತಿಳ್ಕೊಬೇಕು. ನಾವು ಹೆಚ್ಚಿಗೆ ನೀರ್ನ ಪೋಲ್ ಮಾಡಬಾರ್ದು, ವೇಸ್ಟ್ ಮಾಡಬಾರ್ದು. ನಾವೇ ಗಿಡ ಮರಗಳಿಗೆ ಅವ್ರ ಹಿಂಸೆ ಕೊಡೋದಿಲ್ಲ ನೋಡಿ. ಹುಲ್ ಮೇಲೂ ಕೂಡ ಅವ್ರು ನಡೆಯೋದಿಲ್ಲ. ಅಟ್ಲೀಸ್ಟ್ ನಾವು ಬೆಳೆದಿರೋ ಗಿಡ ಮರಗಳನ್ನು ಕಟ್ ಮಾಡಬಾರ್ದು ಅಲ್ವಾ? ಅದರಿಂದ ನಮ್ಗೆ ಒಳ್ಳೆ ಗಾಳಿ ಸಿಗ್ತಿದೆ ಅಲ್ವಾ? ಆ ತರದಲ್ಲಿ ನಾವು ಹೆಚ್ಚಿಗೆ ನಾವು ಅದನ್ನ ಯೋಚನೆ ಮಾಡ್ಬೇಕು. ಅವರು ಅಷ್ಟು ಶೋಧಿಸಿ ಆಹಾರನ ತೆಕ್ಕೊಂಬೇಕಾದ್ರೆ ನಾವು ನಮ್ಮ ಆರೋಗ್ಯಕ್ಕೋಸ್ಕರ ನಾವು ಒಳ್ಳೆ ಆಹಾರಗಳನ್ನ ಸ್ವೀಕಾರ ಮಾಡ್ಬೇಕು. ಎಲ್ಲೋ ಪ್ಯಾಕೆಟ್ ಅಲ್ಲಿ ಇರೋ ಜ್ಯೂಸ್ಗಳಂತೆ, ಬಿಸ್ಕೆಟ್ಗಳಂತೆ, ಚಾಕ್ಲೇಟ್ಗಳಂತೆ ಇವನ್ನ ಹೆಚ್ಚಿಗೆ ತಿಂದಾಗ ಏನಾಗ್ತಾ ಇದೆ? ಡಾಕ್ಟರ್ಗಳೇ ಹೇಳ್ತಿದಾರಲ್ವಾ ಈಗ, ನಿಮ್ಮ ಆರೋಗ್ಯ ಕೆಡುತ್ತೆ ಮಕ್ಳೇ, ಚಾಕ್ಲೇಟ್ ಜಾಸ್ತಿ ತಿನ್ಬೇಡಿ, ಪ್ಯಾಕೆಟ್ ದಲ್ಲಿರೋ ಜ್ಯೂಸ್ಗಳು ಕುಡಿಬೇಡಿ, ಅಂಗಡಿನಲ್ಲಿ ಮಾಡೋ ಚಿಪ್ಸ್ ಇವನ್ನೆಲ್ಲ ಜಾಸ್ತಿ ತಿನ್ಬೇಡಿ, ಅದ್ರೊಳಗೆ ಎಲ್ಲ ಕೆಮಿಕಲ್ ಇರುತ್ತೆ, ಎಣ್ಣೆಗಳಿರುತ್ತೆ, ಅದೆಲ್ಲ ನಿಮ್ಮ ಆರೋಗ್ಯನ ಕೆಡ್ಸುತ್ತೆ. ನೋಡಿ, ಅವರು ಉತ್ತಮವಾಗಿ ಯೋಚನೆ ಮಾಡಿದ್ರೆ ನಾವು ಒಂದ್ ಸ್ವಲ್ಪನಾದ್ರೂ ಒಳ್ಳೇದನ್ನ ಯೋಚನೆ ಮಾಡ್ಬೇಕಲ್ವಾ? ಈ ರೀತಿಯಾಗಿ ನಾವು ಸಂಸಾರದಲ್ಲಿರೋರು ಮತ್ತೆ ಮುಕ್ತ ಜೀವಗಳು ಇಬ್ರದ್ದು ನಾವು ಕಂಪೇರ್ ಮಾಡ್ಕೊಬೇಕು. ನಾವು ಒಳ್ಳೇದನ್ನ ಆದಷ್ಟು ತೆಕ್ಕೊಬೇಕು, ಒಳ್ಳೆ ರೀತಿನಲ್ಲಿ ನಾವು ಇರ್ಬೇಕು ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು. ಇದು ಕೂಡ ಆರೋಗ್ಯದಲ್ಲಿ ಅವರು ಯಾತಕ್ಕೆ ನಮ್ಗೆ ರಾತ್ರಿ ತಿನ್ಬೇಡಿ ಅಂತ ಹೇಳೋದು? ನಮ್ ಡೈಜೆಷನ್ ಸಿಸ್ಟಮ್ ಇರೋದೇ ರಾತ್ರಿ ತಿಂದೇ ಇರತ್ತರ. ಸೂರ್ಯ ಇದ್ದಾಗೆ ನಾವ್ ತಿಂದ್ರೆ ನಮ್ ಡೈಜೆಷನ್, ಇದನ್ನ ಡಾಕ್ಟರ್ಗಳು ಹೇಳಿರ್ತಾರೆ, ನಿಮ್ಗೆ ಅದೆಲ್ಲ ಗೊತ್ತಿರುತ್ತಲ್ವಾ? ಅವಾಗ ನಮ್ಗೆ ಡೈಜೆಷನ್ ಸಿಸ್ಟಮ್ಗೆ ಒಳ್ಳೇದಾಗುತ್ತೆ. ರಾತ್ರಿ ಹೊತ್ತು ಹೆಚ್ಚು ಕ್ರಿಮಿಕೀಟಗಳು ಬರೋದ್ರಿಂದ, ಆಹಾರದಲ್ಲೂ ಅದು ಹೆಚ್ಚು ಉತ್ಪತ್ತಿ ಆಗೋದ್ರಿಂದ ನಮ್ ದೇಹದ ಆರೋಗ್ಯಕ್ಕೆ ಅದು ಒಳ್ಳೇದಲ್ಲ. ಈಗ ನೋಡಿ, ಅನ್ಯ ಜಾತಿಯವರು ಕೂಡ ಅದನ್ನ ಫಾಲೋ ಮಾಡ್ತಾ ಇದ್ದಾರೆ. ಡಾಕ್ಟರ್ಗಳು ಫಸ್ಟ್ ಹೋಗೋದು ಹೇಳೋದೇ ಅದು, ನೀವು ಮಲಗಕ್ ಮುಂಚೆ 4 hours ಮುಂಚೆ ಸೂರ್ಯ ಇದ್ದಾಗೆ ಊಟ ಮಾಡಿ, ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಿಮ್ಗೆ ಅನೇಕ ಕಾಯಿಲೆಗಳನ್ನ ಬರೋದನ್ನ ನೀವು ತಡಿಬಹುದು, ನೀರನ್ನ ಶೋಧಿಸಿ ಕುಡೀರಿ. ನಾವು ಕರೋನಾ ಬಂದಾಗೆಲ್ಲ ಅದನ್ನ ಫಾಲೋ ಮಾಡಿದೀವಲ್ವಾ? ನಿಮಗ್ ಜ್ಞಾಪಕ ಇದೆಯಾ? ನೀವೆಲ್ಲ ಚಿಕ್ಕವರಿದ್ರಿ ಅನ್ಸುತ್ತೆ. ಹೀಗೆ ನಾವು ಹೆಚ್ಚು ಅವ್ರು ಏನು ಆಹಾರ ವಿಧಾನದಲ್ಲಿ ಮಾಡ್ತಾರೆ ಅದನ್ನ ನಾವು ಸ್ವಲ್ಪನಾದ್ರೂ ಮಾಡ್ಕೊಂಡೋದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೇದು. ನಮ್ಗೆ ಹೆಚ್ಚು ಪುಣ್ಯ ಲಾಭ ಆಗ್ತಾ ಹೋಗುತ್ತೆ. ಪುಣ್ಯ ಅಂತ ಅಂದ್ರೆ ಏನು ಗೊತ್ತಾ? ಪಾಪ ಪುಣ್ಯ ಅಂದ್ರೆ ಒಳ್ಳೇದನ್ನ ಏನಿ ನಾವು ಗಳಿಸ್ತೀವಿ ಅದು ಪುಣ್ಯ, ಕೆಟ್ಟದನ್ನ ಮಾಡ್ತೀವಲ್ಲ ಅದು ಪಾಪ. ಪಾಪನ ನಾವು ಮಾಡಕ್ಕೆ, ಕೆಟ್ಟದನ್ನ ನಾವು ಜಾಸ್ತಿ ಮಾಡಕ್ ಹೋಗ್ಬಾರ್ದು. ಪುಣ್ಯನ ನಾವು ಹೆಚ್ಚು ಸಂಪಾದನೆ ಮಾಡ್ತಾ ಹೋಗ್ಬೇಕು. ಮಾಡ್ತಾ ನಾವು ಒಂದಿನ ನಮ್ಮ ಆತ್ಮನ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ನಮ್ಗೂ ಅನುಕೂಲ ಆಗುತ್ತೆ. ಇನ್ ಮುಂದ್ಲ ದಿನ ಆಯ್ತು ಅನ್ಸುತ್ತೆ ನನ್ನ ಟೈಮು. ಮುಂದಿನ ಸುಮಾ ಮೇಡಮ್ ಮಾಡ್ತಾರೆ, ಆಯ್ತಾ? ಓಕೆ, ಧನ್ಯವಾದಗಳು ಮೇಡಮ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಆಗಮಿಸಿರುವಂತಹ ಶ್ರೀ ನವೀನ್ ಜಾಂಬ್ಳೆ ಅವರು ನಮ್ಮನ್ನು ಮಕ್ಕಳನ್ನು ಉದ್ದೇಶಿಸಿ ಮಾತನಾಡ್ಬೇಕಂತ ಕೇಳಿಕೊಳ್ಳುತ್ತೇನೆ. ಶ್ರೀ ನವೀನ್ ಜಾಂಬ್ಳೆ ಅವರ ಪರಿಚಯ ಎಲ್ಲರಿಗೂ ಇದೆ. ಇತ್ತೀಚೆಗೆ ಒಂದು ವಿಶೇಷವಾದ ವಿಶ್ವ ದಾಖಲೆಯ ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಎಲ್ಲರ ಮೆಚ್ಚುಗೆಗೆ ಗಳಿಸಿದ್ದಾರೆ. ನಾಡಿನಾದ್ಯಂತದಿಂದ ಎಲ್ಲರೂ ಸಾಮೂಹಿಕವಾಗಿ ನಮಕಾರ ಮಂತ್ರ ಪಠಿಸುವ, ದಿನ ಸಹಸ್ರನಾಮವನ್ನು ಪಠಿಸುವಂತ ಕಾರ್ಯಕ್ರಮ ಅದಾಗಿತ್ತು. ಹಾಗೆ ಉತ್ತಮ ಗಾಯಕರು ಕೂಡ ಹೌದು. ಗಾಯನ ಕ್ಷೇತ್ರದಲ್ಲೂ ಕೂಡ ಅವರು ಹಲವಾರು ಸಾಧನೆಗಳನ್ನು ಮಾಡಿದ್ದಾರೆ. ಹಾಗೆ ಇನ್ನು ಮುಂದಕ್ಕೂ ಕೂಡ ವಿಶ್ವಶಾಂತಿ ಯುವ ಸೇವಾ ಸಮಿತಿಯ ಮೂಲಕ ಹಲವಾರು ಮಹತ್ತರವಾದ ಕಾರ್ಯಕ್ರಮಗಳನ್ನು, ಜನಧರ್ಮದ ಪ್ರಭಾವನೆಯನ್ನು ಮಾಡುವ ನಿಟ್ಟಿನಲ್ಲಿ ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ. ಅದಕ್ಕಾಗಿ ಅಣಿಯಾಗುತ್ತಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ತಾವು ಮಕ್ಕಳಿಗೆ ಪ್ರೇರಣಾದಾಯಕವಾದ 2 ಮಾತುಗಳನ್ನು ಆಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಜೈ ಜಿನೇಂದ್ರ ಸರ್. ಜೈ ಜಿನೇಂದ್ರ. ಎಲ್ಲ ಮಕ್ಕಳಿಗೂ ಜೈ ಜಿನೇಂದ್ರ. ಜೈ ಜಿನೇಂದ್ರ. ಓಕೆ, ಈಗೆಲ್ಲರೂ
ಮ್ಯೂಟ್ ಮಾಡ್ ಜೈ ಜಿನೇಂದ್ರ ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲರೂ. ಮತ್ತೆ ಲಾಸ್ಟ್ ಜೈ ಜಿನೇಂದ್ರ ಹೇಳುವಂತೆ. ಓಕೆ, ನಾನು ಯಾರಿಗೆ ಕೇಳ್ತೀನಿ ಅವ್ರು ಮಾತ್ರ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೇಕು, ಆಯ್ತಾ ಮಕ್ಳೇ? ನಾನು ಯಾರ ಹೆಸರು ಹೋಗ್ತೀನಿ, ನಿಮ್ ಫೋನ್ ಅಲ್ಲಿ ಏನ್ ಹೆಸರು ಕಾಣ್ತಿದೆ ಅದನ್ನ ಹೋಗ್ತೀನಿ, ಅವ್ರು ಮಾತ್ರ ಆನ್ಸರ್ ಮಾಡ್ಬೇಕು. ಓಕೆ ಸರಿ, ಈಗ ಎಲ್ಲರೂ ಮ್ಯೂಟ್ ಮಾಡಿ. ಓಕೆ, ಸೊ ನಮಿತಾ ಸನ್ಮತಿ ಇಜಾರಿ, ಓಕೆ, ನೀವು ಮಾತ್ರ ಅನ್ಮ್ಯೂಟ್ ಮಾಡ್ಕೋಬೇಕು. ಫಸ್ಟ್ ಆಫ್ ಆಲ್ ಇಂಥ ಒಂದು ಒಳ್ಳೆ ಶಿಬಿರವನ್ನು ಆರ್ಗನೈಸ್ ಮಾಡಿ ಆನ್ಲೈನ್ ಮುಖಾಂತರ ಮಕ್ಕಳು ಇಷ್ಟು ಸೇರಿರೋದೇ ಒಂದು ಬಹಳ ಪುಣ್ಯದಾಯಕವಾದಂತ ಕೆಲಸ. ಪದ್ಮಶ್ರೀ ಮ್ಯಾಮ್ ಹೇಳ್ದಾಗೆ ಖಂಡಿತವಾಗೂ ಇಲ್ಲಿರುವಂತ ಎಲ್ಲ ಮಕ್ಕಳು ಕೂಡ ಬಹಳ ಪುಣ್ಯ ಜೀವಿಗಳು. ಹಾಗಾಗಿ ಅವ್ರು ಇವತ್ತಿನ ಶಿಬಿರದಲ್ಲಿದ್ದಾರೆ. ಆಮೇಲೆ ಬಹಳ ಒಳ್ಳೆಯ ಮೆಂಟರ್ಸ್ಗಳು ಒಳ್ಳೆ ವಿಷಯಗಳನ್ನ ಇವತ್ತು ನಿಮ್ ಮುಂದೆ ಹೇಳಿದ್ದಾರೆ, ಹಂಚ್ಕೊಂಡಿದ್ದಾರೆ. ನಿಜವಾಗ್ಲೂ ನನಗೆ ಪದ್ಮಶ್ರೀ ಮೇಡಮ್ ಹೇಳೋ ವಿಷಯಗಳನ್ನೆಲ್ಲ ಕೇಳುವಾಗ ನಾನು ಅದನ್ನ ಪಿಕ್ಚರೈಸ್ ಮಾಡ್ಕೋತಾ ಇದ್ದೆ. ಬಹಳ ಆನಂದ ಆಯ್ತು, ಬಹಳ ಸಂತೋಷ ಆಯ್ತು. ನಾನು ಒಬ್ಬ ಸಣ್ಣ ಹುಡುಗನಾಗಿ ನಿಮ್ಮ ಮಾತುಗಳಿಗೆ ನಾನು ಕಿವಿಯಾಗಿದ್ದೆ. ಬಹಳ ಚೆನ್ನಾಗಿ ಉದಾಹರಣೆಗಳನ್ನ ಕೊಟ್ಟಿದ್ದೀರಿ ಮೇಡಮ್. ಹಾಗೆ ಸುಮಾ ಮೇಡಮ್ ಕೂಡ ಇವಾಗ ನೆಕ್ಸ್ಟ್ ಮಾತಾಡ್ಲಿಕ್ಕಿದ್ದಾರೆ. ಸೊ ಅವ್ರಿಗೂ ಕೂಡ ತಡ ಮಾಡದೆ ನಾನು ಮಕ್ಕಳನ್ನ ಉದ್ದೇಶಿಸಿ ಮಾತಾಡ್ತೀನಿ. ಮಕ್ಕಳೇ, ನೀವೆಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ಪ್ರತಿಯೊಬ್ರು ಕೂಡ ಸ್ಕೂಲ್ಗೆ ಹೋಗ್ತೀರಾ. ಎಲ್ಲ ಮಕ್ಕಳು ಕೇಳಿಸ್ಕೋಬೇಕು, ನೀವು ಆಟ ಆಡೋದ್ ಬಿಡ್ಬೇಕು. ಕೆಲವ್ರು ಆಟ ಆಡ್ತಾ ಇದ್ದೀರಾ ಅಲ್ಲಿ. ನೋಡಿ, ನೀವೆಲ್ಲಾ ಮಕ್ಕಳು ಕೂಡ ಏನು ಡೈಲಿ ನೀವು ಸ್ಕೂಲ್ಗೆ ಹೋಗ್ತೀರಾ. ಈಗ ನಿಮ್ಗೆ ಸ್ಕೂಲ್ ರಜಾ ಇದೆ, ಹಾಗಾಗಿ ಶಿಬಿರದಲ್ಲಿ ಇದ್ದೀರಾ. ನೆಕ್ಸ್ಟ್ ನೀವೆಲ್ಲ ಶಾಲೆಗಳಿಗೆ ಹೋಗ್ತೀರಾ ಅಲ್ವಾ? ನಾನ್ ಹೇಳೋದೇನು, ನೀವು ಫಸ್ಟ್ ನಿಮ್ಮ ಪ್ರತಿ ದಿವಸ ಬೆಳಗ್ಗೆ ನಿಮ್ಗೆ ಫಸ್ಟ್ ನೀವು ವಿದ್ಯಾಭ್ಯಾಸ ಮಾಡೋದೆಲ್ಲಿ? ಶಾಲೆಯಲ್ಲಿ ಅಲ್ವಾ? ನೀವು ಫಸ್ಟ್ ಹೋಗೋದು ಶಾಲೆಗೆ. ಸೊ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾವು ಶಾಲೆಗಳಿಗೆ ಹೋದಾಗ ಕೆಲವೊಂದು ಸೂಕ್ಷ್ಮವಾದ ವಿಷಯಗಳನ್ನ ನೆನ್ಪಿಟ್ಕೋಬೇಕು. ವೆರಿ ವೆರಿ ಕಾನ್ಫಿಡೆನ್ಷಿಯಲ್ ಅಂಡ್ ವೆರಿ ಸೀಕ್ರೆಟ್ ಇನ್ಫಾರ್ಮೇಶನ್ ನಾನು ನಿಮಗೆ ಶೇರ್ ಮಾಡ್ತಾ ಇರೋದು. ಎಲ್ಲರಿಗೂ ಕೇಳ್ತಾ ಇದೆ ಅಂತ ಭಾವಿಸ್ತೀನಿ. ನಾವು ಸ್ಕೂಲ್ಗೆ ಹೋದಾಗ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಮಕ್ಕಳ ಜೊತೆಗೆ ನಾವೆಲ್ಲ ಬರೀತೀವಿ, ಫ್ರೆಂಡ್ಸ್ ಇರ್ತಾರೆ, ಆಟ ಆಡ್ತೀವಿ ಅಲ್ವಾ, ಎಲ್ಲ ಮಾಡ್ತೀವಿ. ಆದ್ರೆ ಒಂದು ಸೂಕ್ಷ್ಮವಾದ ವಿಷಯ ನೆನ್ಪಿಟ್ಕೋಬೇಕು ನೀವು. ಈಗಿನ ಇದ್ರಲ್ಲಿ ಮಕ್ಕಳು ಟಿಫಿನ್ ಬಾಕ್ಸ್ ಗಳನ್ನ ತಂದಾಗ ನಾವು ಏನ್ ಮಾಡ್ತೀವಿ, ಸ್ವಲ್ಪ ಹೈಸ್ಕೂಲ್ ಮಕ್ಕಳು, ಹೈಯರ್ ಪ್ರೈಮರಿ ಮಕ್ಕಳೆಲ್ಲ ಏನ್ ಮಾಡ್ತಾರೆ, ಟಿಫಿನ್ ಬಾಕ್ಸ್ ಅಲ್ಲಿ ಬೇರೆಯವ್ರ ಊಟನ ಶೇರ್ ಮಾಡ್ಕೋತೀವಿ. ಮಕ್ಳು ಇದನ್ನ ನೆನ್ಪಿಟ್ಕೋಬೇಕು. ಕೆಲವರು ಶೇರ್ ಮಾಡ್ಕೋತಾರೆ ಅಲ್ವಾ, ನೀನ್ ಚಪಾತಿ ಕೊಡು, ನಾನು ನಿನಗೆ ರೈಸ್ ಬಾತ್ ಕೊಡ್ತೀನಿ ಅಂತ. ಆದ್ರೆ ಏನಾಗಿದೆ ಇವತ್ತು, ಎಷ್ಟೋ ಮಕ್ಳುಗಳು ಟಿಫಿನ್ ಬಾಕ್ಸ್ ಅಲ್ಲಿ ಎಗ್ಗಳನ್ನ ತರ್ತಾರೆ, ಮೊಟ್ಟೆ ತರ್ತಾರೆ. ನಾನ್ ವೆಜಿಟೇರಿಯನ್ ಯಾರು ತರಲ್ಲ, ಆದ್ರೆ ಮೊಟ್ಟೆ ಕೂಡ ನಾನ್ ವೆಜ್. ಸೊ ಮೊಟ್ಟೆ ತಂದಿರ್ತಾರೆ, ಅಥವಾ ಮೊಟ್ಟೆಯಿಂದ ಮಾಡಿರುವಂತಹ ಮಸಾಲಗಳು, ಪಲ್ಯಗಳನ್ನ ತಗೊಂಬಂದಿರ್ತಾರೆ ಮಕ್ಕಳು. ಅರ್ಥ ಆಯ್ತಾ? ನಿಮ್ ಫ್ರೆಂಡ್ಸ್ ಆಗಿರ್ತಾರೆ ಅವರು. ಎಷ್ಟೋ ಸಾರಿ ನಿಮಗ್ ಗೊತ್ತಿಲ್ದೇನೆ ನೀವು ಅವ್ರ ಜೊತೆ ಶೇರ್ ಮಾಡ್ಕೊಳ್ಳುವಾಗ ಅವರು ನಿಮ್ ಜೊತೆ ಕೆಲವೊಂದು ಶೇರ್ ಮಾಡ್ಕೊತಾರೆ ಫುಡ್. ಹಾಗೇನಾಗತ್ತೆ, ನಿಮ್ಗೆ ಗೊತ್ತಿಲ್ದೇನೆ ನೀವು ಮೊಟ್ಟೆ ಅಥವಾ ಮೊಟ್ಟೆ ಮಸಾಲ ಅಥವಾ ಇನ್ಯಾವುದೋ ಒಂದು ಮನೇಲಿ ಅವರು ಮಾಡಿರುವಂತ ಅಡಿಗೆ, ಫಾರ್ ಎಕ್ಸಾಂಪಲ್ ಇದು ಒಂದಾಯ್ತು. ನೀವ್ ಯಾವ ಕಾರಣಕ್ಕೂ ಆದಷ್ಟು ನಾನು ಹೇಳೋದೇನು, ನೀವು ಅವ್ರಿಗೆ ಶೇರ್ ಮಾಡಿ, ಆದ್ರೆ ಅವರಿಂದ ನೀವು ತಗೋಬೇಡಿ. ಗೊತ್ತಾಯ್ತಾ? ಯಾಕಂದ್ರೆ ನೀವು ಯಾವ ಕ್ಯಾಸ್ಟ್ ಅಂತ ಕೇಳಲಿಕ್ಕಾಗಲ್ಲ. ಆದ್ರೆ ನೀವು ದಯವಿಟ್ಟು ಬೇರೆಯವ್ರ ಫುಡ್ ಅನ್ನ ನೀವು ಶೇರ್ ಮಾಡ್ಕೋಬೇಡಿ. ಇದು ಫಸ್ಟ್ ನಾನು ಹೇಳ್ತಾ ಇರೋ ಸೂಕ್ಷ್ಮ ವಿಷಯ. ಯಾಕೆ ಅಂತ ಹೇಳ್ತೀನಿ. ನಿಮ್ಗೆ ಮೊಟ್ಟೆ ತಂದಿಲ್ಲ ಸರ್, ನನ್ನ ಫ್ರೆಂಡ್ಸ್ ಯಾರು ಮೊಟ್ಟೆ ತಿನ್ನಲ್ಲ ಅಂತ ಹೇಳ್ತೀರಾ. ಅವ್ರು ನಾನ್ ವೆಜ್ಜೇ ಆಗಿರ್ತಾರೆ, ಸ್ಕೂಲ್ಗೆ ಅವ್ರು ಯಾವ್ದೇ ರೀತಿ ನಾನ್ ವೆಜಿಟೇರಿಯನ್ ಏನು ತಗೋಬರೋದಿಲ್ಲ ಅಂತಾನೆ ಅನ್ಕೊಳ್ಳೋಣ. ಆದ್ರೆ ಅವ್ರ ಮನೆಯಲ್ಲಿ ಹಿಂದಿನ ದಿವಸ ಅಥವಾ ಯಾವತ್ತೋ ಒಂದು ವಾರದ ಹಿಂದೆ ಸಂಡೇ ಅವರು ನಾನ್ ವೆಜಿಟೇರಿಯನ್ ನ ಫ್ರೈ ಮಾಡ್ಲಿಕ್ಕೆ, ಕುಕ್ ಮಾಡ್ಲಿಕ್ಕೆ ಆಯಿಲ್ ಬಳಸಿರ್ತಾರೆ, ರಿಫೈನ್ಡ್ ಆಯಿಲ್ಗಳನ್ನ ಬಳಸಿರ್ತಾರೆ ಅಲ್ವಾ? ಅವ್ರು ಏನೇನೋ ಈಗ ಫಿಶ್ ಫ್ರೈ ಏನೇನೋ ಮಾಡ್ತಾರೆ ನಾನ್ ವೆಜ್ ಅಲ್ಲಿ ಅಲ್ವಾ? ಆ ಫ್ರೈ ಐಟಮ್ ಮಾಡ್ಬೇಕಾದ್ರೆ ಉಪಯೋಗಿಸಿರುವಂತಹ ಎಣ್ಣೆಯಲ್ಲಿ ಅವ್ರೇನ್ ಮಾಡಿರ್ತಾರೆ, ಅದೇ ಎಣ್ಣೆನ ದೋಸೆ ಮಾಡ್ಬೇಕಾದ್ರೆ ದೋಸೆಗೆ ಆ ಎಣ್ಣೆನೆ ಉಪಯೋಗಿಸಿರ್ತಾರೆ. ಅವ್ರ ಮನೆಯಲ್ಲಿ ವೆಜಿಟೇಬಲ್ ಕರಿ ಮಾಡ್ಬೇಕಾದ್ರೆ ಅದೇ ಎಣ್ಣೆನ ಫ್ರೈ ಮಾಡಿ ಯೂಸ್ ಮಾಡಿರ್ತಾರೆ. ನಿಮಗೆ ಗೊತ್ತಿರುತ್ತಾ? ಅವ್ರು ಹೇಳ್ತಾರ, ಇಲ್ಲ ನಾನು ವೆಜಿಟೇಬಲ್ ಪಲಾವ್ ತಂದಿದ್ದೀನಿ, ನಾನು ವೆಜಿಟೇಬಲ್ ಕುರ್ಮಾ ತಂದಿದ್ದೀನಿ, ನಾನು ದಾಲ್ ತಡ್ಕ ತಂದಿದ್ದೀನಿ ಅಂತ ಹೇಳ್ತಾರೆ. ಬಟ್ ಅದ್ರಲ್ಲಿ ಏನಾಗಿರುತ್ತೆ,
ಅವರು ನಾನ್ ವೆಜ್ ಕುಕ್ ಮಾಡಿರುವಂತ ಆಯಿಲ್ ಏನಿದೆ ಅದೇ ಆಯಿಲ್ ನ ಅವ್ರು ಬಳಸ್ತಾರೆ. ನಿಮ್ಗೆ ಗೊತ್ತಿಲ್ದೇನೆ ಏನಾಯ್ತು ಅವಾಗ? ನೀವು ಕೂಡ ಗೊತ್ತಿಲ್ದೇನೆ ನಾನ್ ವೆಜಿಟೇರಿಯನ್ ಕನ್ಸ್ಯೂಮ್ ಮಾಡ್ದಂಗ ಆಗತ್ತೆ. ಅದರಿಂದ ಏನಾಗುತ್ತೆ? ನಮಗೂ ಪಾಪ ಬಂದ ಆಗತ್ತೆ ಅಲ್ವಾ? ಸೊ ಗೊತ್ತಿಲ್ದೆ ನಡೆದ್ರೆ ಓಕೆ, ಆದ್ರೆ ಈಗ ನಾವು ಗೊತ್ತು ಮಾಡಿ ಕೊಡ್ತಾ ಇರೋದ್ರಿಂದ ದಯಮಾಡಿ ನೀವೆಲ್ಲರೂ ಕೂಡ ಫುಡ್ ಶೇರ್ ಮಾಡ್ಕೋಬೇಕಾದ್ರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಫುಡ್ ಶೇರ್ ಮಾಡ್ಕೊಳ್ಳೋದು ಫಸ್ಟ್ ಸ್ಟಾಪ್ ಮಾಡಿ. ನಿಮ್ಮ ಬಾಕ್ಸ್ ಅಲ್ಲಿ ಏನಿದೆ ಅದನ್ನ ಮಾತ್ರ ತಿನ್ಬೇಕು ನೀವು. ಅರ್ಥ ಆಯ್ತಾ ಮಕ್ಕಳಿಗೆ? ಯಾಕಂದ್ರೆ ಸ್ಕೂಲ್ ನಲ್ಲೇ ಇದೆಲ್ಲ ತುಂಬಾ ಪ್ರಾಬ್ಲಮ್ಸ್ ಆಗೋದು. ನೀವು ಮನೇಲಿ ಇದ್ದಾಗ ಯಾರು ನಿಮ್ಗೆ ಏನು ತೊಂದರೆಗಳಾಗೋದಿಲ್ಲ ಅಲ್ವಾ? ನೀವ್ ಯಾರು ಬೇರೆ ನಾನ್ ವೆಜಿಟೇರಿಯನ್ ಮನೆಗಳಿಗೆ ಹೋದ್ರೂ ಕೂಡ ನಿಮ್ಗೆ ಅವ್ರಿಗೂ ಗೊತ್ತಿರುತ್ತೆ ಅಲ್ವಾ, ಇವ್ರು ತಿನ್ನೋದಿಲ್ಲ ಅಂತ. ಬಟ್ ಸ್ಕೂಲ್ ನಲ್ಲಿ ಹಾಗೆ ನೀವ್ ಯಾವ ಕ್ಯಾಸ್ಟ್ ಅಂತೆಲ್ಲ ಕೇಳಲಿಕ್ಕೆ ಆಗೋದಿಲ್ಲ. ಇದು ಒಂದನ್ನ ಎಲ್ಲ ಮಕ್ಕಳು ಗಮನದಲ್ಲಿ ಇಟ್ಕೋಬೇಕು. ನೀವ್ ಯಾರಿಗೂ ಹರ್ಟ್ ಮಾಡಬಾರ್ದು. ನೀವ್ ಯಾವ ಕ್ಯಾಸ್ಟ್, ನೀವು ನಾನ್ ವೆಜ್ ತಿಂತೀರಾ ಅವೆಲ್ಲ ಕೇಳಕ್ ಆಗಲ್ಲ. ಆದ್ರೆ ಅವರ ಫುಡ್ ಅನ್ನ ನೀವು ತಗೋಬೇಡಿ, ನಿಮ್ಮ ಫುಡ್ ಅನ್ನು ಅವ್ರಿಗೆ ಕೊಡ್ಬೇಡಿ. ಅರ್ಥ ಆಯ್ತಾ? ನಮಿತಾ, ನಾನ್ ಹೇಳಿದ್ ಸರಿ ಇದೆಯಾ? ಎಸ್ ಸರ್. ನಾನ್ ಯಾಕೆ ಹೇಳ್ದೆ ಇದನ್ನ ನಿಮ್ಗೆ? ನಮ್ ಜೈನ್ ಧರ್ಮದಲ್ಲಿ ನಾವು ತಿನ್ಬಾರ್ದು ಅಂತ. ಯಾಕೆ ತಿನ್ಬಾರ್ದು? ಅವರೆಲ್ಲ ತಿಂತಾರಲ್ವಾ, ಅವರು ಸ್ಟ್ರಾಂಗ್ ಆಗಿದಾರಲ್ವಾ, ನಾವ್ಯಾಕೆ ತಿನ್ಬಾರ್ದು? ನಾವು ತಿಂದ್ರೆ ನಮ್ಗೆ ಪಾಪ ಆಗ್ತೈತಿ. ಹಾ, ನಮ್ಗೆ ಪಾಪ ಪುಣ್ಯ ಅನ್ನೋದು ಎರಡು ಗೊತ್ತು, ಅವರಿಗೆ ಪಾಪ ಪುಣ್ಯ ಅನ್ನೋದು ಗೊತ್ತಿಲ್ಲ. ಅರ್ಥ ಆಯ್ತಾ? ಅವ್ರೇನ್ ಅನ್ಕೋತಾರೆ, ಎಲ್ಲಾ ಪ್ರಪಂಚದಲ್ಲಿರುವಂತ ಎಲ್ಲಾ ಪ್ರಾಣಿ ಪಕ್ಷಿ ಗಿಡ ಮರ ಸೊಪ್ಪು ಸೊದೆ ಎಲ್ಲ ನಮ್ಗೋಸ್ಕರ ದೇವ್ರು ಕೊಟ್ಟಿದ್ದಾನೆ ಅಂತ ಅನ್ಕೋತಾರ ಅವರು. ನಾವೆಲ್ಲವನ್ನು ತಿನ್ಬಹುದು ಅಂತ ಅನ್ಕೋತಾರೆ. ಆದ್ರೆ ನಾವೇನ್ ಮಾಡ್ತೀವಿ? ನಾವ್ ಯಾವ ಪ್ರಪಂಚದಲ್ಲಿರುವಂತ ಯಾವ ಜೀವಗಳನ್ನು ಕೂಡ ನಾವು ತೊಂದರೆ ಮಾಡಬಾರ್ದು, ಹಾನಿ ಮಾಡಬಾರ್ದು, ಅದನ್ನ ಕೊಲ್ಲೋ ಅಧಿಕಾರ ನಮ್ಗಿಲ್ಲ ಅಂತ ನಮಗ್ ಗೊತ್ತು ಅಲ್ವಾ? ಸೊ ಹಾಗಾಗಿ ನಾವೆಲ್ಲರೂ ಜೈನರಿದ್ದೀವಿ. ನಾವು ಜೈನರಾಗಿರೋದ್ರಿಂದ ನಾವು ಸ್ಕೂಲ್ಗಳಿಗೆ ಹೋಗುವಾಗ ಜೈನರ ಸ್ಕೂಲ್ಗೆ ನಾವು ಹೋಗೋದಿಲ್ಲ, ನಾವು ಹೋಗೋದು ಒಂದು ಪಬ್ಲಿಕ್ ಸ್ಕೂಲ್ಗೆ. ಪಬ್ಲಿಕ್ ಸ್ಕೂಲ್ಗೆ ಹೋದಾಗ ನಾವ್ ಯಾರಿಗೂ ಹರ್ಟ್ ಮಾಡ್ಲಿಕ್ಕೆ ಆಗಲ್ಲ, ವಿಷಯಗಳನ್ನ ಕೇಳಲಿಕ್ಕೆ ಆಗಲ್ಲ. ಆದ್ರೆ ನೀವು ಜೈನ್ ಆಗಿರೋದ್ರಿಂದ ನೀವು ಡೈರೆಕ್ಟ್ ಆಗಿ ಹೇಳ್ಬೇಕು. ಯಾಕೆ ನೀನು ಮೊದ್ಲೆಲ್ಲ ಫುಡ್ ಶೇರ್ ಮಾಡ್ಕೋತಿದ್ದೆ, ಇವಾಗ ಯಾಕೆ ಶೇರ್ ಮಾಡ್ಕೊಳಲ್ಲ ಅಂತ ನಿಮ್ ಫ್ರೆಂಡ್ಸ್ ಕೇಳ್ತಾರೆ. ಯಾಕೆ ನೀನ್ ಚಪಾತಿ ಕೊಟ್ರೆ ತಿನ್ನಲ್ಲ ಅಂತ. ಸಾರಿ, ಬೇಜಾರಾಗ್ಬೇಡಿ ಅಂತ ನಿಮ್ ಫ್ರೆಂಡ್ಸ್ ಹೇಳಿ. ನಾನು ಸಿಂಪಲ್ ಆಗಿ ಅವ್ರಿಗೆ ಒಂದು ಸುಳ್ಳು ಹೇಳಿ, ನಮ್ಮ ರಿಲಿಜನ್ ಅಲ್ಲಿ ನಾವು ಒಂದು ವ್ರತ ಸ್ವೀಕಾರ ಮಾಡ್ಬಿಟ್ಟಿದೀವಿ. ಏನ್ ಹೇಳಿ? ವ್ರತ ಸ್ವೀಕಾರ ಮಾಡಿದೀವಿ. ನಮ್ಮ ಜೈನಿಸಂ ಅಲ್ಲಿ, ನಾನ್ ಜೈನ್ ಆಗಿರೋದ್ರಿಂದ ನಮ್ಗೆ ಈ ಸರಿ ರಜೆಯಲ್ಲಿ ವ್ರತನ ಕೊಟ್ಟಿದ್ದಾರೆ ನಮ್ಗೆ ನಮ್ಮ ಸ್ವಾಮೀಜಿಗಳು. ಅದೇ ಗುರುಗಳಂದ್ರೆ ಗೊತ್ತಾಗಲ್ಲ, ನಮ್ಮ ಗುರುಗಳು ನಮ್ಮ ಸ್ವಾಮೀಜಿಗಳು ನಮ್ಗೆ ವ್ರತ ಕೊಟ್ಟಿದ್ದಾರೆ. ಏನು ಅಂದ್ರೆ ಆಹಾರವನ್ನ ಅಥವಾ ನಮ್ಮ ಟಿಫನ್ ಬಾಕ್ಸ್ ಅಲ್ಲಿ ಇರುವಂತ ಫುಡ್, ನಮ್ಮ ಆಹಾರವನ್ನ ನಾವ್ ಇನ್ನೊಬ್ರಿಗೆ ಶೇರ್ ಮಾಡೋಲ್ಲ. ಆಮೇಲೆ ಯಾಕೆ ಅಂತಂದ್ರೆ ನಾವು ನಾನ್ ವೆಜ್ ಕನ್ಸ್ಯೂಮ್ ಮಾಡೋದಿಲ್ಲಲ್ಲ, ಹಾಗಾಗಿ ನಾವು ಯಾವ್ದೇ ಕಾರಣಕ್ಕೂ ನಮ್ಮ ಫುಡ್ ಅನ್ನ ನಾವು ಶೇರ್ ಮಾಡಲ್ಲ, ಇನ್ನೊಬ್ರಿಂದ ಫುಡ್ ನ ತಗೊಳ್ಳಲ್ಲ. ಹಾಗಾಗಿ ಯಾರು ಬೇಜಾರಾಗ್ಬೇಡಿ ಅಂತ ಮೊದ್ಲೇ ಹೇಳ್ಬಿಡ್ಬೇಕು. ಒನ್ ಟೈಮ್ ಅವ್ರಿಗೆ ಏನೋ ಅನ್ಸ್ಬಹುದು, ಬಟ್ ಆಮೇಲೆ ಅವ್ರಿಗೆ ಗೊತ್ತಾಗತ್ತೆ ಅವ್ರು ತಗೊಳ್ಳೋದಿಲ್ಲ ಅಂತ. ಒನ್ ಟೈಮ್ ಮಾತ್ರ ನೀವ್ ಹೇಳ್ಬೇಕು. ಒಳ್ಳೆ ಫ್ರೆಂಡ್ಸ್ ಆಗಿದ್ರೆ ನೀವ್ ಹೇಳಿದ್ದನ್ನ ಅರ್ಥ ಮಾಡ್ಕೋತಾರೆ ಅಲ್ವಾ? ಕರೆಕ್ಟಾ? ಸೊ ಹಾಗಾಗಿ ಮಕ್ಕಳು ಇದನ್ನ ಫಾಲೋ ಮಾಡ್ತೀರಾ? ಹ್ಯಾಂಡ್ ರೈಸ್ ಮಾಡಿ. ಎಷ್ಟು ಜನ ಫಾಲೋ ಮಾಡ್ತೀರಾ ಇದನ್ನ? ಹ್ಯಾಂಡ್ ರೈಸ್ ಮಾಡಿ. ಶುಡ್ ನಾಟ್ ಫೀಲ್ ಬ್ಯಾಡ್, ನಿಮ್ಮ ಸೇಫ್ಟಿಗೆ ಹೇಳ್ತಾ ಇರೋದು. ಓಕೆ. ಆಮೇಲೆ ಕೊನೆಯದಾಗಿ ನಾನು ಹೇಳೋದೇನಂದ್ರೆ ಮಕ್ಕಳಿಗೆ, ಓಕೆ ಥ್ಯಾಂಕ್ ಯು ಮಕ್ಕಳೇ. ನಾನು ಕೊನೆಯದಾಗಿ ಎಲ್ಲ ಮಕ್ಕಳ ಹತ್ರ ರಿಕ್ವೆಸ್ಟ್ ಮಾಡೋದು ಏನು ಅಂತಂದ್ರೆ, ನೋಡಿ ನೀವೆಲ್ಲರೂ ಕೂಡ ಸ್ಕೂಲ್ ನಲ್ಲಿ ಹೇಗೆ 6 ಸಬ್ಜೆಕ್ಟ್ಸ್ 7 ಸಬ್ಜೆಕ್ಟ್ಸ್ 8 ಸಬ್ಜೆಕ್ಟ್ಸ್ ಓದ್ತೀರಾ ಅಲ್ವಾ? ಜನರಲ್ ಸೈನ್ಸ್, ಎನ್ವೈರನ್ಮೆಂಟಲ್ ಸೈನ್ಸ್, ಸೋಷಿಯಲ್ ಸೈನ್ಸ್, ಮ್ಯಾಥಮ್ಯಾಟಿಕ್ಸ್, ಅಬ್ಯಾಕಸ್, ಕಂಪ್ಯೂಟರ್ ಸೈನ್ಸ್, ಏನೇನೋ ಓದ್ಕೋತೀರಾ. ನೀವು ಇದನ್ನೆಲ್ಲ ಓದೋ ಹಾಗೆ ಪ್ರತಿ ವಾರಕ್ಕೊಮ್ಮೆ, ಓಕೆ, ಎವ್ರಿ ಸಂಡೇ ನೀವು ಅಟ್ಲೀಸ್ಟ್ ನಿಮ್ಮ ಪೇರೆಂಟ್ಸ್ ಜೊತೆ ಕೂತ್ಕೊಂಡು ಅವ್ರ ಹತ್ರ ಏನಾದ್ರೂ ಒಂದು ರಿಲಿಜಿಯಸ್ ಸಬ್ಜೆಕ್ಟ್ ಬಗ್ಗೆ, ಸಿಂಪಲ್ ಆಗಿರುವಂತ ಕಾನ್ಸೆಪ್ಟ್ ಗಳ ಬಗ್ಗೆ ನೀವು ಕ್ವಶನ್ಸ್ ಕೇಳ್ಬೇಕು ಅವ್ರಿಗೆ. ರಿಲಿಜಿಯಸ್ ಸಬ್ಜೆಕ್ಟ್ಸ್ ಗಳನ್ನು ನೀವು ಅವ್ರ ಹತ್ರ ಕೇಳಿ ತಿಳ್ಕೋಬೇಕು, ಪ್ರಯತ್ನ ಪಡ್ಬೇಕು. ಸಿಂಪಲ್ ಕ್ವಶನ್ಸ್. ಏನು? ನಾವ್ ಯಾಕೆ ನೀರನ್ನ ಶೋಧಿಸಿ ಕುಡಿಬೇಕು? ಯಾಕೆ ವಾಟರ್ನ ಫಿಲ್ಟರ್ ಮಾಡಿ ಕುಡಿಬೇಕು? ನಾವ್ ಯಾಕೆ ರಾತ್ರಿ ಊಟ ಮಾಡಬಾರ್ದು? ನಾವ್ ಯಾಕೆ ಚರ್ಚ್ ಮತ್ತೆ ಮಸ್ಜಿದ್ಗಳಿಗೆ ಹೋಗ್ಬಾರ್ದು? ನಾವ್ ಯಾಕೆ ಗಣಪತಿಗೆ ಅಥವಾ ಆಂಜನೇಯ ಸ್ವಾಮಿಗೆ, ಕೃಷ್ಣನಿಗೆ, ಇವ್ರಿಗೆಲ್ಲ ನಾವ್ ಯಾಕೆ ಕೈ ಮುಗಿಯಲ್ಲ? ನಾವ್ ಯಾಕೆ ತೀರ್ಥಂಕರನ್ನೇ ಪೂಜೆ ಮಾಡ್ಬೇಕು? ಅರ್ಥ ಆಗ್ತಿದ್ಯಾ ಮಕ್ಕಳೇ? ನೀವು ವಾರಕ್ಕೊಮ್ಮೆ ಆದ್ರೂ ನಿಮ್ಮ ಫ್ಯಾಮಿಲಿ ಜೊತೆ, ನಿಮ್ಮ ಪೇರೆಂಟ್ಸ್ ಜೊತೆ ಕೂತ್ಕೊಂಡಾಗ ನಿಮಗೆ ಬರುವಂತ ಪ್ರಶ್ನೆಗಳನ್ನ ಕೇಳ್ಬೇಕು.
ಡೈರೆಕ್ಟ್ ಆಗಿ ಕೇಳಿ, ನಾವ್ ಯಾಕೆ ನಾನ್ ವೆಜ್ ತಿನ್ನಲ್ಲ, ನಾವ್ ಯಾಕೆ ಮೊಟ್ಟೆ ತಿನ್ಬಾರ್ದು, ನಾವ್ ಯಾಕೆ ವೆಜಿಟೇರಿಯನ್ ಆಗಿದ್ದೀವಿ, ನಾನ್ ವೆಜ್ ತಿಂದ್ರೆ ಏನಾಗತ್ತೆ, ವೆಜ್ ತಿಂದ್ರೆ ನಮಗೂ ಏನ್ ಪುಣ್ಯ ಇದೆ. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್. ನೀವು ಸಿಲ್ಲಿ ಚಿಕ್ಕ ಚಿಕ್ಕ ರೀಸನ್ಸ್. ಮಂತ್ರ ಹೇಳೋದ್ರಿಂದ ಏನಾಗತ್ತೆ, ನಮೋಕಾರ ಮಂತ್ರ ಯಾಕೆ ತುಂಬಾ ಶ್ರೇಷ್ಠ, ನಮೋಕಾರ ಮಂತ್ರ ನಾವ್ ಯಾಕೆ ಯಾವಾಗ್ಲೂ ಜಪ ಮಾಡ್ಬೇಕು, 108 ಸಾರಿನೇ ಯಾಕೆ ಮಾಡ್ಬೇಕು. ದೇರ್ ಆರ್ ಲಾಟ್ ಆಫ್ ಕ್ವಶನ್ಸ್ ಇನ್ ಯುವರ್ ಮೈಂಡ್. ಅದನ್ನ ನೀವು ವೀಕೆಂಡ್ಸ್ ಅಲ್ಲಿ, ಈಗ ರಜೆಗಳಲ್ಲಿ ನಿಮ್ಮ ತಂದೆ ತಾಯಿ ಹತ್ರ ಕೂತ್ಕೊಂಡು ಪ್ರಶ್ನೆಗಳನ್ನ ಕೇಳಿ, ಅದರಿಂದ ಕೂಡ ನಿಮ್ಗೆ ಪುಣ್ಯ ಸಿಗುತ್ತೆ. ಧರ್ಮದ ವಿಷಯಗಳನ್ನ ಮಾತಾಡೋದ್ರಿಂದನೂ ಪುಣ್ಯ ಸಿಗುತ್ತೆ. ಇದನ್ನು ಕೂಡ ನೀವೊಂದು ಸಬ್ಜೆಕ್ಟ್ ತರ ಅನ್ಕೊಂಡು, ಬರೀ ಶಿಬಿರದಲ್ಲಿ ಮಾತ್ರ ಅಲ್ಲ, ವಾರಕ್ಕೊಂದ್ಸರಿ ನಾವು ಮನೇಲಿ ಕೂತ್ಕೊಂಡು ನೀವೆಲ್ಲರೂ ಕೂಡ ಕ್ವಶನ್ಸ್ ಗಳನ್ನ ಕೇಳ್ಬೇಕು ನಿಮ್ ಪೇರೆಂಟ್ಸ್ಗೆ. ಅವರು ಕೂಡ ನಿಮ್ಗೆ ಉತ್ತರಗಳನ್ನ ಕೊಡ್ತಾರೆ. ಅದು ನಿಮಗೆ ಏನ್ ಮಾಡುತ್ತೆ, ನಾವ್ ಯಾಕೆ ಜೈನರು ಸ್ಪೆಷಲ್ ಇದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಇದು ಒಂದನ್ನ ತಲೆಯಲ್ಲಿ ಇಟ್ಕೋಬೇಕು. ಎರಡನೇ ವಿಷಯ ನಾನೇನ್ ಹೇಳಿದೀನಿ, ತುಂಬಾ ಇಂಪಾರ್ಟೆಂಟ್ ಮ್ಯಾಟರ್. ಸ್ಕೂಲ್ ನಲ್ಲಿ ಯಾವ ಕಾರಣಕ್ಕೂ ನೀವು ಫುಡ್ ಅನ್ನ ಶೇರ್ ಮಾಡ್ಕೊಳ್ಬಾರ್ದು. ಓಕೆ, ಅರ್ಥ ಆಯ್ತಾ? ಇವಾಗ ಎಲ್ಲ ಮಕ್ಕಳು ಮಾತಾಡಿ. ನನ್ ಕೆಲಸ ಮುಗೀತೀಗ, ನಾನು ಹೇಳ್ಬೇಕಿತ್ತು ಹೇಳಿದೆ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಜೈ ಜಿನೇಂದ್ರ. ಚೆನ್ನಾಗಿ ಹಾಲಿಡೇಸ್ ನ ಎಂಜಾಯ್ ಮಾಡಿ. ಎಲ್ಲರಿಗೂ ಶುಭವಾಗ್ಲಿ. ಜೈ ಜಿನೇಂದ್ರ. ಜೈ ಜಿನೇಂದ್ರ ಸರ್. ಜೈ ಜಿನೇಂದ್ರ ಸರ್. ಓಕೆ ಮಕ್ಕಳ, ಓಕೆ. ನಾವ್ಯಾಕೆ ಬೇರೆ ದೇವ್ರಗಳಿಗೆ ಕೈ ಮುಗಿಬಾರ್ದು? ನಾವ್ ಬೇರೆ ದೇವ್ರಿಗೆ ಕೈ ಯಾಕೆ ಮುಗಿಬಾರ್ದು ಅಂತ ನಿಮಗೆ ಪದ್ಮಶ್ರೀ ಮ್ಯಾಮು ಮತ್ತೆ ಸುಮಾ ಮ್ಯಾಮ್ ಅವರೆಲ್ಲ ನಾಳೆ ಕ್ಲಾಸ್ ಹೇಳ್ತಾರೆ. ಯಾಕೆ? ಒಳ್ಳೆ ಕ್ವಶನ್ ಕೇಳಿದ್. ಯಾರದು ಕೇಳಿದ್ದು? ಶೌರ್ಯ. ವೆರಿ ಗುಡ್ ಶೌರ್ಯ, ತುಂಬಾ ಚೆನ್ನಾಗಿ ಕ್ವಶನ್ ಕೇಳಿದ್ಯಾ. ನಿಂಗೆ ನಾಳೆ ಆನ್ಸರ್ ಕೊಡ್ತಾರೆ. ಓಕೆ, ಇದೇ ಟೈಮ್ಗೆ ರೆಡಿ ಆಗಿರು. ಮರ್ತೋದ್ರೆ ನೀನೇ ಕ್ವಶನ್ ಕೇಳು. ಓಕೆ ಸರ್. ಓಕೆ. ಓಕೆ, ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಮಕ್ಕಳಿಗೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು, ಅದರಲ್ಲೂ ಕೂಡ ಆಹಾರದ ವಿಷಯವಾಗಿ ನಮ್ಮ ಮನೆ ಮಕ್ಕಳುಗಳು ಬಹಳ ಕೆಲವು ದೋಷಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಒಂದು ಶಾಲೆಯ ಆಹಾರ. ಇದರಲ್ಲಿ ಬಗ್ಗೆ ಉತ್ತಮವಾದ ಮಾಹಿತಿಗಳನ್ನು ನೀಡಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅತಿಥಿ ಭಾಷಣವನ್ನು ಮಾಡಿದಂತ ಶ್ರೀ ನವೀನ್ ಜಾಂಬ್ಳೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಮಕ್ಕಳೇ, ಇವರು ವಿಶ್ವಶಾಂತಿ ಯುವ ಸೇವಾ ಸಮಿತಿಯ ಮೂಲಕ ಇನ್ನಷ್ಟು ಒಳ್ಳೆಯ ಧಾರ್ಮಿಕ ಪ್ರಭಾವನೆಯುಕ್ತವಾದ ಕೆಲಸಗಳನ್ನು ಮಾಡುವವರಿದ್ದಾರೆ. ಅವರಿಗೆ ನಮ್ಮೆಲ್ಲರ ಸಹಕಾರವನ್ನು ಕೊಡೋಣ. ಆ ಕಾರ್ಯಕ್ರಮದಲ್ಲಿ ನಾವುಗಳು ಕೂಡ ಭಾಗಿಯಾಗೋಣ ಎಂದು ತಮ್ಮಲ್ಲಿ ಹೇಳಿಕೊಳ್ಳುತ್ತಾ, ಇದೀಗ ತರಗತಿಯ ಮುಂದಿನ ಭಾಗವನ್ನು ನಮ್ಮ ಸುಮಾ ಪ್ರಸಾದ್ ಮೈಸೂರು ಇವರು ನೆರವೇರಿಸಿಕೊಡ್ಬೇಕಂತ ಕೇಳಿಕೊಳ್ಳುತ್ತಿದ್ದೇನೆ. ಜೈ ಜಿನೇಂದ್ರ ಮೇಡಮ್. ಜೈ ಜಿನೇಂದ್ರ. ಓಂಕಾರಂ ಬೇಂದ್ರ ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗೇನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಎಲ್ಲ ಮಕ್ಕಳಿಗೆ ಹಾಗೂ ಪೋಷಕರಿಗೆ ಜೈ ಜಿನೇಂದ್ರ. ಕೇಳಿಸ್ತಾ ಇದ್ಯಾ? ವೆರಿ. ಇದುವರೆಗೂ ಜೈ ಜಿನೇಂದ್ರ ಮಕ್ಕಳ. ಜೈ ಜಿನೇಂದ್ರ. ಇದುವರೆಗೆ ನಿಮ್ಗೆ ಜೈ ಜಿನೇಂದ್ರ. ನವೀನ್ ಸರ್ ಬಹಳ ಉಪಯುಕ್ತವಾದಂತಹ ಕಿವಿ ಮಾತನ್ನ ನಂಗೆ ಹೇಳಿದ್ದಾರೆ. ಯಾಕೆಂದ್ರೆ ಫಸ್ಟ್ ಸ್ಟೆಪ್ಪೇ ಸ್ಕೂಲ್ ನಲ್ಲೇ ನಮ್ ಪ್ರಾರಂಭ ಆಗ್ತಕ್ಕಂತಹದ್ದು. ಆಹಾರದಿಂದನೇ ನಾವು ಧರ್ಮ ಇರೋದೇ ಆಹಾರದಲ್ಲಿ, ಗೊತ್ತಾಯ್ತಾ? ನಾವು ತಿನ್ನೋ ಆಹಾರ ಪರಿಶುದ್ಧವಾಗಿರ್ಬೇಕು. ಆ ಶುದ್ಧತೆ ಇಲ್ಲ ಅಂದ್ರೆ ಆಹಾರದಲ್ಲಿ ನಮ್ಮ ಮನಸ್ಸಿನ ವಿಚಾರಗಳು ಕೂಡ ಶುದ್ಧ ಆಗೋದಿಲ್ಲ. ಹಾಗಾಗಿ ಮೊದಲನೇ ಸ್ಟೆಪ್ ಸ್ಕೂಲಲ್ಲಿ ನಮ್ಮತನವನ್ನ ನಾವು ಕಾಪಾಡ್ಕೊಂಡ್ ಬರ್ಬೇಕು. ಆ ನಂತರ ಕಾಲೇಜ್ ಅಂದ್ರೆ ಸ್ವಲ್ಪ ಪ್ರಬುದ್ಧರಾಗಿರ್ತೀರ ನೀವು, ಸ್ವಲ್ಪ ತಿಳುವಳಿಕೆ ಬಂದಿರುತ್ತೆ, ಹುಷಾರಾಗಿ ಹ್ಯಾಂಡ್ಲ್ ಮಾಡ್ಬೋದು. ಅದರ ನಂತರ ಉದ್ಯೋಗಕ್ಕೆ ಹೋಗ್ತಿರಲ್ಲ, ಆ ಟೈಮಲ್ಲೂ ಕೂಡ ನಾವು ತುಂಬಾ ಎಚ್ಚರಿಕೆಯಿಂದ ಇರ್ಬೇಕಾಗ್ತದೆ. ಯಾಕೆಂದ್ರೆ ಅಲ್ಲಿ ಕೆಡೋದಕ್ಕೆ ಚಾನ್ಸ್ ಇರೋದೇ ಅಲ್ಲಿ ಉದ್ಯೋಗ. ಮತ್ತೆ ಅದ್ರಲ್ಲಿ ಫ್ರೆಂಡ್ಸ್ ಸರ್ಕಲ್ ಇರುತ್ತೆ, ಅವಾಗ ಎಲ್ಲ ಕೂಡಿ ಹೋಗೋದು, ತಿನ್ನೋದು, ಇದೆಲ್ಲ ಬಹಳಷ್ಟು ಧರ್ಮಕ್ಕೆ ಹಾನಿ ಉಂಟು ಮಾಡ್ತದೆ, ಮನಸ್ಸಿನ ಪರಿಣಾಮವನ್ನ ಕೆಡಿಸಿಬಿಡ್ತದೆ ಅಲ್ವಾ ಮಕ್ಕಳ? ಹಾಗಾಗಿ
ನಮ್ಮತನವನ್ನ ನಾವು ಉಳಿಸ್ಕೋಬೇಕಾದ್ರೆ ಬಹಳ ಉಪಾಯ, ಇನ್ನೇನು ಇಲ್ಲ, ವೆರಿ ಸಿಂಪಲ್. ಬಹಳಷ್ಟು ನಾವು ಉಪಾಯದಿಂದ ತಪ್ಪಿಸ್ಕೋಬೇಕು. ನಂಗೆ ಸೇರೋದಿಲ್ಲ ಅಂತ ಹೇಳೋವಂಥದ್ದು. ಅವ್ರು ಹೇಳ್ದಂಗೆ ನಾನು ವ್ರತ ತಗೊಂಡಿದ್ದೀನಿ, ನಮ್ಮ ಗುರುಗಳಿಂದ ವ್ರತ ತಗೊಂಡಿದ್ದೀನಿ, ಇದೆಲ್ಲ ನಾವು ಹೇಳುವಂಥದ್ದು. ನಾನ್ ನಾಳೆ ಕ್ಲಾಸಲ್ಲಿ ನಿಮ್ಗೆ ಇನ್ ಡೀಟೇಲ್ ಆಗಿ ಇನ್ನು ಸ್ಪಷ್ಟಪಡಿಸ್ತೀನಿ. ನಿನ್ನೆ ಪಾಠದಲ್ಲಿ ಪಾಪಗಳು ಯಾವ್ಯಾವ್ದು ಹೇಳ್ತೀರಾ ಮಕ್ಕಳ ಯಾರಾದ್ರೂ? ಪಂಚ ಪಾಪಗಳು ಕೇಳಿಸ್ತಾ ಇದ್ಯಾ? ಹಿಂಸೆ, ಹಾ, ಅಸತ್ಯ, ಕಳ್ಳತನ, ಕುಶೀಲ, ಪರಿಗ್ರಹ. ವೆರಿ ಗುಡ್, ಪರಿಗ್ರಹ. ವೆರಿ ಗುಡ್, ವೆರಿ ಗುಡ್. ಪಂಚ ಪಾಪಗಳಿದ್ದಾವೆ. ಇದನ್ನ ಬಿಟ್ರೆ ಸ್ಥೂಲ ರೂಪದಿಂದ ಪಂಚ ಪಾಪಗಳನ್ನ ತ್ಯಾಗ ಮಾಡೋದ್ರಿಂದ ಅಣುವ್ರತಗಳಾಗ್ತದೆ. ನಾವು ಶ್ರಾವಕರಿದ್ದೀವಿ, ಪಂಚ ಪಾಪಗಳನ್ನ ಬಿಟ್ಟು ಅಣುವ್ರತಗಳನ್ನ ಪಾಲನೆ ಮಾಡ್ತಕ್ಕಂತಹದ್ದು. ಈ ಈಗ ಇದು ಮೊದಲನೇ ಕ್ಲಾಸ್ ಅಲ್ಲಿ ಪದ್ಮಶ್ರೀ ಮೇಡಮ್ ಹೇಳಿದ್ದಾರೆ, ಅಣುವ್ರತವನ್ನು ಸೂಕ್ಷ್ಮ ರೀತಿಯಿಂದ ತ್ಯಾಗ ಮಾಡುವುದು ಮಹಾವ್ರತ ಆಗ್ತದೆ. ನಾವು ಅಣುವ್ರತ ಮೊದ್ಲು ಕೆಟ್ಟ ವ್ರತ ಅಂತ ಹೇಳಿದ್ರೆ ಕೆಟ್ಟ ಒಂದು ಕಾರ್ಯಗಳು ಅಥವಾ ಕೆಟ್ಟ ಕರ್ಮಗಳನ್ನ ಬಿಟ್ಟು ಕೊಡ್ತಕ್ಕಂತಹದ್ದು ಅದೇನಿದೆ ಅದು ವ್ರತ. ಅದೆಲ್ಲ ಇದೆ. ಪಂಚಪಾಪಗಳು ಕೆಟ್ಟ ಒಂದು ಆಚರಣೆ ಇದಾವೆ, ಅವನ್ನ ಬಿಟ್ಟುಕೊಟ್ಟು ಕೆಟ್ಟ ಕರ್ಮಗಳ ತ್ಯಾಗ ಮಾಡುವುದು, ಒಳ್ಳೆ ಕರ್ಮಗಳನ್ನ ನಾವು ಹಿಡಿದುಕೊಳ್ಳೋದು ವ್ರತ ಅಂತ ಹೇಳ್ಬೋದು, ವ್ರತ ಅಂತ ಅನ್ಸ್ಕೊಳ್ತದೆ. ಈ ಅಣುವ್ರತಗಳನ್ನ ಪಾಲನೆ ಮಾಡಿದ್ರೆ ಸಾಕು, ಇನ್ನೇನು ನಮ್ಗೆ ಬೇಕಾಗಿಲ್ಲ. ಯಾಕೆ ಅಂದ್ರೆ ನಾವು ಜೈನರು ಅಲ್ವಾ? ಜೈನರು ಅನ್ನೋ ಶಬ್ದ ಏನ್ ಹೇಳುತ್ತಪ್ಪ ಅಂತ ಹೇಳಿದ್ರೆ ಜೈನ ಅಂತ ಜಿನ ಭಗವಂತರು ಹೇಳಿರುವಂತಹ, ನಾವು ಅವ್ರೇನು ಉಪದೇಶ ಹೇಳಿದ್ದಾರಲ್ಲ ಆ ಜಿನರ ಮಾರ್ಗದಲ್ಲಿ ನಡೆಯುವವರೇ ಜೈನರು. ಜೈನರು ಅಂದ್ರೆ ಜೈನ ಅನ್ನೋ ಶಬ್ದ ಹೇಗೆ ಬಂದಿದ್ಯಪ್ಪ ಡೆಫಿನೇಷನ್? ಅದು ಜೈನ ಅನ್ನೋ ಒಂದು ವರ್ಡ್ ಅಂತ ಹೇಳಿದ್ರೆ ಜಿನರ ಮಾರ್ಗವನ್ನ ಅನುಸರಿಸ್ತಕ್ಕಂತಹದ್ದು. ಅವ್ರು ಏನ್ ಹೇಳಿದ್ದಾರೆ? ಅಹಿಂಸಾ ಧರ್ಮ. ಅವ್ರು ಹೇಳಿರುವಂತ ಮಾರ್ಗದಲ್ಲಿ ನಾವು ನಡಿಬೇಕು. ಏಕೆಂದ್ರೆ ಅವರಂತೂ ಶಾಶ್ವತ ಸುಖವನ್ನ ಪಡ್ಕೊಂಡಿದ್ದಾರೆ. ಯಾರು? ಜಿನರು. ಜಿನ ಅಂದ್ರೆ ಜಯಿಸಿದವರು. ಏನೇನ್ ಜಯಿಸಿದ್ದಾರೆ? ಧರ್ಮಗಳನ್ನ ಜಯಿಸಿದ್ದಾರೆ, ದೋಷಗಳನ್ನ ಜಯಿಸಿದ್ದಾರೆ, 18 ದೋಷ ರಹಿತರಿದ್ದಾರೆ. ಅವೆಲ್ಲ ಅವ್ರು ಜಯಿಸಿದ್ರಿಂದ ದೇವರಾಗಿದ್ದಾರೆ ಅಲ್ವಾ, ಭಗವಂತರಾಗಿದ್ದಾರೆ. ಅಂತ ಭಗವಂತ ನಾನು ಕೂಡ ಇದ್ದೀನಿ, ಆದ್ರೆ ನಾನು ಜಯಿಸಿಲ್ಲ ಅಲ್ವಾ. ಅವ್ರು ಹೇಳಿರೋ ಮಾರ್ಗ, ಅವ್ರು ಏನ್ ಫಾಲೋ ಅಪ್ ಮಾಡಿದಾರಲ್ಲ ಆ ಉಪದೇಶವನ್ನ ನಾನು ಕೇಳ್ತಾ ಇದ್ದೀನಿ, ಆದ್ರೆ ಒಳಗಡೆ ಅಂತರಂಗದಲ್ಲಿ ಸ್ವೀಕಾರ ಮಾಡಿಲ್ಲ, ಆಚರಣೆ ಮಾಡೋ ಪ್ರಯತ್ನ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಇಲ್ಲೇ ಇದ್ದೀವಿ. ಆದ್ರೆ ನಾವು ಆ ಕುಲದಲ್ಲೇ ಅವ್ರು ಯಾವ ಕುಲದಲ್ಲಿ ಜನ್ಮ ತಾಳಿ ಮೋಕ್ಷವನ್ನು ಪ್ರಾಪ್ತ ಮಾಡ್ಕೊಂಡಿದಾರಲ್ಲ ಅದೇ ಕುಲದಲ್ಲಿ ನಮ್ಮೆಲ್ಲರ ಜನ್ಮ ಆಗಿದೆ. ಇದಕ್ಕೆ ನಾವು ಎಷ್ಟು ಆಟ್ಸಪ್ ಹೇಳಿದ್ರು ಕಡಿಮೆ. ಮಹಾನ್ ಪುಣ್ಯದಿಂದ ಜೈನನಾಗಿ ಜಿನೇಂದ್ರ ಭಗವಂತರ ಒಂದು ಪರಂಪರೆಯಲ್ಲಿ ನಾವು ಜನ್ಮ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಜಿನೇಂದ್ರ ಭಗವಂತರು ಏನು ಉಪದೇಶ ಮಾಡಿದ್ದಾರೆ ಆ ಮಾರ್ಗದಲ್ಲಿ ನಾವು ನಡೆಯುವಂಥದ್ದು ಜೈನರ ಕರ್ತವ್ಯ ಇದೆ. ಮತ್ತೆ ನಮ್ಮ ಭವಿತವ್ಯ ಮುಂದೆ ಒಳ್ಳೇದಾಗ್ತದೆ. ಈ ಸಣ್ಣ ವ್ರತಗಳನ್ನ ಮಾಡೋದ್ರಿಂದ ಜೀವನಿಗೆ ಎಷ್ಟು ದೊಡ್ಡ ಲಾಭ ಆಗ್ತದೆ ಮಕ್ಕಳ. ಆದ್ರೆ ನಾವು ಅದು ಗೊತ್ತಿಲ್ಲದೆ ನಾವು ಅನ್ಯ ಮತದವರ ಸಹವಾಸದಿಂದ ಎಲ್ಲಾ ದೇವರು ಒಂದೇ, ಎಲ್ಲಾ ಧರ್ಮ ಒಂದೇ, ಎಲ್ಲಾ ಫುಡ್ ಒಂದೇ ಅಂತ ನಾವ್ ಅನ್ಕೊಂಡ್ಬಿಟ್ಟಿದೀವಿ. ಆದ್ರೆ ತಪ್ಪು ಮಕ್ಕಳ. ಆಹಾರದಿಂದ ಪ್ರಾರಂಭ ಆಗ್ತದೆ ಧರ್ಮ ಅನ್ನುವಂಥದ್ದು. ನಾವು ಆಹಾರ ಸ್ವೀಕಾರ ಮಾಡೋದ್ರಿಂದಾನೇ ಒಂದೊಂದು ಪದಗಳು ನಮ್ಮ ತಲೆ ಒಳಗೆ ಹೋಗ್ತದೆ. ಪರಿಶುದ್ಧತೆ ಆಗ್ಬೇಕು ಅಲ್ವಾ? ಫಸ್ಟ್ ಬೇಸಿಕ್ ಇವೆಲ್ಲ. ಫಸ್ಟ್ ನೀರನ್ನ ಶೋಧಿಸಿ ತಗೊಳ್ಳುವಂತಹದ್ದು. ಎಷ್ಟು ಪರಿಶುದ್ಧವಾದಂತ ಒಂದು ಪರಂಪರೆ. ಎಲ್ಲೂ ನೀರ್ ಶೋಧಿಸಿ ತಗೋಂತ ಹೇಳೋದೇ ಇಲ್ಲ. ಆದ್ರೆ ಜೈನನ ಕರ್ತವ್ಯ ಅದು. ದಿನಚರಿ ನೀರನ್ನ ಶೋಧಿಸುವಂತದ್ದು, ಶೋಧಿಸುವ ಕ್ರಮ, ಇದೆಲ್ಲ ಎಲ್ಲೂ ಬರೋದಿಲ್ಲ. ಉಚ್ಚ ಆಚರಣೆ ಇದೆ ಇದು ಅಲ್ವಾ? ಹಾಗಾಗಿ ನಾವು ಇದನ್ನೆಲ್ಲ ಮಾಡ್ತಾ ಬರ್ಬೇಕು. ಈ ವ್ರತಗಳನ್ನ ನಿನ್ನೆ ಒಬ್ರು ಕೇಳಿದ್ರು, ಏನೋ ಕುಶೀಲ ಅಂದ್ರೆ ಏನು? ಬಹಳ ಸಮಯ ಆಗಿದ್ರಿಂದ ನಾನ್ ನಿಮ್ಗೆ ಇವತ್ತು ಕುಶೀಲದ ಒಂದು ಡೆಫಿನೇಷನ್ ಹೇಳ್ತೀನಿ. ನೆನ್ನೆ ಕೂಡ ಹೇಳಿದ್ದೆ. ಅಂದ್ರೆ ಕುಶೀಲ ಅನ್ನೋದಕ್ಕೆ ಅಬ್ರಹ್ಮ ಅಂತಾರೆ. ಯಾಕೆಂದ್ರೆ ಇವತ್ತು
ಮುನಿಗಳು ಆಚರಿಸ್ತಕ್ಕಂತಹ ವ್ರತಗಳು. ನಾವು ಶ್ರಾವಕರು, ಗೃಹಸ್ಥರು ಅಣುವ್ರತಗಳನ್ನ ಪಾಲನೆ ಮಾಡ್ತೀವಿ. ಮಹಾರಾಜರು, ಮುನಿಗಳು ಮಹಾವ್ರತವರನ್ನ ಪಾಲನೆ ಮಾಡ್ತಾರೆ. ಮುನಿಗಳು ಯಾವ ವ್ರತ ಪಾಲನೆ ಮಾಡ್ತಾರೆ ಮಕ್ಕಳ? ಕೇಳಿಸ್ತಾ ಇದ್ಯಾ? ಆ ಮಹಾವ್ರತಗಳನ್ನ ಪಾಲನೆ ಮಾಡ್ತಾರೆ. ಈಗ ಈ ಅಣುವ್ರತಗಳು ನಾವು ಮಾಡೋದು ಗೃಹಸ್ಥರು. ಈಗ ಪಂಚ ಪಾಪಗಳು ಹೇಳಿದ್ದಾರಲ್ಲ, ಅದಕ್ಕೆ ಹಿಂಸೆಗೆ ಸೇರ್ಸ್ಕೊಳ್ಳಿ. ಅಹಿಂಸಾ ಅಣುವ್ರತ. ಮತ್ತೆ ಅಸತ್ಯ, ಇದು ಸತ್ಯ ಅಣುವ್ರತ. ಸತ್ಯ ಅಣುವ್ರತ. ಸ್ಥೇಯ ಅಂದ್ರೆ ಕಳ್ಳತನ ಮಾಡ್ತಕ್ಕಂಥದ್ದು. ಅಸ್ಥೇಯ ಅಂದ್ರೆ ಅಣುವ್ರತ. ಅದು ಕುಶೀಲ ಅಥವಾ ಅಬ್ರಹ್ಮ. ಅಣುವ್ರತಕ್ಕೆ ಬಂದಾಗ ಬ್ರಹ್ಮಚರ್ಯ ಆಗ್ತದೆ. ಪರಿಗ್ರಹ, ಅಪರಿಗ್ರಹ ಅಲ್ವಾ? ಪೂರ್ಣ ರೂಪದಿಂದ ಅಪರಿಗ್ರಹವನ್ನ ಪಾಲನೆ ಮಾಡುವಂತವ್ರು ಯಾರಪ್ಪ? ಮುನಿಗಳು. ಮುನಿಗಳು ಪರಿಗ್ರಹ, ಅಪರಿಗ್ರಹ ವ್ರತವನ್ನ ಪರಿಪಾಲನೆ ಮಾಡ್ತಕ್ಕಂಥವ್ರು. ಯಾಕೆಂದ್ರೆ ಅವ್ರಿಗೆ ಮಹಾವ್ರತ ಇದೆ. ಮಹಾ ಅಂದ್ರೆ ಬಹಳ ದೊಡ್ಡ ರೀತಿಯಲ್ಲಿ, ಶ್ರೇಷ್ಠ ರೀತಿಯಲ್ಲಿ, ಉತ್ತಮ ರೀತಿಯಲ್ಲಿ ಅವರು ಪಾಲನೆ ಮಾಡ್ತಾರೆ. ಈ ಪರಿಗ್ರಹ ಅನ್ನುವಂಥದ್ದು ಒಂದು ಚಿಕ್ಕ ಒಂದು ಸ್ಟೋರಿಯ ಮೂಲಕ ನಿಮ್ಗೆ ಪರಿಗ್ರಹವನ್ನ ನಾನು ನಿಮ್ಗೆ ಹೇಳ್ತೀನಿ. ಈಗ ನಮ್ಗೆ ಬಹಳಷ್ಟು ಸಮಯಾವಕಾಶ ಕಮ್ಮಿ ಇರೋದ್ರಿಂದ ನಿಮ್ಗೆ ಎಷ್ಟು ತಿಳಿಸುವಂತ ಪ್ರಯತ್ನ. ಹೇಳಿ ಮಕ್ಕಳ, ಹೇಳಿ. ಯಾರೋ ಏನೋ ಹೇಳ್ತಾ ಇದ್ರಲ್ಲ ಮ್ಯಾಮ್. ಒಂದ್ಸಲ ಪಂಚಪಾಪದು ಇನ್ನೊಂದ್ಸಲ ಹೇಳಿ ಮ್ಯಾಮ್. ಹಿಂಸೆ, ಅಸತ್ಯ, ಸ್ಥೇಯ, ಕುಶೀಲ, ಪರಿಗ್ರಹ, ಇದು ಪಂಚ ಪಾಪಗಳು. ಈ ಪಂಚ ಪಾಪಗಳನ್ನ ಸ್ಥೂಲ ರೂಪದಿಂದ ತ್ಯಾಗ ಮಾಡುವಂತಹದ್ದು. ತ್ಯಾಗ ಆಯ್ತು ಅಂದ್ರೆ ಜೀವನಿಗೆ ಅಣುವ್ರತ ಪ್ರಾರಂಭ ಆಗ್ತದೆ. ಅಣುವ್ರತಗಳು ಯಾವುದು? ಹಿಂಸೆ ಇದ್ದಿದ್ದು ಅಹಿಂಸೆ ಆಗ್ತದೆ. ಸತ್ಯ ಮಹಾವ್ರತ ಅಣುವ್ರತ ಆಗ್ತದೆ. ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಇದು ಅಣುವ್ರತಗಳು. ಇನ್ನು ಮಹಾವ್ರತಕ್ಕೆ ಬಂದ್ರೆ ಸ್ಥೂಲ ರೂಪ ಅಂದ್ರೆ ಏನ್ ಮೇಡಮ್? ಸ್ಥೂಲ ರೂಪ ಅಂದ್ರೆ ಸ್ಥೂಲ ಅಂದ್ರೆ ಕಡಿಮೆ ರೂಪದಲ್ಲಿ, ಸೂಕ್ಷ್ಮ ಅಂದ್ರೆ ಅತಿಯಾದಂತ ಕಣ್ಣು ಕಾಣದೇ ಇರುವಂತದ್ದು, ಸ್ಥೂಲ ಅಂದ್ರೆ ಹೆಚ್ಚು ಬಿಡ್ತಕ್ಕಂಥದ್ದು. ನಮ್ಗೆ ಕಾಣೋ ಹಾಗೆ ಇದನ್ನೆಲ್ಲ ಮಾಡಲೇಬಾರ್ದು, ಕಂಪ್ಲೀಟ್ ಬಿಟ್ಬಿಡ್ಬೇಕು. ಸ್ಥೂಲ ಕಾಯ ಅನ್ನಲ್ವಾ, ದಪ್ಪ ದೊಡ್ಡದಾಗಿ ಏನ್ ಕಾಣಿಸ್ತದೆ ಅದನ್ನೆಲ್ಲ ಬಿಟ್ಕೊಡ್ತಕ್ಕಂಥದ್ದು. ಸೂಕ್ಷ್ಮ ಅಂದ್ರೆ ಸೂಕ್ಷ್ಮ ರೀತಿಯಲ್ಲಿ ಪಾಲನೆ ಮಾಡುವಂತಹದ್ದು ಮಹಾವ್ರತ ಇದೆ. ಮುನಿರಾಜರು ಮಾಡ್ತಕ್ಕಂತಹದ್ದು ಸ್ಥೂಲ ರೂಪ, ಅವ್ರದ್ದು ಸೂಕ್ಷ್ಮ ರೂಪ, ನಮ್ದು ಸ್ಥೂಲ ರೂಪದಲ್ಲಿ ತ್ಯಾಗ ಆಗ್ತಕ್ಕಂತಹದ್ದು. ಎಷ್ಟು ಸಾಧ್ಯನೋ ಅಷ್ಟಂತೂ ಬಿಡೋದೇ ಮಾಡ್ಬೇಕದು. ಪಂಚಪಾಪ ತ್ಯಾಗ ಆದ್ಮೇಲೆನೆ ಅಣುವ್ರತದ ಪಾಲನೆ ಆಗ್ತದೆ. ಅದೇ ವ್ರತಕ್ಕೆ ಬರ್ತದೆ. ಅಣುವ್ರತ ಅಂದ್ರೆ ಅಣುವ್ರತ ಅಂದ್ರೆ ಏನ್ ಮೇಡಮ್? ಅಣುವ್ರತ ಅಂದ್ರೆ ಅಣು ಅಂದ್ರೆ ಸಣ್ಣ ರೂಪದಲ್ಲಿ ನಾವು ಪಾಲನೆ ಮಾಡ್ತಕ್ಕಂತಹದ್ದು. ಚಿಕ್ಕ ಚಿಕ್ಕ ವ್ರತಗಳನ್ನ ಪಾಲನೆ ಮಾಡಬಹುದು. ರಾತ್ರಿ ಭೋಜನ ತ್ಯಾಗ, ನೀರನ್ನ ಶೋಧಿಸಿ ಕುಡಿಯುವಂತಹದ್ದು. ನಾನು ಯಾವ ಜೀವಕ್ಕೂ ನಾನು ಹಿಂಸೆ ಮಾಡೋದಿಲ್ಲ, ಸತ್ಯವನ್ನೇ ಹೇಳ್ತೀನಿ, ಮತ್ತೆ ಕಳ್ಳತನ ಮಾಡ್ತಕ್ಕಂಥದ್ದಿಲ್ಲ, ಮತ್ತೆ ಬ್ರಹ್ಮಚರ್ಯವನ್ನ ಪಾಲನೆ ಮಾಡ್ತೀನಿ. ಮತ್ತೆ ಪರಿಗ್ರಹ, ಅಪರಿಗ್ರಹ ಹೇಳ್ತಾರೆ. ಪರಿಗ್ರಹವನ್ನ ಕಡಿಮೆ ಮಾಡ್ಕೊಳ್ಳೋದು, ಕಲೆಕ್ಷನ್ಸ್ ಅಲ್ವಾ? ಪರಿಗ್ರಹ ಅಂದ್ರೆ ಏನು ಮಕ್ಕಳ? ವಿಪರೀತ ಕಲೆಕ್ಷನ್ ಮಾಡ್ಕೊಳ್ಳೋದು. ಇದನ್ನೆಲ್ಲ ಒಂದು ಲಿಮಿಟೇಷನ್ ಹಾಕೋಬೇಕು ನಾವು ಅಲ್ವಾ? ಸಂಗ್ರಹ, ಪರಿಗ್ರಹ. ಗ್ರಹ ಅಂದ್ರೆ ಕಲೆಕ್ಷನ್, ಸಂಗ್ರಹ ಎಲ್ಲ ಜಾಸ್ತಿ ಮಾಡ್ಕೊಳ್ಳೋದು. ಈಗ ಪುಸ್ತಕಗಳು, ಬ್ಯಾಗು, ಬಾಕ್ಸ್ಗಳು, ಬಟ್ಟೆಗಳು ಎಲ್ಲ ನಮ್ಗೆ ಎಷ್ಟು ಬೇಕು, ನಮ್ಮ ಜೀವನಕ್ಕೆ ಎಷ್ಟು ಬೇಕು ಅದಕ್ಕಿಂತ ಹೆಚ್ಚಾಗಿ ಅನ್ವಾಂಟೆಡ್ ಥಿಂಗ್ಸ್ ಇವೆಲ್ಲ ಬೇಕಿಲ್ಲ, ಆದ್ರೂ ಅದನ್ನೆಲ್ಲ ನಾವು ವಿಪರೀತ ಇಟ್ಕೊಳ್ತೇವೆ. ಇದನ್ನ ನಾವು ಬಿಟ್ಟುಕೊಡ್ತಕ್ಕಂತಹದ್ದು. ಇದಕ್ಕೆ ನಿಮ್ಗೆ ಪರಿಗ್ರಹದ ಒಂದು ಚಿಕ್ಕ ಕಥೆಯ ಮೂಲಕ ನಾನು ನಿಮ್ಗೆ ಹೇಗೆ ಮಾಡ್ಬೇಕು ಅನ್ನುವಂಥದ್ನ ಹೇಳ್ತೀನಿ. ಸುಭೌಮ ಅನ್ನುವಂತ ಚಕ್ರವರ್ತಿ ಇರ್ತಾನೆ. ಚಕ್ರವರ್ತಿ ಅಂದ್ರೆ ಏನು? ಚಕ್ರವರ್ತಿ ಅಂದ್ರೆ ಯಾರಪ್ಪ? ರಾಜ. ಅಂದ್ರೆ ಹೇಳ್ತೀರಾ? ರಾಜ ಅಂತಾರ, ಅಧಿರಾಜ ಚಕ್ರವರ್ತಿ ಅಂತ. 3 ಲೋಕದ ಎಂಪರರ್. ಅಧಿಪತಿ. ಮೂರು ಲೋಕದ ಅಧಿಪತಿ ಅರಹಂತರು. 6 ಲೋಕದ ರಾಜ. ಅಧಿಪತಿ ಅರಹಂತರು ಭಗವಂತರು. ಅಂದ್ರೆ 6 ಖಂಡ ಎಂಪರರ್ ಅಂತ ಹೇಳ್ತಾರೆ. ಚಕ್ರವರ್ತಿ ಅಂದ್ರೆ ರಾಜಾದಿರಾಜ, ರಾಜಗಳಲ್ಲೆಲ್ಲ ಬಹಳ ದೊಡ್ಡವನು, ಅವ್ರೆಲ್ರಿಗಿಂತ ದೊಡ್ಡವನು. ಚಕ್ರವರ್ತಿಗೆ ಏನೆಲ್ಲ ಇರುತ್ತಪ್ಪ ಅಂದ್ರೆ 12 ಜನ ಚಕ್ರವರ್ತಿಗಳಿರ್ತಾರೆ. ಅದಕ್ಕೊಂದು ನಂಬರ್ಸ್ ಇರ್ತದೆ, ಇಷ್ಟೇ ಅಂತ ಪ್ರಮಾಣ.
ಆಯ್ತಾ. 12 ಜನ ಚಕ್ರವರ್ತಿಯಲ್ಲಿ ಮೊದಲನೇ ಚಕ್ರವರ್ತಿ ಯಾರು? ಭರತ ಚಕ್ರವರ್ತಿ. ಭರತ ಮತ್ತೆ ಬಾಹುಬಲಿ ಕತೆ ನೀವು ಕೇಳಿದಿರಲ್ವ ಮಕ್ಳ? ಹಾಗೆ ಇಲ್ಲಿ ಸುಭೌಮ ಅನ್ನೋ ಒಬ್ಬ ಸುಭೌಮ ಅನ್ನೋ ಈ ಕತೆ ಕೇಳ್ಕೊಳ್ಳಿ ಆಯ್ತಾ. ಸುಭೌಮ ಅನ್ನೋ ಚಕ್ರವರ್ತಿ ಇರ್ತಾನೆ. ಯಾರೋ? ಸುಭೌಮ. ಸುಭೌಮ ಚಕ್ರವರ್ತಿಯಲ್ಲಿ ಸುಭೌಮ ಗೊತ್ತಾಯ್ತಾ? ಸುಭೌಮ ಚಕ್ರವರ್ತಿ 6 ಖಂಡವನ್ನೆಲ್ಲ ಜಯಿಸ್ತಾನೆ. ಹೇಗೆ ಜಯಿಸ್ತಾನೆ, ಹೇಗೆ ಗೆಲ್ತಾನೆ ಅಂತ ಹೇಳಿದ್ರೆ ಅವನ್ಗೆ ಆಯುಧಾಗಾರ ಅಂತ ಟೂಲ್ಸ್, ಇನ್ಸ್ಟ್ರೂಮೆಂಟ್ ಅಂದ್ರೆ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಇನ್ಸ್ಟ್ರೂಮೆಂಟ್ಸ್ ಅದೆಲ್ಲ ಅವನ್ಗೆ ಶಸ್ತ್ರಾಸ್ತ್ರಗಳ ಸಂಗ್ರಹಾಲಯದಲ್ಲಿ ಚಕ್ರ ರತ್ನ ಅನ್ನುವಂಥದ್ದು ಪುಣ್ಯದ ಉದಯದಿಂದ ಅವನ ಚಕ್ರ ರತ್ನ ಅಂದ್ರೆ ಒಂದು ಅದ್ರ ಅರಮನೆನೇ ಇರುತ್ತೆ. ಅದಕ್ಕೆ ಒಂದು ರೂಮು, ಅಲ್ಲೆಲ್ಲ ಬೇಕಾದಷ್ಟು ಶಸ್ತ್ರಾಸ್ತ್ರಗಳು ಸಂಗ್ರಹ ಇರ್ತದೆ. ಅಲ್ಲಿ ಚಕ್ರರತ್ನದ ಉದಯ ಆಗ್ತದೆ. ಅವನು ಪುಣ್ಯದಿಂದ ಅದು ಪ್ರಾಪ್ತಿ ಆಗ್ತದೆ. ಅದು ಅವನ್ಗೆ ಒಂದು ಇಂಟಿಮೇಶನ್ ಸೂಚಿಸುತ್ತೆ. ಏನಪ್ಪಾ ಅಂದ್ರೆ ಅವನು ಚಕ್ರವರ್ತಿ 6 ಖಂಡವನ್ನ ಜಯಿಸ್ತಾನೆ. ಅದ್ರ ಮೂಲಕ ಯಾವುದು? ಚಕ್ರರತ್ನ. ಅದನ್ನ ಇಟ್ಕೊಂಡು ಇವನ್ ಏನ್ ಮಾಡ್ತಾನೆ, ಎಲ್ಲ 6 ಖಂಡದ ಒಳಗೆ ಇವನ ಆಜ್ಞೆ ನಡೀತದೆ. ಇವ್ನು ಹೇಳ್ದಂಗ್ ಕೇಳ್ತಾರೆ ಅಲ್ಲ, ಯಾಕೆಂದ್ರೆ ಆ ಒಂದು ಪ್ರಭಾವ ಅಷ್ಟರ ಮಟ್ಟಿಗೆ ಇರ್ತದೆ. ಪವರ್ಫುಲ್ ಅದು ಯಾವುದು? ಚಕ್ರರತ್ನ. ಆ ಚಕ್ರರತ್ನವನ್ನ ಪ್ರಯೋಗ ಮಾಡಿ ಅವನು ಎಲ್ಲವನ್ನು ಗೆಲ್ತಾನೆ. ಅದನ್ನ ಮುಂದೆ ಇಟ್ಕೊಂಡು 6 ಖಂಡಗಳನ್ನ ಅವನು ಜಯಿಸ್ತಾನೆ. ನಾವು ಯಾವ್ದೋ ಭರತ ಖಂಡದಲ್ಲಿದ್ದೀವಿ, 6 ಖಂಡಗಳಿದಾವೆ ಗೊತ್ತಾಯ್ತಾ? ಅದನ್ನೆಲ್ಲವನ್ನು ಜಯಿಸ್ತಾನೆ. ಆದ್ರೆ ಅವನ್ಗೆ ಅಷ್ಟಕ್ಕೆ ತೃಪ್ತಿ ಆಗ್ಲಿಲ್ಲ. ಇದು 6 ಖಂಡ ಸಾಕಾಗೋದಿಲ್ಲ, ಎಲ್ಲಾ ಚಕ್ರವರ್ತಿಗಳು 6 ಖಂಡವನ್ನೇ ಜಯಿಸಿದ್ದಾರೆ, ನನ್ನ ಹೆಸರು ಶಾಶ್ವತವಾಗಿ ಉಳ್ಕೋಬೇಕು, ಚಿರಕಾಲದವರೆಗೆ ಇರ್ಬೇಕು, ಜೀವನ ಪರ್ಯಂತ ಎಲ್ಲರೂ ನನ್ನನ್ನ ನೆನ್ಸ್ಕೋಬೇಕು. ಹೀಗೆ ಹೇಳಿ ಅವನೇನ್ ಮಾಡ್ತಾನೆ, ಇನ್ನೂ 6 ಖಂಡ, ಯಾವ್ದು? ಮ್ಲೇಚ್ಛ ಖಂಡ. 12 ಖಂಡ ಜಯಿಸ್ಬೇಕಿರೋದು 6 ಖಂಡ. ಮ್ಲೇಚ್ಛ ಖಂಡ ಅಂತ ಇದೆ, ಅಲ್ಲಿ 6 ಖಂಡಗಳಿದ್ದಾವೆ. ಆ ಧಾತಕಿ ಖಂಡ ಅಂತ ಹೇಳ್ತಾರೆ. ಧಾತಕಿ ಖಂಡದ 6 ಖಂಡಗಳನ್ನು ನಾನು ಜಯಿಸ್ಬೇಕು. ಭರತ 5 ಖಂಡ, ಮ್ಲೇಚ್ಛ ಒಂದು 6 ಖಂಡ. ಇಲ್ಲಿ ಧಾತಕಿ ಖಂಡದಲ್ಲಿ 6 ಖಂಡಗಳಿದಾವೆ, ಅದನ್ನು ನಾನು ಜಯಿಸ್ಬೇಕು, ನನ್ನ ಹೆಸರು ಅಜರಾಮರ ಆಗ್ಬೇಕು, ನಾನು ಇನ್ನೂ ಫೇಮಸ್ ಆಗ್ಬೇಕು ಅಂತ ನಿಶ್ಚಯ ಮಾಡ್ತಾನೆ. ಆಗ ಚಕ್ರರತ್ನದ ಮೂಲಕ ಹೋಗ್ಲಿಕ್ಕಾಗೋದಿಲ್ಲ. ಅಲ್ಲಿ ಚಕ್ರರತ್ನ ಈ ಭರತ ಖಂಡವನ್ನ ಜಯಿಸ್ತದಷ್ಟೇ. ಆದ್ರೆ ಆ 14 ಚಕ್ರವರ್ತಿಗಳಿಗೆ 14 ರತ್ನಗಳ ಪ್ರಾಪ್ತಿ ಆಗ್ತದೆ ಅಲ್ವಾ? ಎಷ್ಟು ರತ್ನ ಕೇಳಿಸ್ತಾ ಇದ್ಯಾ ಮಕ್ಕಳ? 14 ರತ್ನ. 14 ರತ್ನ. ಚಕ್ರರತ್ನದ ಮೂಲಕ 6 ಖಂಡಗಳನ್ನ ಜಯಿಸ್ತ. ಆದ್ರೆ ಧಾತಕಿ ಖಂಡದ ಇನ್ನ 6 ಖಂಡಗಳು ಜಯಿಸ್ಬೇಕಲ್ಲ, ಅದು ಈ ಚಕ್ರರತ್ನಕ್ಕೆ ಬರೋದಿಲ್ಲ. ಚರ್ಮರತ್ನ ಅಂತ ಒಂದಿರುತ್ತೆ. ಯಾವ್ದಿರುತ್ತೆ? ಚರ್ಮ, ಸ್ಕಿನ್. ಯಾವ್ದು ಯಾವ್ದು ಮಕ್ಕಳ? ಕೇಳಿಸ್ತಾ ಇದೆಯಲ್ಲ? ಚರ್ಮರತ್ನ, ಅದು ಚಕ್ರ. ಇದು ಚರ್ಮರತ್ನವನ್ನ ಏನ್ ಮಾಡ್ತಾನೆ? ಚರ್ಮರತ್ನವನ್ನ ಒಂದು ಸಮುದ್ರಕ್ಕೆ ಹಾಕ್ಬೇಕಾಗ್ತದೆ. ಸಮುದ್ರಕ್ಕೆ ಆ ಚರ್ಮರತ್ನವನ್ನ ಹಾಕಿದಾಗ ಸಮುದ್ರ ಎಲ್ಲ ಭೂಮಿ ಮೇಲೆ ನಡೆದಂಗೆ ಆಗ್ತದೆ. ಅದನ್ನ ಹಾಕ್ತಾನೆ, ಸಮುದ್ರ ಎಲ್ಲ ಏನಾಗುತ್ತೆ? ಅದೆಲ್ಲ ಭೂಮಿ ಆಗುತ್ತೆ. ಆ ಚರ್ಮರತ್ನವನ್ನ ರಕ್ಷಣೆ ಮಾಡೋಕೆ 1000 ದೇವತೆಗಳು ಇರ್ತಾರೆ. ಅದನ್ನ ಏನ್ ಮಾಡ್ತಾರೆ? ಸೆಕ್ಯೂರಿಟಿ. ಆ ಚರ್ಮರತ್ನಕ್ಕೆ ಸೆಕ್ಯೂರಿಟಿ ಎಷ್ಟ್ ಜನ ಇರ್ತಾರಪ್ಪ? 1000. ಎಷ್ಟ್ ಜನ ಇರ್ತಾರೆ? 1000 ಜನಗಳು ಅಲ್ಲಿ ಕಾಯ್ತಾ ಇರ್ತಾರೆ, ದೇವತೆಗಳು. ಆವಾಗ ಅಲ್ಲಿ ಒಬ್ಬ ದೇವ ವಿಚಾರ ಮಾಡ್ತಾನೆ, ಇನ್ನೂ ಎಷ್ಟು ವರ್ಷಪ್ಪ ನಾವ್ ಇಲ್ಲೇ ಇರ್ಬೇಕು, ದೇವಲೋಕದಲ್ಲಿ ಹೋಗಿ ಯಾರನ್ನ ದೇವಾಂಗಿಯನ್ನ ಒಂಚೂರದಷ್ಟು ನೋಡ್ಕೊಂಡು ವಿಚಾರ ಮಾಡ್ಕೊಂಡು ಬರೋಣ ಅನ್ಬಿಟ್ಟು ಏನ್ ಮಾಡ್ತಾನೆ, ಒಬ್ಬ ಮೆತ್ತಿಗೆ ಹೊರ್ಟೋಗ್ತಾನೆ ಕಾಣ್ದಂಗೆ. ಅವ್ನು ಹೋಗಿದ್ನ ಇನ್ನೊಬ್ಬ ದೇವ ನೋಡ್ತಾನೆ, ಅವನು ಹೋಗ್ತಾನೆ. ಹೀಗೆ ಒಬ್ಬೊಬ್ರೆ ಎಲ್ಲ ಹೊರ್ಟೋಗ್ತಾರೆ. ರಕ್ಷಣೆಗೆ ಇರ್ತದಲ್ವಾ ಸೆಕ್ಯೂರಿಟಿ ಗಾರ್ಡ್ ಇಲ್ಲ ಅಂದ್ರೆ ಏನಾಗುತ್ತೆ ಮಕ್ಳ? ಕೇಳಿಸ್ಕೊತಾ ಇದ್ದೀರಾ? ಅದು ರಕ್ಷಣೆ ಆಗಿರಲ್ಲ. ಹಲೋ? ಸೆಕ್ಯೂರಿಟಿ ಗಾರ್ಡ್ ಇಲ್ಲ, ಎಲ್ಲ ಹೊರ್ಟೋಗ್ಬಿಟ್ರು ಒಬ್ರು ಆದ್ಮೇಲೆ ಒಬ್ರು. ಆಗ ಏನಾಗುತ್ತೆ? ಎಲ್ಲ ಮುಳುಗೋಗ್ಬಿಡುತ್ತೆ. ಅಲ್ಲಿ ಆ ಸೈನ್ಯ ಎಲ್ಲ ಇರುತ್ತೆ. ಚಕ್ರವರ್ತಿ ಇರ್ತಾನೆ, ಯಾರು? ಸುಭೌಮ ಚಕ್ರವರ್ತಿ ಅಲ್ಲಿ ಇರ್ತಾನೆ. ಆದ್ರೆ ಅವನ್ಗೆ ಬೇಕಾದಷ್ಟು ಇದ್ರು ಕೂಡ ಇನ್ನೂ ಬೇಕು ಅಂತ
ಯಾಕೆಂದ್ರೆ ಇರೋದನ್ನೇ ಖರ್ಚು ಮಾಡಕ್ಕೆ ಅವ್ನ್ಗೆ ಸಮಯನೇ ಇಲ್ಲ, ಟೈಮ್ ಇಲ್ಲ ಅಲ್ವಾ. ಇವತ್ ರಾಜಕಾರಣಿಗಳನ್ನ ನಾವು ನೋಡ್ತಾ ಇದೀವಿ, ಬೇಕಾದಷ್ಟು ಇರ್ತದೆ, 10-20 ಸೈಟ್ ಮಾಡ್ಕೋತಾರೆ, 10-20 ಮನೆ ಮಾಡ್ಕೋತಾರೆ, ಕೋಟಿ ಗಟ್ಲೆ ಮನೆ ತುಂಬಾ ಇಟ್ಕೋತಾರೆ. ಅದನ್ನೆಲ್ಲ ಎಣ್ಸಕ್ ಎಲ್ ಟೈಮ್ ಇದೆ ಅವ್ರಿಗೆ, ಅದನ್ನ ಅನ್ಭವ್ಸಕ್ ಎಲ್ ಟೈಮ್ ಇದೆ, ಅದ್ ಎಲ್ಲೂ ಹೋಗಕ್ ಆಗಲ್ಲ ಅವ್ರಿಗೆ, ಅದ್ ದುಡ್ಡೇ ನೋಡಕ್ ಆಗಲ್ಲ, ಬರೀ ದುಡ್ಡು ಅಂತ ಎಲ್ಲ ಸಂಗ್ರಹ ಮಾಡಿ ಇಟ್ಕೋತಾರೆ. ಇವನು ಹಾಗೆ, ಏನ್ ಮಾಡ್ತಾನೆ, ಎಲ್ಲ ಹೋದ್ಮೇಲೆ ಚರ್ಮರತ್ನ ಮುಳುಗೋಗ್ಬಿಡುತ್ತೆ, ಆನೆ ಕುದುರೆ ಎಲ್ಲ ಸೈನ್ಯಗಳೆಲ್ಲ ಮುಳುಗೋಗುತ್ತೆ, ಸುಭೌಮ ಚಕ್ರವರ್ತಿ ಕೂಡ ಮುಳುಗೋಗ್ತಾನೆ. ಕಾರಣ ಏನು? ಅಪರಿಗ್ರಹ ಅಪರಿಗ್ರಹ ಅಲ್ಲ, ಪರಿಗ್ರಹ. ಇನ್ನು ಬೇಕು ಸಾಕಾಗಲ್ಲ ಅವ್ನಿಗೆ, ಬೇಕು. ಐ ವಾಂಟ್ ಅಂತ ಹೇಳಿ ಅವನು ಎಷ್ಟಿದ್ರು ಸಲ ಇನ್ನೂ ಬೇಕು ಅಂತ, ಯಾಕೆಂದ್ರೆ ಆಯುಷ್ಯೇ ಮುಗ್ದೋಯ್ತು ಅಲ್ವಾ. ಆಯುಷ್ ಇದ್ದಾಗ ಇದಷ್ಟು ಬೇಕಾದಷ್ಟು ಇತ್ತು ದುಡ್ಡು ಕಾಸು. 84 ಚಕ್ರವರ್ತಿಗೆ ಎಷ್ಟಿರುತ್ತಪ್ಪ? 84 ಲಕ್ಷ ಆನೆ, 84 ಲಕ್ಷ ರಥ, 18 ಕೋಟಿ ಅಶ್ವ, ಆಮೇಲೆ 84 ಲಕ್ಷ ಸೈನ್ಯಗಳು ಎಲ್ಲ ಇರುತ್ತೆ. ಅಷ್ಟು ಬೇಕಾದಷ್ಟು ಆಯ್ತು. ಅವನ್ ಎಲ್ಲಾ ಜೀವಮಾನ ಪೂರ್ತಿ ಇದ್ರು ಕೂಡ ಅದು ಮುಗಿತಾ ಇರ್ಲಿಲ್ಲ, ಇನ್ನು ಎಷ್ಟೋ ಜನ ಕೊಡ್ಬೋದಾಯ್ತು. ಅವನ್ಗೆ ದುರಾಸೆ ಜಾಸ್ತಿ ಆಗ್ಬಿಟ್ಟು ಏನ್ ಮಾಡ್ತಾನೆ, ಎಲ್ಲ ಸಂಗ್ರಹ ಮಾಡ್ಬೇಕು ಅಂತ ಹೋಗ್ತಾನೆ. ಆಗ ಅವನ್ಗೆ ಏನಾಗತ್ತೆ, ಸತ್ತೋಗ್ಬಿಡ್ತಾನೆ. ಎಲ್ಲೋಗ್ತಾನೆ? ಈ ಪರಿಗ್ರಹ ಅನ್ನುವಂಥದ್ದು ಪಾಪಮಯ ಭಾವನೆ ಇದೆ ಅಲ್ವಾ. ಪಾಪದಿಂದ ಜೀವನಿಗೆ ದುಃಖ ಆಗ್ತದೆ. ಆ ದುಃಖ ಅನ್ಭವಿಸಕ್ಕೆ ಎಲ್ಲಿ ಜಾಗ? 7ನೇ ನರಕಕ್ಕೆ ಹೋಗ್ತಾನೆ. ಯಾರೋ? ಸುಭೌಮ ಚಕ್ರವರ್ತಿ. ಸುಭೌಮ ಚಕ್ರವರ್ತಿಗಳಲ್ಲಿ ಕೆಲವರು ಮೋಕ್ಷಕ್ಕೆ ಹೋಗಿರ್ತಾರೆ, ಕೆಲವರು ಸ್ವರ್ಗಕ್ಕೆ ಹೋಗ್ತಾರೆ, ಕೆಲವರು ನರಕಕ್ಕೆ ಹೋಗ್ತಾರೆ. ಇವನು ನರಕಕ್ಕೆ ಹೋಗ್ಬಿಡ್ತಾನೆ. ಅಲ್ಲಿ 12 ಜನ ಚಕ್ರವರ್ತಿಯಲ್ಲಿ 4 ಜನ ಮೋಕ್ಷಕ್ಕೆ ಹೋಗ್ತಾರೆ, 4 ಜನ ಸ್ವರ್ಗಕ್ಕೆ ಹೋಗ್ತಾರೆ, 4 ಜನ ನರಕಕ್ಕೆ ಹೋಗ್ತಾರೆ. ಇಬ್ರು ಹೌದೌದು, ಇಬ್ರು ಮಾತ್ರ ನರಕಕ್ಕೆ ಹೋಗ್ತಾರೆ. ಸುಭಮ ಬ್ರಹ್ಮದತ್ತ ಚಕ್ರವರ್ತಿ. ಆಯ್ತಾ? ಹಾಗೆ 12 ಜನ ಚಕ್ರವರ್ತಿಯಲ್ಲಿ ಈತನ ನರಕಕ್ಕೆ ಹೋಗ್ತಾರೆ. ನರಕದಲ್ಲಿ ಏನಪ್ಪಾ ಇದೆ ಮಕ್ಕಳ, ಗೊತ್ತಿದ್ಯಾ? ನರಕದಲ್ಲಿ ಏನಿದೆ? ಕಷ್ಟ ಇದೆ, ದುಃಖ ಇದೆ, ಹೊಟ್ಟೆಗೆ ಬೇಕು ಅಂದ್ರೆ ಸಿಕ್ಕೋದಿಲ್ಲ, ದುಃಖ ಕಷ್ಟ. ಎಷ್ಟು ವರ್ಷ ಅನ್ಭವಿಸ್ಬೇಕಾಗ್ತದೆ ಗೊತ್ತಾ? ಯಾಕೆ? ಪಾಪಮಯ ಭಾವನೆಯಿಂದ ಸತ್ತು ಅಲ್ಲಿ ಹೋಗ್ತಾನೆ, ಅಲ್ಲಿಂದ ಈಚೆ ಬರಕ್ಕೆ ಆಗಲ್ಲ. 33 ಸಾಗರೋಪಮ ಕಾಲ. ಇಲ್ಲಿ ಮನುಷ್ಯನಾಗಿದ್ರೆ ಬರೀ 100 ಇಯರ್ಸ್ ಅಷ್ಟೇ, ಆದ್ರೆ ನರಕಗತಿಗೆ ಹೋಯ್ತು ಅಂದ್ರೆ ಮಿನಿಮಮ್ ಎಷ್ಟಿದೆಯಪ್ಪ ಅಂದ್ರೆ 10 ಸಾವಿರ ವರ್ಷ, ಮ್ಯಾಕ್ಸಿಮಮ್ 33 ಸಾಗರೋಪಮ ಕಾಲವರೆಗೆ ನಾವು ನರಕದಲ್ಲಿ ಇರ್ಬೇಕಾಗ್ತದೆ. ಆ ಜೀವ 6 ಖಂಡದ ಅಧಿಪತಿ ಇದ್ದ, ಏನ್ ಬೇಕಾದ್ದು ಅವ್ನು ಇತ್ತು, ಆದ್ರೆ ಅವ್ನ್ ಮರಣನೇ ಆಯ್ತು ಅಂದ್ಮೇಲೆ ಉಳಿದವ್ರ ಮಾತೇನಿದೆ? ಈ ರಾಜಕಾರಣಿಗಳು ನಾವು ನೋಡ್ತಾ ಇದೀವಿ ಸುತ್ತಮುತ್ತ ಎಷ್ಟು ಅಧಿಕಾರ ಇದ್ದಂತವ್ರು ಬಹಳಷ್ಟು ಅಕ್ರಮವಾಗಿ ಸಂಪಾದನೆ ಮಾಡ್ತಾರೆ. ಅದನ್ನ ಅನ್ಭವ್ಸಕ್ಕೆ ಆಗಲ್ಲ, ಇನ್ನೊಬ್ರಿಗೂ ಕೊಡೋದಿಲ್ಲ, ತಾವು ನ್ಯಾಯ ನೀತಿಯಿಂದ ಬದುಕೋದಿಲ್ಲ ಅಲ್ವಾ. ಹಾಗಾಗಿ ನಾವು ನ್ಯಾಯ ನೀತಿ ಧರ್ಮವನ್ನ ನಾವು ಅನುಸರಿಸಿದ್ರೆ ನಮ್ಗೆ ಇಲ್ಲೂ ಸುಖ ಸಿಗ್ತದೆ, ಮುಂದಿನ ಭವಿಷ್ಯದಲ್ಲಿ ಅಲ್ಲೂ ಕೂಡ ನಮ್ಗೆ ಸುಖದ ಪ್ರಾಪ್ತಿ ಆಗ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಧರ್ಮ ನಮ್ಮನ್ನ ಕಾಪಾಡ್ತಕ್ಕಂತಹದ್ದು. ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮವನ್ನ ನಾವು ಪ್ರೀತಿಸಿದ್ರೆ, ರಕ್ಷಣೆ ಮಾಡಿದ್ರೆ ನಮ್ಗೆ ಕೂಡ ಧರ್ಮ ರಕ್ಷಿಸ್ತದೆ, ರಕ್ಷಣೆ ಮಾಡ್ತದೆ. ಈ ಭವದಲ್ಲೂ ರಕ್ಷಣೆ ಮಾಡುತ್ತೆ, ಪರಭವದಲ್ಲೂ ರಕ್ಷಣೆ ಮಾಡುತ್ತದೆ. ಈ ಪರಿಗ್ರಹ ಅನ್ನೋದು ಪಾಪದ ಮೂಲ ಇದೆ, ಪಾಪಗಳ ತಂದೆ ಇದೆ. ಅದಕ್ಕೆ ಇದೊಂದು ಪರಿಗ್ರಹವೊಂದು ನಾವು ಗೆದ್ರೆ ಎಲ್ಲಾ ವ್ರತಗಳನ್ನ ನಾವು ಜಯಿಸ್ದಂಗಾಗ್ತದೆ. ಪ್ರತಿಯೊಂದು ವ್ರತಕ್ಕೆ ತನ್ನದೇ ಆದಂತಹ ಮಹತ್ವ ಇದೆ. ಕೆಟ್ಟ ಕರ್ಮಗಳನ್ನ ಬಿಟ್ಟು ಕೊಡ್ತಾ ಒಳ್ಳೆ ಕರ್ಮಗಳನ್ನ ನಾವು ಮಾಡ್ತಾ ಇದ್ರೆ ಅಣುವ್ರತ ಆಗ್ತದೆ. ಅಣುವ್ರತದಿಂದ ನಾವು ಇನ್ನೂ ಮುಂದೆ ಹೊರದು ಮಹಾಮುನಿಗಳಾಗಿ, ಈ ಸ್ತ್ರೀ ಭಾವದಲ್ಲಾಗಿದ್ರೆ ನೀವೆಲ್ಲ ಪುರುಷರಿದ್ರೆ ಈ ಭಾವದಲ್ಲೂ ಆಗುತ್ತೆ, ಇಲ್ಲ ಮುಂದೆ ಭವಾಂತರಗಳಲ್ಲೂ ನಮ್ಗೆ ಏನಾಗುತ್ತೆ, ಸದ್ಗತಿ ಪ್ರಾಪ್ತಿ ಆಗ್ತದೆ, ಮನುಷ್ಯ ಜನ್ಮ ಪ್ರಾಪ್ತಿ ಆಗ್ತದೆ. ಮುನಿಯಾಗುವಂತ ಯೋಗ್ಯತೆ ಕೂಡ, ಕ್ವಾಲಿಫಿಕೇಶನ್ ಬರುತ್ತೆ. ಈಗಿನಿಂದ ಮಾಡ್ಬೇಕು. ನೀವು ಫಸ್ಟ್ ಇಂದ ನೀವು ಓದ್ಕೊಂಬಂದ್ರೆ ಅಲ್ವಾ ಮಕ್ಕಳ ರ್ಯಾಂಕ್ ಬರೋದು ಸ್ಕೂಲಲ್ಲಿ? ಪಾಸ್ ಆಗ್ಬೇಕು ತಾನೆ? ಸ್ಕೂಲ್ ಸಿಲೆಬಸ್ ಎಕ್ಸಾಮ್ ನಾಳೆ ಅಂದಾಗೆ ಬರೆದ್ರೆ ಪಾಸ್ ಆಗ್ತಿರೋ,
ವರ್ಷ ಪೂರ್ತಿ ಫಸ್ಟಿಂದನೇ ನೀವು ಒಂದೊಂದೇ ಚಾಪ್ಟರ್ ಕಂಪ್ಲೀಟ್ ಆಗಿ ಓದ್ಕೊಂತಾ ಮೆಮೊರಿ ಮಾಡ್ಕೊಳ್ತಾ ಬಂದ್ರೆ ಪಾಸ್ ಆಗ್ತಿರೋ, ಒಟ್ಟಿಗೆ ಓದಕ್ಕಾಗಲ್ಲ ಯಾವ್ದುವೆ ಅಲ್ವಾ. ಹಾಗೆ ಈ ಜೈನ ಧರ್ಮದಲ್ಲಿ ಜೈನ ಆಚರಣೆಗಳಲ್ಲಿ ಅನೇಕ ವ್ರತಗಳನ್ನ ಸಣ್ಣ ಸಣ್ಣ ರೂಪದಲ್ಲಿ ಚಿಕ್ಕದಾಗಿ ನಾವು ಮಾಡ್ಕೊಂತಾ ಬಂದ್ರೆ ನಾವು ಭವಿಷ್ಯದಲ್ಲಿ ನಮಗೆ ಕೂಡ ಒಳ್ಳೇದಾಗ್ತದೆ, ಭವದ ಸುಧಾರಣೆ ಆಗುತ್ತೆ. ಈಗಲೂ ಸುಖ, ಮುಂದಕ್ಕೂ ಸುಖ, ಎಲ್ಲ ಪ್ರಾಫಿಟೇ, ಇಲ್ಲೂ ಪ್ರಾಫಿಟೇ, ಮುಂದಕ್ಕೆ ಹೋದ್ರು ಪ್ರಾಫಿಟೇ. ಆದ್ರೆ ಪಾಪ ಮಾಡ್ತು ಅಂದ್ರೆ, ವ್ರತ ಭಂಗ ಮಾಡ್ತು ಅಂದ್ರೆ ಇಲ್ಲೂ ಅನ್ಭವಿಸ್ಬೇಕು ದುಃಖ, ಮುಂದಿನ ಭಾವದಲ್ಲೂ ಅನ್ಭವಿಸ್ಲೇಬೇಕು. ಅಲ್ಲಿ ಯಾರು ನಮ್ನ ಕಾಪಾಡೋರಿಲ್ಲ ಅಲ್ವಾ. ಹಾಗಾಗಿ ನಾವು ಜಿನೇಂದ್ರ ಭಗವಂತರ ಹೇಳಿರುವಂತಹ ಮಾರ್ಗದಲ್ಲಿ ನಾವೆಲ್ಲ ನಡೆಯೋಣ. ಅವರ ಹೇಳಿರುವಂತಹ ವ್ರತಗಳನ್ನ, ಅವರು ಹೇಳಿರುವಂತ ಉಪದೇಶವನ್ನ ನಾವು ಫಾಲೋ ಮಾಡಿದ್ರೆ ನಮ್ಮ ಆತ್ಮ ಕಲ್ಯಾಣ ಆಗುತ್ತೆ, ಎಲ್ಲಾ ಜೀವಕ್ಕೂ ಸುಖ ಆಗ್ತದೆ, ಹಿಂಸೆ ಕಮ್ಮಿ ಆಗ್ತದೆ. ಆಮೇಲೆ ವ್ರತಗಳು ಪುಣ್ಯದಿಂದ ಜೀವಕ್ಕೆ ಸುಖ ಪ್ರಾಪ್ತಿ ಆಗ್ತದೆ. ಆಯ್ತಾ? ಏನಾದ್ರು ಡೌಟ್ ಇದ್ರೆ ಕೇಳಿ ಮಕ್ಕಳ ಪ್ರಶ್ನೆ. ಕೇಳಿಸ್ಕೊಂಡ್ರಾ ಮಕ್ಕಳ? ಹಲೋ, ವೆರಿ ಗುಡ್. ಈಗ ಇದನ್ನೇ ನೀವು ಮುಂದುವರ್ಸ್ಕೊಳ್ಳಿ. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಮ್ಗೆ ಪಾಠ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿರಂಜನ್ ಕುದ್ದಾಡಿ ಅವರಿಗೆ, ಮಕ್ಕಳೆಲ್ಲ ಬಹಳ ಪ್ರೀತಿಯಿಂದ ನೀವು 30-31 ಜನ ಮಕ್ಕಳ ನೀವು ಭಾಗವಹಿಸಿದ್ದೀರಾ. ಇದಕ್ಕಿಂತ ಲಾಭ ಇನ್ನೊಂದಿಲ್ಲ. ನೀವು ಇಂಥ ಒಂದು ಸಮಯದಲ್ಲಿ ಇಂಥ ಆನ್ಲೈನ್ ಅಲ್ಲಿ ಕೇಳಿಸ್ಕೊತಾ ಇದ್ದೀರಾ, ಇಷ್ಟು ಸಮಯ ನೀವು ಕೂತ್ಕೊಂಡಿದ್ದೀರಲ್ಲ ಸಂಯಮದಿಂದ, ಇದಕ್ಕಿಂತ ದೊಡ್ಡ ಲಾಭ ಇಲ್ಲ. ಹೀಗೆ ಆಯೋಜಕರು ಎಲ್ಲರಿಗೂ ನಾನು ಧನ್ಯವಾದನ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತೀನಿ. ಜೈ ಜಿನೇಂದ್ರ. ಓಕೆ ಜೈ ಓಕೆ. ಜಿನೇಂದ್ರ. ನಿರಂಜನಾರಿ ಮಾಧ್ಯಮದ ಮೂಲಕ 5ನೇ ದಿನದ ಶಿಬಿರ ನಡೆದಿದೆ. ನಮ್ಮ ಶಿಬಿರದಲ್ಲಿ ನಮಗೆ ಅಧ್ಯಾಪಕರಾಗಿ ಶ್ರೀಮತಿ ಪದ್ಮಶ್ರೀ ಚಂದ್ರಪ್ರಕಾಶ್ ಬೆಂಗಳೂರು ಹಾಗೂ ಶ್ರೀಮತಿ ಸುಮಾ ಪ್ರಸಾದ್ ಮೈಸೂರು, ಇರುವರು ನಮಗೆ ಜೈನ ಧರ್ಮದ ವಿಚಾರಗಳ ಬಗ್ಗೆ ಪಾಠ ಮಾಡ್ತಾ ಇದ್ದಾರೆ. ಶಿಬಿರದಲ್ಲಿ ನಮಗೆ ಜ್ಞಾನವನ್ನು ಹೆಚ್ಚಿಸಲು ಬೇಕಾದಂತಹ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಈವರೆಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿ ಉತ್ತಮವಾದ ಮಾತುಗಳನ್ನಾಡಿದಂತಹ ಶ್ರೀ ನವೀನ್ ಪ್ರಸಾದ್ ಜಾಂಬಳೆ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ಕಾರ್ಯಕ್ರಮದ ಮೊದಲಿಗೆ ಮೋನಿಶಾ ಕನೀಶಾ ಪ್ರಾರ್ಥನೆಯನ್ನು ಮಾಡಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ರೆಕಾರ್ಡ್ ಮೂಲಕ ಸಹಕರಿಸುತ್ತಿರುವಂತಹ ಸುಮಾರಾಜ್ ಮೇಡಮ್ ಅವರಿಗೂ ಹಾಗೂ ಶ್ರಾವಣಿ ಅವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಮಕ್ಕಳು ಮುಖ್ಯವಾಗಿ ನಮ್ಮ ಶಿಬಿರದಲ್ಲಿ ಭಾಗವಹಿಸಿ ಆಸಕ್ತಿಯಿಂದ ಪಾಠ ಕೇಳ್ತಾ ಇದ್ದೀರಿ ಎಂದು ನಾವು ಭಾವಿಸ್ತಾ ಇದ್ದೇವೆ. ನಿಮಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮಕ್ಕಳೊಟ್ಟಿಗೆ ಪೋಷಕರು ಕೂಡ ಕೆಲವರು ಕುಳಿತುಕೊಂಡಿದ್ದಾರೆ. ನಾನು ಹೇಳಿದ್ದೆ ಎಲ್ಲಾ ಮಕ್ಕಳೊಟ್ಟಿಗೆ ಪೋಷಕರು ಕುಳಿತುಕೊಳ್ಬೇಕಂದ್ರೆ ಕೆಲವು ಪದಗಳು ಅರ್ಥ ಆಗಲ್ಲ ಮಕ್ಕಳಿಗೆ. ನಮ್ಮ ಜೈನ ಧರ್ಮದ ಕೆಲವು ಪದಗಳು ಅದನ್ನು ಇಂಗ್ಲಿಷಿನಲ್ಲಿ ಹೇಳ್ಬೇಕಾಗ್ತದೆ. ಕೆಲವು ಮಕ್ಕಳಿಗೆ ಕನ್ನಡ ನಂಬರ್ಸೇ ಬರಲ್ಲ, ಕನ್ನಡದಲ್ಲಿ ಹೇಳಿದ್ರೆ ಅದನ್ನು ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾಗ್ತದೆ. ದಯವಿಟ್ಟು ಅಲ್ಲಿ ಪೋಷಕರು ಹತ್ತಿರ ಕೂತ್ಕೊಳ್ಳಿ, ಆಗ ಸ್ವಲ್ಪ ಮಕ್ಕಳಿಗೂ ಕೂಡ ಸುಲಭ ಆಗುತ್ತೆ. ಇಂಗ್ಲಿಷ್ ನಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ಬೋದು. ಓಕೆ, ನಿಮಗೂ ಕೂಡ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಇನ್ನು ನಾಳೆಯ 6ನೇ ದಿನದ ಶಿಬಿರದಲ್ಲಿ ನಾವೆಲ್ಲರೂ ಜೊತೆಯಾಗೋಣ. ಅಲ್ಲಿಯವರೆಗೆ ತಮಗೆಲ್ಲರಿಗೂ ಜೈ ಜಿನೇಂದ್ರ.